ಹಲೋ, ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಅನಿಲ್ ಅಂತ. ನಾನು ಚಾರ್ಟರ್ಡ್ ಅಕೌಂಟೆಂಟು ಮತ್ತು US ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟು, ಇಂಡಿಯಾದು ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟು. ಹಾಗೆಯೇ ನಾನು ಡಿಪ್ಲೊಮಾ ಇನ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಡಿಟ್ ಕೋರ್ಸ್ ಏನಿದೆ ICAIದು ಪೋಸ್ಟ್ ಕ್ವಾಲಿಫಿಕೇಷನ್ ಕೋರ್ಸು ಅದನ್ನು ಮಾಡಿದ್ದೀನಿ. ಹಾಗೆಯೇ ನಾನು CS ಫೈನಲಿಸ್ಟ್ ಕೂಡ. ನಾನು ಸರಲ್ CMA ಫ್ಯಾಕಲ್ಟಿ. ಮೊದಲೇ ನೋಡೋಣ ಅಜೆಂಡಾನ. ಈ ಒಂದು ವೆಬಿನಾರ್ನಲ್ಲಿ ಏನೇನ ನಾವು ಕಲ್ತ್ಕೊಳ್ತೀವಿ ಅಂತ. ಇದರದ್ದು ಮೇನ್ ಅಜೆಂಡಾ ಏನು ಈ ಒಂದು ವೆಬಿನಾರ್ದು ಅಂದರೆ, ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಯಾವ ಥರ ಇಂಡಸ್ಟ್ರೀಸ್ನಲ್ಲಿ ಆಗತ್ತೆ, ಎಲ್ಲೆಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಇರುತ್ತೋ ಅಲ್ಲಿ. ಈ ಇನ್ವೆಂಟ್ರಿ ಎರಡು ಥರ ಇರುತ್ತೆ. ಒಂದು ಫಿನಿಶ್ಡ್ ಗೂಡ್ಸ್ ಇನ್ವೆಂಟ್ರಿ ಅಂತ ಇರುತ್ತೆ, ಮತ್ತು ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಇರುತ್ತೆ ಇಂಡಸ್ಟ್ರೀಸ್ನಲ್ಲಿ. ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಪೂರ್ತಿ ಕಂಪ್ಲೀಟ್ ಆಗದೆ ಇರೋದು, ಅರ್ಧಂಬರ್ಧ ಕಂಪ್ಲೀಟ್ ಆಗಿ ಇರುತ್ತೆ ಯೂನಿಟ್ಸ್. ಫಿನಿಶ್ ಗೂಡ್ಸ್ ಅಂತಂದರೆ ಕಂಪ್ಲೀಟ್ ಆಗಿ ಇರೋದು ಯೂನಿಟ್ಸ್. ಇದರದ್ದು ವ್ಯಾಲ್ಯೂ ಏನು ಹಾಕಬೇಕು ಬ್ಯಾಲೆನ್ಸ್ ಶೀಟಲ್ಲಿ, ಅದನ್ನು ನಾವು ಇದರಲ್ಲಿ ನೋಡ್ತೀವಿ ಈ ಒಂದು ಸೆಷನ್ನಲ್ಲಿ. ಆದರೆ ಅದನ್ನು ನೀವು ಕಲ್ತ್ಕೊಳ್ಳೋಕ್ಕಿಂತ ಮುಂಚೆ ಆ ಕ್ಯಾಲ್ಕುಲೇಷನ್ಗೆ ಹೋಗ್ಬಿಟ್ಟು ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು ಬ್ಯಾಲೆನ್ಸ್ ಶೀಟಲ್ಲಿ ವ್ಯಾಲ್ಯೂ ಹಾಕೋದಕ್ಕೆ ಅಂತ ನೋಡೋಕ್ಕಿಂತ ಮುಂಚೆ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಏನೇನದು? ಒಂದು, ಈ ಪ್ರೋಸೆಸ್ ಅಂದರೆ ಏನು? ಪ್ರೋಸೆಸ್ ಕಾಸ್ಟಿಂಗಿಗೆ ಹೋಗೋಕ್ಕಿಂತ ಮುಂಚೆ ನಾನು ಸ್ಕ್ರ್ಯಾಚಿಂದ ಶುರು ಮಾಡ್ತೀನಿ. ಪ್ರೋಸೆಸ್ ಅಂದರೆ ಏನು ಅಂತ, ಅಲ್ಲಿಂದ ನಾನು ನಿಧಾನಕ್ಕೆ ನಿಮಗೆ ಅಡ್ವಾನ್ಸ್ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ. ನಾವು ನೋಡ್ತೀವಿ ಪ್ರೋಸೆಸ್ ಅಂದರೆ ಏನು ಅಂತ ಈ ಒಂದು ಸೆಷನ್ನಲ್ಲಿ, ಮತ್ತು ಯಾವ್ಯಾವ ಥರ ಪ್ರೊಸೆಸಸ್ಗಳು ಇದೆ ಅಂತ. ಮೇನ್ಲಿ 2 ಥರ ಪ್ರೊಸೆಸಸ್ ಇದೆ. ಅವು 2 ಪ್ರೊಸೆಸ್ ಯಾವುದು ಅಂತ ಹೇಳ್ತೀನಿ. ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾವ್ಯಾವ ಥರ ಕಾಸ್ಟ್ಸ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಇನ್ವೆಂಟರಿಗೆ ವ್ಯಾಲ್ಯೂ ಮಾಡೋದಕ್ಕೆ. ಆಮೇಲೆ ಆ ಕಾಸ್ಟ್ಸ್ನ ಯಾವ ಥರ ಕ್ಯಾಟಗರೈಸೇಷನ್ ಮಾಡ್ತಾರೆ, ಯಾವ್ಯಾವ ಥರ. ಅದನ್ನು ನಾವು 3 ಥರ ಕ್ಯಾಟಗರೈಸೇಷನ್ ಮಾಡ್ಬೋದು, ಅದನ್ನು 2 ಥರ ಮಾಡ್ಬೋದು. ಆ 3 ಥರ 2 ಥರ ಕ್ಯಾಟಗರೈಸೇಷನ್ ಮಾಡಿದಾಗ ಯಾವ್ಯಾವ ಕಾಸ್ಟ್ ಅದರಲ್ಲಿ ಹೋಗುತ್ತೆ ಅದನ್ನು ನೋಡೋಣ. ಆಮೇಲೆ ಯಾವಾಗ ನಾವು 2 ಥರ ಕ್ಯಾಟಗರೈಸೇಷನ್ ಮಾಡಬೇಕು, 3 ಥರ ಕ್ಯಾಟಗರೈಸೇಷನ್ ಮಾಡಬೇಕು, ಅದನ್ನು ನೋಡೋಣ. ನೆಕ್ಸ್ಟ್ ನಾನು ನಿಮಗೆ ಹೇಳ್ತೀನಿ ಈ ಒಂದು ಪ್ರೊಸೆಸ್ ಕಾಸ್ಟಿಂಗ್ ಕಂಪ್ನೀಸ್ನಲ್ಲಿ ಎಲ್ಲಿ ಅದು ಸಿಸ್ಟಮ್ ಇರತ್ತೆ, ಅದರದ್ದು ಫೀಚರ್ಸ್ ಏನು, ಹೇಗೆ ಹೇಳ್ಬೋದು ಈ ಒಂದು ಪ್ರೊಸೆಸ್ ಕಾಸ್ಟಿಂಗು ಈ ಕಂಪ್ನಿಗೆ ಉತ್ತಮ, ಅದು ಸೂಟ್ ಆಗತ್ತೆ ಅಂತ, ಅದನ್ನು ನೋಡೋಣ. ಆಮೇಲೆ ನಾನು ನಿಮಗೆ ಯಾವ್ಯಾವ ಕಂಪ್ನಿನಲ್ಲಿ ಈ ಪ್ರೊಸೆಸ್ ಕಾಸ್ಟಿಂಗನ್ನು ಉಪಯೋಗಿಸ್ತಾರೆ ಅದನ್ನು ನಾನು ನಿಮಗೆ ಹೇಳ್ತೀನಿ. ಅದಾದಮೇಲೆ ನಾನು ನಿಮಗೆ ಪ್ರೊಸೆಸ್ ಕಾಸ್ಟಿಂಗ್ ಸ್ಟೆಪ್ಸ್ ಹೇಳ್ತೀನಿ. ಇದರಲ್ಲಿ 8 ಸ್ಟೆಪ್ಸ್ ಇದೆ. ಈಗ ನಾವು ವ್ಯಾಲ್ಯೂ ಮಾಡಬೇಕಾಗಿದ್ರೆ ಯಾವ ಸೀಕ್ವೆನ್ಸಲ್ಲಿ ನಾವು ಅದನ್ನು ಸಿಸ್ಟಮ್ಸ್ನ ಫಾಲೋ ಮಾಡಬೇಕು ಅಂದರೆ, ನಿಮಗೆ ಲಾಜಿಕಲಿ ನಾನು ತಗೊಂಡು ಹೋಗ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ನೀವು ಅದನ್ನು ವ್ಯಾಲ್ಯೂನ ಅರೈವ್ ಮಾಡಬೇಕು ಅಂತ. ನೀವು ಕ್ಲಿಯರ್ಲಿ ಲಾಜಿಕಲಿ ಈ ಸೀಕ್ವೆನ್ಸ್ನ ನೀವು ಫಾಲೋ ಮಾಡಿದರೆ ನಿಮಗೆ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ನಾನು ನಿಮಗೆ ಫಾರ್ಮ್ಯಾಟ್ಸ್ನು ಹೇಳ್ತೀನಿ, ಯಾವಾಗ ಯಾವ ಥರ ಫಾರ್ಮ್ಯಾಟ್ಸ್ನ ಯೂಸ್ ಮಾಡ್ಕೋಬಹುದು ಅಂತ. ಅದು ನಿಮಗೆ ಒಂದ್ಸತಿ ನಿಮಗೆ ಗೊತ್ತಾಯಿತು ಅಂತಂದರೆ ಇದನ್ನು ನೀವು ಬೈ ಹ್ಯಾಟ್ ಮಾಡಬೇಕಾಗಿಲ್ಲ. ನಾನು ಹೇಳ್ತಾ ಇರೋ ಪ್ರೊಸೆಸಸ್ನ ಇದು ನಿಮ್ಗೆ ನಾನು ಈ ಸೆಷನ್ ಮುಗಿಯೋ ಅಷ್ಟೊತ್ತಿಗೆ ಇದು ಓಡತ್ತೆ, ಸೆಷನ್ 1-2-3 ಗಂಟೆ ಓಡತ್ತೆ. ಆ ಟೈಮಲ್ಲಿ ನಾವು ಎಷ್ಟೊಂದು ಪ್ರಾಬ್ಲಮ್ಸ್ನ ಎಲ್ಲ ಸಾಲ್ವ್ ಮಾಡ್ತೀನಿ, ಎಷ್ಟೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ, ಎಷ್ಟೊಂದು ಇಲ್ಲಸ್ಟ್ರೇಷನ್ನ ಸಾಲ್ವ್ ಮಾಡ್ತೀನಿ. ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ನಿಮಗೆ ಆಟೋಮೆಟಿಕ್ ಆಗಿ ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಗೊತ್ತಾಗ್ಬಿಡತ್ತೆ. ಇದು ಆದಮೇಲೆ, ಈ ಸ್ಟೆಪ್ ಆದಮೇಲೆ ನಾನು ಇಲ್ಲಿ ಒಂದು ಬ್ರೇಕ್ ತಗೊಳ್ತೀನಿ. ಒಂದು ಬ್ರೇಕ್ ತಗೊಂಡ್ಬಿಟ್ಟು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಏನು ಸಪೋರ್ಟ್ ಪ್ಯಾಕೇಜ್ ಅಲ್ಲಿ ಏನೇನು ಕ್ವಶನ್ಸ್ ಇತ್ತು ಅಂದ್ರೆ ರಿಟೈರ್ಡ್ ಪಾಸ್ಟ್ ಕ್ವಶನ್ಸ್ ಏನಿರುತ್ತೆ, ರಿಟೈರ್ಡ್ ಪಾಸ್ಟ್ ಕ್ವಶನ್ಸ್, ಅದನ್ನ ನಾನು ಸಾಲ್ವ್ ಮಾಡ್ತೀನಿ. ಅದಾದ್ಮೇಲೆ ಮತ್ತೆ ಇನ್ನೂ ಒಂದು ಬ್ರೇಕ್ ತಗೊಂಡು ನಾನು ನಿಮಗೆ ಸ್ಪಾಯ್ಲೇಜ್ ಬಗ್ಗೆ ಹೇಳ್ತೀನಿ. ಸ್ಪಾಯ್ಲೇಜ್ ಅಂದ್ರೆ ಡಿಫೆಕ್ಟಿವ್ ಯೂನಿಟ್ಸ್. ಅಂದ್ರೆ ನಾನು ಮುಂಚೆ ಕ್ಯಾಲ್ಕುಲೇಷನ್ಸ್ ಎಲ್ಲಾನು ನಾನು ನಿಮಗೆ ವಿದೌಟ್ ಸ್ಪಾಯ್ಲೇಜ್ನ ಹೇಳ್ತೀನಿ, ಆಮೇಲೆ ಸ್ಪಾಯ್ಲೇಜ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಗಂದ್ರೆ ಏನು, ಅದಿದ್ದಾಗ ನೀವು ಯಾವ ಥರ ವ್ಯಾಲ್ಯೂಯೇಷನ್ ಮಾಡಬೇಕು ಇನ್ವೆಂಟರಿನ ಅಂತ. ಅದಾದಮೇಲೆ ಕೊನೆಗೆ ನಾನು ನಿಮಗೆ ಹೇಳ್ತೀನಿ
ಬೆನಿಫಿಟ್ಸ್ ಮತ್ತೆ ಲಿಮಿಟೇಷನ್ ಏನು ಈ ಪ್ರೊಸೆಸ್ ಕಾಸ್ಟಿಂಗ್ ಅಂತ. ಈ ಕ್ವಶನ್ಸ್ ಬೆನಿಫಿಟ್ಸ್ ಲಿಮಿಟೇಷನ್ಸ್ MCQ ಕ್ವಶನ್ಸ್ ಅಲ್ಲಿ ಬರೋ ಚಾನ್ಸಸ್ ಕಡಿಮೆ. ಅದು ನಿಮ್ಗೆ ಬರ್ಬೋದು, ಬರಲ್ಲ ಅಂತ ಅಲ್ಲ, ಬರ್ಬೋದು. ಬಟ್ ಈ ತರ ಬೆನಿಫಿಟ್ಸ್ ಲಿಮಿಟೇಷನ್ಸ್ ಕ್ವಶನ್ಸ್ ನೀವು ಎಸ್ಎ ಟೈಪ್ ಕ್ವಶನ್ಸ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ಸೆಷನ್ ನಲ್ಲಿ ನಾನು LOS ಅಲ್ಲಿ ಏನೇನು ನಿಮ್ಮ ಸ್ಟೂಡೆಂಟ್ಸ್ ತಿಳ್ಕೋಬೇಕು ಅಂತ ಹೇಳ್ತಾರೆ ಈ ಪ್ರೊಸೆಸ್ ಕಾಸ್ಟಿಂಗ್ಗೋಸ್ಕರ ಅದನ್ನ ಎಲ್ಲಾನು ಕವರ್ ಮಾಡ್ತೀನಿ. ಮೊದಲು ಶುರು ಮಾಡೋಣ. ಈ ಕಾಸ್ಟ್ ಅಕ್ಯುಮುಲೇಷನ್ ಸಿಸ್ಟಮ್ ಅಂತ ಅಂದ್ರೆ ಏನು ಅಂದ್ರೆ, ಈ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಕಂಪ್ನಿನಲ್ಲಿ ಪ್ರಾಡಕ್ಟ್ಸ್ನ, ಅದಕ್ಕೆ ಸಿರ್ಫ್ ಇದು ಇದೆಯಾ ಅಂತ, ಈ ಏನಂತಾರೆ ಪ್ರೊಸೆಸ್ ಕಾಸ್ಟಿಂಗ್ ಒಂದೇ ಇದೆಯಾ ಅಂತ, ಅಥವಾ ಬೇರೆ ಸಿಸ್ಟಮ್ಸ್ ಇದೆಯಾ ಅಂತ. ಬೇರೆ ಸಿಸ್ಟಮ್ಸ್ ಇದೆ, ಅದು ಎಲ್ಲಾನು ನಿಮ್ ಸಿಲೆಬಸ್ ಅಲ್ಲಿ ಇದೆ, ಬೇರೆ ಸಿಸ್ಟಮ್ಸ್ನು. ಈಗ ಜಾಬ್ ಆರ್ಡರ್ ಕಾಸ್ಟಿಂಗ್ ಅಂತ ಇದೆ. ನೀವು ಪ್ರಾಡಕ್ಟ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಪ್ರೊಸೆಸ್ ಕಾಸ್ಟಿಂಗ್ ಉಪಯೋಗಿಸಬೇಕು ಅಂತ ಏನೂ ಇಲ್ಲ. ಬೇರೆ ಕಾಸ್ಟಿಂಗ್ ಸಿಸ್ಟಮ್ಸ್ ಇದೆ, ಅದನ್ನು ಸಿಲೆಬಸ್ ಅಲ್ಲಿ ಇದೆ. ನಾನು ಇವತ್ತು ಕವರ್ ಮಾಡ್ತಾ ಇಲ್ಲ, ಬಟ್ ನಾನು ನಿಮ್ಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ಯಾವ್ಯಾವ್ದಿದೆ ಅಂತ ನಿಮ್ಗೆ ಗೊತ್ತಿರಬೇಕು ಅಂತ. ಇದು ಎಲ್ಲಾನು ಅದೇ ಸೆಕ್ಷನ್ ಅಲ್ಲಿ ಬರುತ್ತೆ, ಸೆಕ್ಷನ್ D ಪಾರ್ಟ್ 1 ಅಲ್ಲೇ ಬರೋದು. ಜಾಬ್ ಆರ್ಡರ್ ಕಾಸ್ಟಿಂಗ್ ಇದು ಒಂದಿದೆ ಸಿಸ್ಟಮ್. ಇನ್ನೊಂದು ತರ ಸಿಸ್ಟಮ್ ಏನಿದೆ ಅಂದ್ರೆ ಆಪರೇಷನ್ಸ್ ಕಾಸ್ಟಿಂಗ್ ಅಂತ ಸಿಸ್ಟಮ್. ಇನ್ನೊಂದು ಸಿಸ್ಟಮ್ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಅಂತ. ಇದನ್ನೇ ನಾನು ಇವತ್ತು ಮಾಡ್ತಾ ಇರೋದು, ಇದೆ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಬಗ್ಗೆನೇ ತಿಳ್ಕೊತಾ ಇರೋದು. ನೆಕ್ಸ್ಟ್ ಇರೋದು ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ. ನೆಕ್ಸ್ಟ್ ಇರೋದು ಲೈಫ್ ಸೈಕಲ್ ಕಾಸ್ಟಿಂಗ್ ಅಂತ. ಮೇನ್ಲಿ ಈ 5 ಟೈಪ್ಸ್ ಆಫ್ ಕಾಸ್ಟಿಂಗ್ ಸಿಸ್ಟಮ್ ನ ನೀವು ನೋಡ್ತೀರಾ ಸೆಕ್ಷನ್ D ನಲ್ಲಿ. ಇವಾಗ ಜಾಬ್ ಆರ್ಡರ್ ಕಾಸ್ಟಿಂಗ್ ಸಿಸ್ಟಮ್ ಏನಿದೆ ಮತ್ತೆ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಏನಿದೆ, ಇದು ಎರಡು ಕೂಡ್ಕೊಂಡು ಆಪರೇಷನ್ಸ್ ಕಾಸ್ಟಿಂಗ್ ಅಂತ ಈ ಒಂದು ಸಿಸ್ಟಮ್ ಆಗಿದೆ. ಇಷ್ಟರಲ್ಲಿ ತುಂಬಾ ಕಾಸ್ಟ್ಲಿ ಆಗಿರೋ ಸಿಸ್ಟಮ್ಸ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಸ್ಟ್ಲಿ ಆಗತ್ತೆ, ಟೈಮ್ ಜಾಸ್ತಿ ತಗೊಳತ್ತೆ, ಬಟ್ ಮೋಸ್ಟ್ ಅಕ್ಯುರೇಟ್ ಆಗಿರೋ ಸಿಸ್ಟಮ್ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ. ಇವಾಗ ನಾನು ಮುಂಚೆ ಹೇಳಿದಾಗೆ ಇವತ್ತಿಂದು ಕ್ಲಾಸ್ ಪ್ರೊಸೆಸ್ ಕಾಸ್ಟಿಂಗ್ ಬಗ್ಗೆ, ಇದು ನಾನು ಉಳಿದಿದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಪ್ರೊಸೆಸ್ ಅಂದ್ರೆ ಏನು? ಪ್ರೊಸೆಸ್ ಅಂದ್ರೆ ಸೀರೀಸ್ ಆಫ್ ಸ್ಟೆಪ್ಸ್, ಒಂದಾದ ಕೂಡಲೇ ಒಂದಾದ್ಮೇಲೆ ಒಂದು ಆರ್ಡರ್ ಅಲ್ಲಿ ಮಾಡ್ತಾ ಇರೋದು. ಇದನ್ನ ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲೂ ನೋಡ್ಬೋದು, ಅಥವಾ ನೀವು ಸರ್ವಿಸ್ ಇಂಡಸ್ಟ್ರಿನಲ್ಲೂ ನೋಡ್ಬೋದು. ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ಹೋದ್ರೆ ಮೊದಲು ರಾ ಮಟೀರಿಯಲ್ ನ ಎಲ್ಲಾ ಕಡೆ ಒಂದು ಪರ್ಚೇಸ್ ಮಾಡಿಬಿಟ್ಟು ಒಂದ್ ಕಡೆ ಇಡ್ತಾರೆ, ಆಮೇಲೆ ಪ್ರೊಡಕ್ಷನ್ಗೆ ಹಾಕ್ತಾರೆ, ಆಮೇಲೆ ವರ್ಕರ್ ಬರ್ತಾನೆ, ಆಮೇಲೆ ಅದ್ರ ಮೇಲೆ ಕೆಲಸ ಮಾಡ್ತಾನೆ, ಆಮೇಲೆ ಅದಕ್ಕೆ ಪಾಲಿಶ್ ಮಾಡ್ತಾರೆ, ಆಮೇಲೆ ಕ್ವಾಲಿಟಿ ಚೆಕ್ ಆಗತ್ತೆ, ಆಮೇಲೆ ಅದು ವೇರ್ ಹೌಸ್ಗೆ ಹೋಗುತ್ತೆ. ಈ ತರ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇರುತ್ತೆ. ಸೊ ಇದು ಟ್ರಾನ್ಸ್ಫಾರ್ಮೇಶನ್ ಆಗತ್ತೆ. ಇಲ್ಲಿ ಏನಾಗತ್ತೆ, ರಾ ಮಟೀರಿಯಲ್ ಅಂತ ಇರೋದು ಫಿನಿಶ್ ಗುಡ್ಸ್ ಅಂತ ಆಗತ್ತೆ. ಇದು ಎಲ್ಲಿ? ಇದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ ಪ್ರೊಸೆಸ್ ಕಾಸ್ಟಿಂಗ್. ಈ ಪ್ರೊಸೆಸ್ ಕಾಸ್ಟಿಂಗ್ ನ ಇದ್ರ ಸರ್ವಿಸ್ ಇಂಡಸ್ಟ್ರಿನಲ್ಲಿನೂ ಮಾಡ್ಬೋದು. ಇದೇ ತರ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇರತ್ತೆ ಅಲ್ಲಿನೂ. ಬಟ್ ಅಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಪ್ರಾಡಕ್ಟ್ ನ ಡೆಲಿವರಿ ಮಾಡಲ್ಲ, ಬಟ್ ಸರ್ವಿಸ್ ಡೆಲಿವರಿ ಆಗತ್ತೆ. ಇದ್ರ ಬಗ್ಗೆ ಎಕ್ಸಾಂಪಲ್ಸ್ ನಾನು ಈಗ ಸ್ವಲ್ಪದರಲ್ಲೇ ಹೇಳ್ತೀನಿ. ನಾನು ನಿಮಗೆ ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ ಅಜೆಂಡಾ ಡಿಸ್ಕಸ್ ಮಾಡಬೇಕಾದ್ರೆ ಪ್ರೊಸೆಸಸ್ 2 ತರ ಇದೆ ಅಂತ. ಅದು ಯಾವ ತರ ಪ್ರೊಸೆಸಸ್? ನೀವು ಅನ್ಕೊಂಡಿರ್ಬೋದು ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಒಂದೇ ತರ ಇರತ್ತೆ, ಒಂದ್ ಸ್ಟೆಪ್ ಆದ್ಮೇಲೆ ಇನ್ನೊಂದ್ ಸ್ಟೆಪ್ ಆ ಫಿನಿಶ್ ಗುಡ್ಸ್ ಆಗೋ ತನಕನೂ ಆಗ್ತಾ ಇರತ್ತೆ ಅಂತ. ಅದರಲ್ಲೇನೆ 2 ಟೈಪ್ ಇದೆ. ಒಂದು ಟೈಪ್ ಇರೋದು ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ಅಂತ, ಇನ್ನೊಂದು ಇರೋದು ನಾನ್ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ಅಂತ. ಈ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ಅಂತಂದ್ರೆ ಡಿಪಾರ್ಟ್ಮೆಂಟ್ಸ್ ಇರತ್ತೆ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಗಳು ಇರತ್ತೆ. ಆದ್ರೆ ನಾನ್ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ನಲ್ಲಿ ಡಿಪಾರ್ಟ್ಮೆಂಟ್ಗಳು ಇರೋದಿಲ್ಲ. ಒಂದು ಶಾಪ್ ಫ್ಲೋರ್ ಇರತ್ತೆ, ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಆಗ್ತಾ ಇರತ್ತೆ. ನಾನು ಜಾಸ್ತಿ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆನೇ ಮಾತಾಡ್ತೀನಿ, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ನಲ್ಲಿ ಜಾಸ್ತಿ ಕ್ವಶನ್ಸ್ ನೀವು ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಬಗ್ಗೆನೇ ಇರತ್ತೆ. ಇವಾಗ ನೋಡೋಣ ಫಿಸಿಕಲ್ ಫ್ಲೋ ಆಫ್ ಯೂನಿಟ್ಸ್. ಈ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ ಯೂನಿಟ್ಸ್, ಅದನ್ನ ಯಾವ್ದನ್ನ ನೀವು ನೋಡ್ಬೋದು, ಟಚ್ ಮಾಡ್ಬೋದು. ಆ ಯೂನಿಟ್ಸ್ ನ ಅದು ಹೇಗೆ ವರ್ಕ್ ಆಗುತ್ತೆ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ಅಲ್ಲಿ. ಈಗ ಎಕ್ಸಾಂಪಲ್ ನಾನು ತಗೊಳ್ತಾ ಇರೋದು ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿದು.
ಅಲ್ಲಿ ಕ್ಯಾಂಡಲ್ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿ ಡಿಪಾರ್ಟ್ಮೆಂಟ್ಸ್ ಯಾವ್ಯಾವ ತರ ಆಗಿರತ್ತೆ ಅಂತ. ಮೊದಲು ನೋಡಿ, ಒಂದು ಪ್ರೊಸೆಸ್ ನಾನು ಒಂದು ಎಕ್ಸಾಂಪಲ್ ಆಗಿ ಒಂದು 3 ಡಿಪಾರ್ಟ್ಮೆಂಟ್ಸ್ ನ ತಗೊಂಡಿದ್ದೀನಿ ಕ್ಯಾಂಡಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿನಲ್ಲಿ. ಫಸ್ಟ್ ಏನಾಗತ್ತೆ ಅಂತಂದ್ರೆ ರಾ ಮಟೀರಿಯಲ್ಸ್ ಎಲ್ಲ ಇಂಟ್ರೊಡ್ಯೂಸ್ ಆಗತ್ತೆ. ಇದು ಇದೇ ತರ ಆಗ್ಬೇಕು ಅಂತಲ್ಲ, ಇದು ಜಸ್ಟ್ ಅನ್ ಎಕ್ಸಾಂಪಲ್. ಮೊದಲು ನೀವು ಮಾಡ್ಬೇಕಾದ್ರೆ ಒಂದು ಮೇಣ ಎಲ್ಲಾನು ಒಂದ್ ಕಡೆ ಒಂದು ಮೋಲ್ಡ್ ಅಲ್ಲಿ ಹಾಕ್ಬೇಕಾಗತ್ತೆ. ಮತ್ತೆ ಬತ್ತಿ ವಿಕ್ ಅಂತ ಏನ್ ಹೇಳ್ತಾರೆ ಅದನ್ನ ಹಾಕ್ಬೇಕಾಗತ್ತೆ. ಮತ್ತೆ ಕೆಲವೊಂದು ಕ್ಯಾಂಡಲ್ ಇಂದ ಸೆಂಟ್ ವಾಸನೆವೆಲ್ಲ ಬರತ್ತೆ, ಅದನ್ನೆಲ್ಲ ಹಾಕ್ಬೇಕು. ಸೊ ಅದೆಲ್ಲಾನು ಫಸ್ಟ್ ಡಿಪಾರ್ಟ್ಮೆಂಟ್. ಪ್ರೊಸೆಸ್ 1 ಅಂತಂದ್ರೆ ಇದನ್ನ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಫಸ್ಟ್ ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಅಲ್ಲಿಂದ ಯೂನಿಟ್ಸ್ ಹೊರಗಡೆ ಹೋಗ್ಬಿಟ್ಟು ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಮೋಲ್ಡ್ ಅನ್ನ ಬಿಸಿ ಮಾಡ್ತಾರೆ. ಅದೆಲ್ಲ ಒಂದ್ ಮೋಲ್ಡ್ ಒಂದ್ ಆಕಾರದಲ್ಲಿ ಬರಬೇಕು ಅಂತ ಅದನ್ನ ಬಿಸಿ ಮಾಡ್ತಾರೆ. ಅದು ಸೆಕೆಂಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗತ್ತೆ. ಅಲ್ಲಿಂದ ಮತ್ತೆ ಇದು ಹೊರಗಡೆ ಹೋಗ್ಬಿಟ್ಟು ಇನ್ನೊಂದು ಡಿಪಾರ್ಟ್ಮೆಂಟ್ ಒಳಗಡೆ ಬರುತ್ತೆ, ಟ್ರಾನ್ಸ್ಫರ್ಡ್ ಇನ್ ಅಂತ. ಪ್ರೊಸೆಸ್ 3 ನಲ್ಲಿ ಇಲ್ಲಿ ತಿಳ್ಕೊಳ್ಳಿ, ಆ ಮೋಲ್ಡ್ ನ ತೆಗೆದ್ಬಿಟ್ಟು ಆ ಕ್ಯಾಂಡಲ್ ಏನೇನಿರತ್ತೆ ಸ್ವಲ್ಪ ಏನೋ ಎಕ್ಸ್ಟ್ರಾ ಮೇಣ ಏನಾದ್ರು ಇದ್ರೆ ಅದನ್ನೆಲ್ಲ ತೆಗೆದ್ಬಿಟ್ಟು ಪಾಲಿಶ್ ಮಾಡ್ಬಿಟ್ಟು ಅದನ್ನ ರ್ಯಾಪ್ ಮಾಡ್ಬಿಟ್ಟು ವೇರ್ ಹೌಸ್ಗೆ ಕಳಿಸ್ಬಿಡ್ತಾರೆ. ಸೊ ಫೈನಲ್ ಸ್ಟೇಜ್ ಇಂದ ವೇರ್ ಹೌಸ್ಗೆ ಬರತ್ತೆ. ಈಗ ನೀವು ನೋಡಿದ್ರೆ ಇಲ್ಲಿ ನೋಡಿ, ಲಾಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಷ್ಟೇ ಫಿನಿಶ್ಡ್ ಗೂಡ್ಸ್ಗೆ ಹೋಗುತ್ತೆ. ಅಂದ್ರೆ ಇನ್ ಒಂದು ಪ್ರೊಸೆಸ್ ಇಂದ ಇನ್ನೊಂದು ಪ್ರೊಸೆಸ್ಗೆ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸ್ಟೇಜ್ಗೆ ಬಂದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತಾ ಇರೋದು ಫಿನಿಶ್ಡ್ ಗೂಡ್ಸ್ ಅಲ್ಲ. ಅರ್ಧಂಬರ್ಧ ಹಾಕೊಂಡು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಅರ್ಧಂಬರ್ಧ ಹಾಕೊಂಡು ಇಲ್ಲಿಗೆ ಬರುತ್ತೆ. ಬಟ್ ಇಲ್ಲಿಂದ ಏನ್ ಇಲ್ಲಿಗೆ ಬರುತ್ತೆ ಇದು ಕಂಪ್ಲೀಟ್ ಆಗಿ ಫಿನಿಶ್ಡ್ ಗೂಡ್ಸ್ ಆಗಿ ಬರುತ್ತೆ. ಇವಾಗ ನೋಡೋಣ ಏನು ಈ ಒಂದು ಪ್ರೊಸೆಸ್, ಈ ಒಂದು ಡಿಪಾರ್ಟ್ಮೆಂಟ್ ಅಂತ ನೋಡಿದ್ರೆ ಈ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಯೂನಿಟ್ಸ್ ಒಳಗಡೆ ಬರತ್ತೆ, ಯಾವ ಯೂನಿಟ್ಸ್ ಹೊರಗಡೆ ಹೋಗತ್ತೆ ಅಂತ ನೋಡೋಣ. ಮೊದಲು ಒಳಗಡೆ ಬರೋ ಯೂನಿಟ್ಸ್ ನ ನೋಡೋಣ. ಓಪನಿಂಗ್ ವರ್ಕಿಂಗ್ ಪ್ರೋಗ್ರೆಸ್ ಇರತ್ತೆ. ಅಂದ್ರೆ ಈಗ ನಿಮ್ಗೆ ರಿಪೋರ್ಟಿಂಗ್ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲಿ ಮಷಿನ್ಸ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಕೌಂಟ್ ಮಾಡ್ತಾರೆ, ಎಷ್ಟು ಯೂನಿಟ್ಸ್ ಇದೆ ಮತ್ತೆ ಬುಕ್ಸ್ ನಲ್ಲಿ ಎಷ್ಟಿದೆ ಅಂತ ಕೌಂಟ್ ಮಾಡ್ಬಿಟ್ಟು ವ್ಯಾಲ್ಯೂ ಮಾಡ್ಬಿಟ್ಟು ಅದನ್ನ ರಿಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ಡೇಗೆ ಮತ್ತೆ ಮಷಿನ್ ಶುರು ಮಾಡ್ತಾರೆ. ಹಾಗೆ ಅದನ್ನ ಒಂದ್ ದಿವಸ ಕ್ಲೋಸ್ ಮಾಡಿದಾಗ, ನಾನು ಎಕ್ಸಾಂಪಲ್ ತಗೊಂಡಿರೋದು ಮಂತ್ ಎಂಡ್, ಅದು ಕ್ವಾರ್ಟರ್ ಎಂಡ್ ಇರ್ಬೋದು, ಅದು ಇಯರ್ ಎಂಡ್ ಇರ್ಬೋದು. ಆ ಎಂಡ್ ಮಾಡಿದಾಗ ಪ್ರೊಸೆಸ್ ನಡೀತಾ ಇರೋ ಪ್ರೊಸೆಸ್ ನ ನೀವು ಮಧ್ಯೆ ಸಡನ್ ಆಗಿ ಕ್ಲೋಸ್ ಮಾಡಿದ್ರೆ ಎಷ್ಟೋ ಯೂನಿಟ್ಸ್ ಆಗ್ಲೇ ಮ್ಯಾನುಫ್ಯಾಕ್ಚರ್ ಆಗೋಗಿರತ್ತೆ, ಆದ್ರೆ ಎಷ್ಟೊಂದು ಅರ್ಧಂಬರ್ಧನೂ ಇರತ್ತೆ, ಅದು ಹಾಗೆ ಉಳ್ಕೊಂಡಿರತ್ತೆ. ಸೊ ನೆಕ್ಸ್ಟ್ ಡೇ ನೀವು ಮತ್ತೆ ಸ್ವಿಚ್ ಆನ್ ಮಾಡಿ ಮಷಿನ್ ಶುರು ಮಾಡಿ ಪ್ರೊಸೆಸ್ ಶುರು ಮಾಡಿದಾಗ ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಇರತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಅರ್ಧಂಬರ್ಧ ಆಗಿರೋದು. ಸೊ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಯಾವ್ದೋ ಒಂದು ಯೂನಿಟ್ಸ್ ಇರತ್ತೆ, ಸ್ವಲ್ಪ ಅರ್ಧಂಬರ್ಧ ಆಗಿರೋದು. ಆಮೇಲೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಕೆಲವೊಂದು ಯೂನಿಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಫಸ್ಟ್ ಪ್ರೋಸೆಸ್ ಇದ್ರೆ ನಾವು ಯೂಸ್ ಮಾಡ್ತೀವಿ ವರ್ಡ್ಸ್ ನ ಇಂಟ್ರೊಡ್ಯೂಸ್ಡ್ ಯೂನಿಟ್ಸ್ ಅಂತ. ಇನ್ನೊಂದು ಸ್ವಲ್ಪ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಯೂನಿಟ್ಸ್ ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಅಥವಾ ಅದು ಅಕಸ್ಮಾತ್ ಸೆಕೆಂಡ್ ಅಥವಾ ಥರ್ಡ್ ಇದೆ ಅಂತ ಇಟ್ಕೊಳ್ಳಿ ಪ್ರೊಸೆಸ್ ನ, ಮಧ್ಯದ ಪ್ರೊಸೆಸ್ಗಳು, ಅವಾಗ ಟ್ರಾನ್ಸ್ಫರ್ಡ್ ಯೂನಿಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೊಂದು ಕ್ವಶನ್ಸ್ ನಲ್ಲಿ ಟ್ರಾನ್ಸ್ಫರ್ಡ್ ಯೂನಿಟ್ಸ್ ಸೋ ಅಂಡ್ ಸೋ ಇದೆ ಅಂತ ಹೇಳಿದ್ರೆ ಅದರ ಅರ್ಥ ಬರತ್ತೆ ಅವರು ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಅದೇ ರೀತಿ ನಿಮ್ಗೆ ಫೈನಲ್ ಔಟ್ಪುಟ್ ಏನ್ ಬರುತ್ತೆ ನೋಡೋಣ. ಒಂದು ಪ್ರೊಸೆಸ್ ಇಂದ ಟ್ರಾನ್ಸ್ಫರ್ಡ್ ಔಟ್ ಯೂನಿಟ್ಸ್ ಬರುತ್ತೆ. ಇದು ಯಾವಾಗ ಬರುತ್ತೆ ಟ್ರಾನ್ಸ್ಫರ್ಡ್ ಔಟ್ ಯೂನಿಟ್ಸ್? ಅದು ಕೊನೆ ಪ್ರೊಸೆಸ್ ಅಲ್ಲದೆ ಇದ್ರೆ, ಇಲ್ಲಿ ನೋಡಿ ಟ್ರಾನ್ಸ್ಫರ್ಡ್ ಔಟ್ ಇದೆ. ನಾನು ಮತ್ತೆ ಇಲ್ಲಿ ಇದನ್ನ ತೆಗೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ ಟ್ರಾನ್ಸ್ಫರ್ಡ್ ಔಟ್ ಇದೆ ಫಸ್ಟ್ ಪ್ರೊಸೆಸ್ ಇಂದ, ಸೆಕೆಂಡ್ ಪ್ರೊಸೆಸ್ ಇಂದ ಟ್ರಾನ್ಸ್ಫರ್ಡ್ ಔಟ್ ಇದೆ. ಇಲ್ಲಿ ಥರ್ಡ್ ಪ್ರೊಸೆಸ್ ಇಂದ ಏನ್ ಬರೋದು ಇದು ಫಿನಿಶ್ಡ್ ಗೂಡ್ಸ್ಗೆ ಬರುತ್ತೆ ಲಾಸ್ಟ್ ಪ್ರೊಸೆಸ್ ಇಂದ. ಆಮೇಲೆ ಇಲ್ಲಿನೂ ಹೇಗೆ ಇಲ್ಲಿ ಓಪನಿಂಗ್ WIP ಇದೆಯೋ ಮೊದಲು ಇನ್ಪುಟ್ ನಲ್ಲಿ, ಅದೇ ತರ ಕ್ಲೋಸಿಂಗ್ WIP ಇರತ್ತೆ. ನಾನು ಮುಂಚೆ ಹೇಳ್ದಾಗೆ ಈಗ ನಾವು ಈ ಪಾಠ ಕಲ್ತ್ಕೊಳ್ತಾ ಇರೋದೇ ಏನು ಅಂತಂದ್ರೆ ಇದೆರಡನ್ನ ಹೇಗೆ ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇದು ಮತ್ತೆ ಫಿಸಿಕಲ್ ಫ್ಲೋ, ಬಟ್ ಇದು ನಾನ್ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್. ಈ ಮೇಣದ್ದು ನಾನು ನಿಮ್ಗೆ ಹೇಳಿದೆ ಡಿಪಾರ್ಟ್ಮೆಂಟಲ್ ಮಾಡ್ಬಿಟ್ಟು ಒಂದ್ ಪ್ರೊಸೆಸ್ ಇಂದ ಇನ್ನೊಂದಕ್ಕೆ ಹೇಗೆ ಹೋಗುತ್ತೆ, ಒಂದ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಹೋಗುತ್ತೆ ಅಂತ. ಇದು ಒಂದು ಎಕ್ಸಾಂಪಲ್ ತಗೊಳ್ತಾ ಇದ್ದೀನಿ, ಕಾರ್ ಇಂಡಸ್ಟ್ರಿ ಅಂತ. ಈಗ ಕಾರ್ ಇಂಡಸ್ಟ್ರಿನಲ್ಲಿ ನೀವು ವಿಸಿಟ್ ಮಾಡಿದ್ರೆ ಯಾವ್ದಾದ್ರು ಕಂಪ್ನಿನಲ್ಲಿ ನೀವು ನೋಡಿರ್ಬೋದು, ಅಥವಾ ಕಾರ್ ಅಂತಾನೆ ಅಲ್ಲ
ಕೆಲವೊಂದು ನೀವು ಫ್ಯಾಕ್ಟ್ರಿನಲ್ಲಿ ಹೋದಾಗ ನೀವು ನೋಡಿರ್ಬೋದು ಡಿಪಾರ್ಟ್ಮೆಂಟೇ ಇರಲ್ಲ, ಒಂದು ಶಾಪ್ ಫ್ಲೋರ್ ಇರುತ್ತೆ, ಕಂಟಿನ್ಯೂಸ್ ಆಗಿ ಒಂದು ಕನ್ವೇಯರ್ ಬೆಲ್ಟ್ ಓಡ್ತಾ ಇರತ್ತೆ, ಒಂದಾದ್ಮೇಲೆ ಒಂದು. ಈಗ ಅಸೆಂಬ್ಲಿ ಇತ್ತು ಅಂತಂದ್ರೆ ಒಬ್ರು ಒಂದನ್ನ ಅಸೆಂಬ್ಲಿ ಮಾಡ್ತಾರೆ, ಫಸ್ಟ್ ಒಬ್ನು ನಿಂತ್ಕೊಂಡವನು, ಅದು ಮುಂದೆ ಹೋಗುತ್ತೆ, ಇನ್ನೊಬ್ನು ಮತ್ತೇನೋ ಅಸೆಂಬ್ಲಿ ಮಾಡ್ತಾನೆ, ಥರ್ಡ್ ರಲ್ಲಿ ಇನ್ನೊಂದೇನೋ ಅಸೆಂಬ್ಲಿ ಮಾಡ್ತಾನೆ, ಫೋರ್ತ್ ನವನು ಪೇಂಟ್ ಮಾಡ್ತಾನೆ, ಐದನೇದವನು ಅದನ್ನ ಪ್ಯಾಕ್ ಮಾಡ್ತಾನೆ, ಆರನೇದವನು ಕ್ವಾಲಿಟಿ ಚೆಕ್ ಮಾಡ್ತಾನೆ, ಈ ತರ ಕಂಟಿನ್ಯೂಸ್ ಆಗಿ ಇರತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರೊಡಕ್ಷನ್ ಇನ್ಪುಟ್ಸ್ ಒಂದೇ ಪ್ರೋಸೆಸ್, ಇದು ಕಂಟಿನ್ಯೂಯಸ್ ಒನ್ ಪ್ರೋಸೆಸ್, ಡಿಪಾರ್ಟ್ಮೆಂಟಲೈಸ್ಡ್ ಪ್ರೋಸೆಸ್ ಇರಲ್ಲ. ಫೈನಲ್ ಔಟ್ಪುಟ್ ಬರತ್ತೆ ಫಿನಿಶ್ಡ್ ಪ್ರಾಡಕ್ಟ್. ಇಲ್ಲಿ ನೋಡೋಣ, ಈ ಒಂದು ಪ್ರೋಸೆಸ್ ಅಲ್ಲಿ ಒಂದೇ ಯಾವಾಗ ಕಂಟಿನ್ಯೂಸ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದು ಕಂಪ್ನಿನಲ್ಲಿ, ಅಲ್ಲಿ ಏನ್ ಒಳಗಡೆ ಹೋಗುತ್ತೆ ಆ ಪ್ರೋಸೆಸ್ ಒಳಗಡೆ ಮತ್ತೆ ಏನ್ ಹೊರಗಡೆ ಬರುತ್ತೆ ಅಂತ ನೀವು ಆಗ್ಲೇ ಗೆಸ್ ಮಾಡಿರ್ಬೋದು. ಈ ಪ್ರೋಸೆಸ್ ಅಲ್ಲಿನೂ ಓಪನಿಂಗ್ WIP ಇರತ್ತೆ. ನೀವು ಯಾವತ್ತೋ ಒಂದ್ ದಿವಸ ನೀವು ವ್ಯಾಲ್ಯೂಯೇಷನ್ಗೆ ಮಷೀನ್ ಅನ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ರಿಪೋರ್ಟ್ ಮಾಡಬೇಕು ಅಂದ್ರೆ ನಿಲ್ಸಿರ್ತೀರಾ, ನೆಕ್ಸ್ಟ್ ಡೇ ಶುರು ಮಾಡಿದಾಗ ಓಪನಿಂಗ್ WIP ಇರತ್ತೆ. ಮತ್ತೆ ನೀವು ಒಂದ್ ಸ್ವಲ್ಪ ಯೂನಿಟ್ಸ್ ನ ಸ್ಟಾರ್ಟ್ ಮಾಡ್ಬೋದು ಈ ಪೀರಿಯಡ್ ಅಲ್ಲಿ. ಹಾಗೇನೆ ಕೊನೆಗೆ ಬರೋದು ಏನ್ ಬರುತ್ತೆ, ಅದರಿಂದ ಬರೋದು ಔಟ್ಪುಟ್, ಆ ಪ್ರೊಸೆಸ್ ಇಂದ ಫಿನಿಶ್ಡ್ ಗುಡ್ಸ್ ಇರತ್ತೆ. ಮತ್ತೆ ನೀವು ಅದನ್ನ ಸ್ವಿಚ್ ಆಫ್ ಮಾಡಿದಾಗ ಆ ಪ್ರೊಸೆಸ್ ಪೀರಿಯಡ್ ಅಂತ, ನಾನು ಯಾವಾಗ್ಲೂ ಪೀರಿಯಡ್ ಮಾತಾಡಿದ್ರೆ ಅದನ್ನ ನೀವು ಒಂದ್ ತಿಂಗಳು ಅಂತಾನು ಇಮ್ಯಾಜಿನ್ ಮಾಡ್ಕೋಬಹುದು, ಕ್ವಾರ್ಟರ್ಲಿ ಅಂತಾನು ಇಮ್ಯಾಜಿನ್ ಮಾಡ್ಕೋಬಹುದು, ಇಯರ್ಲಿ ಅಂತಾದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು. ಅಲ್ಲಿ ಕ್ಲೋಸಿಂಗ್ WIP ಇರತ್ತೆ. ಸೊ ಇದು ಪೂರ್ತಿ ಕಂಪ್ಲೀಟೆಡ್ ಅಂತ ಅರ್ಥ ಬರತ್ತೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಇದನ್ನ ಪಾಯಿಂಟ್ ನ. ಕ್ಲೋಸಿಂಗ್ WIP ಅಂತಂದ್ರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಡನ್ ಅಂತ, ಅರ್ಧಂಬರ್ಧ ಆಗಿರೋದು. ಸೊ ನಾವು ಇವಾಗ ತಿಳ್ಕೊಂಡಿರೋದು ಪ್ರೊಸೆಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದೀವಿ. ಮತ್ತೆ ಎರಡು ತರ ಪ್ರೊಸೆಸ್ ಇದೆ, ಒಂದು ಡಿಪಾರ್ಟ್ಮೆಂಟಲೈಸ್ಡ್, ನಾನ್ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್. ಟ್ರಾನ್ಸ್ಫರ್ಡ್ ಇನ್, ಟ್ರಾನ್ಸ್ಫರ್ಡ್ ಔಟ್ ಅಂತ ಈ ತರ ವರ್ಡ್ಸ್ ಯೂಸ್ ಮಾಡಿದ್ರೆ ಕ್ವೆಶನ್ಸ್ ನಲ್ಲಿ ನಿಮ್ಗೆ ಅದು ಅರ್ಥ ಆಗತ್ತೆ, ಇದು ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ನೋಡೋಣ, ಈಗ ಏನಾದ್ರೂ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದ್ರೆ ಪ್ರಾಡಕ್ಟ್ ಅನ್ನ, ಯಾವ್ಯಾವ ತರ ಖರ್ಚುಗಳು ಆ ಪ್ರಾಡಕ್ಟ್ ಒಳಗಡೆ ಹೋಗುತ್ತೆ ಅಂತ. ಖರ್ಚುಗಳು ಬಹಳ ತರ ಇದೆ ಕಂಪ್ನಿನಲ್ಲಿ, ಎಲ್ಲಾ ತರ ಖರ್ಚುಗಳು ಇದೆ. ಎಲೆಕ್ಟ್ರಿಸಿಟಿಗೆ ಖರ್ಚು ಕೊಡ್ತಾರೆ, ವಾಟರ್ಗೆ ಖರ್ಚು ಕೊಡ್ತಾರೆ, ಸೆಕ್ಯೂರಿಟಿಗೆ ಖರ್ಚು ಕೊಡ್ತಾರೆ, ರೆಂಟ್ ಕೊಡ್ತಾರೆ. ಆದ್ರೆ ನಾವು ಇದನ್ನ ವ್ಯಾಲ್ಯೂ ಮಾಡ್ಬೇಕಾದ್ರೆ ಒಂದು ಪ್ರಾಡಕ್ಟ್ ಅನ್ನ, ಅಲ್ಲಿ ಯಾವ್ಯಾವ್ದನ್ನ ತಗೊಳ್ಬೇಕು ಅಂತ ನಾವು ಆ ವ್ಯಾಲ್ಯೂಯೇಷನ್ ರಿಪೋರ್ಟ್ ಮಾಡೋದಿಕ್ಕೆ ಆ ಪ್ರಾಡಕ್ಟ್ಗೆ ಬರೀ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನ ಕನ್ಸಿಡರ್ ಮಾಡಬೇಕು. ಕಾಸ್ಟ್ಗಳು ಎರಡು ತರ ಇರತ್ತೆ, ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಇನ್ನೊಂದು ನಾನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ. ಒಂದು ಎಕ್ಸಾಂಪಲ್ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಂದ್ರೆ, ಈಗ ಸೇಲ್ ಮಾಡಿದ್ಮೇಲೆ ನಾವು ಸೇಲ್ಸ್ ಕಮಿಷನ್ ಕೊಡ್ತೀವಿ, ಅದು ಖರ್ಚೇನೆ ಕಂಪ್ನಿಗೆ. ಆದ್ರೆ ಅದನ್ನ ನಾವು ಪ್ರಾಡಕ್ಟ್ ಕಾಸ್ಟ್ಗೆ ಇನ್ಕ್ಲೂಡ್ ಮಾಡ್ಬೇಕಾ ಬೇಡವಾ ಅಂತ ಕ್ವಶನ್ ಇದ್ರೆ ಇದನ್ನ ಇನ್ಕ್ಲೂಡ್ ಮಾಡಬಾರ್ದು. ನಾನು ಬರೀ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನ ಇನ್ಕ್ಲೂಡ್ ಮಾಡಬೇಕು. ನನಗೆ ಸ್ವಲ್ಪ ಹೇಳಿ, ನಾನು ಮಾಡ್ತಾ ಇರೋ ಅನೋಟೇಷನ್ಸ್ ಎಲ್ಲ ನಿಮಗೆ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಹೇಳಿ, ನಾನು ಏನ್ ಬರೀತಾ ಇದ್ದೀನಿ ಅದು ಕಾಣಿಸ್ತಾ ಇದೆಯಾ? ಚಾಟ್ ಅಲ್ಲಿ ಹೇಳಕ್ಕಾಗತ್ತಾ? ಹಾ, ಓಕೆ, ಕಾಣಿಸ್ತಾ ಇದೆ. ಹಾ, ನಾನೇನ್ ಹೇಳ್ತಾ ಇದ್ದೆ ನಿಮ್ಗೆ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಲ್ಲಾನು ಅದರಲ್ಲಿ ಯಾವ್ಯಾವ್ದು ಇರತ್ತೆ ಅಂತ ಅದನ್ನ ನೋಡ್ತಾ ಇದೀವಿ ಇಲ್ಲಿ. ಅಕಸ್ಮಾತ್ ನಾನು ಮಾತಾಡ್ತಾ ಇರ್ಬೇಕಾದ್ರೆ ಅಕಸ್ಮಾತ್ ನಿಮ್ಗೆ ಸರಿಯಾಗಿ ಕೇಳಿಸದೇ ಇದ್ರೆ ಚಾಟ್ ಅಲ್ಲಿ ಹೇಳಿ ನನ್ಗೆ, ಯಾಕಂದ್ರೆ ನನ್ಗೆ ಗೊತ್ತಾಗಲ್ಲ, ನಾನು ಹೇಳ್ತಾ ಇರ್ತೀನಿ ಒಂದು ಫ್ಲೋ ನಲ್ಲಿ ಹೋಗ್ತಾ ಇರ್ತೀನಿ, ಗೊತ್ತಾಗಲ್ಲ ನಿಮ್ಗೆ ಕೇಳಿಸ್ತಾ ಇದೆಯೋ ಸಡನ್ ಆಗಿ ಮ್ಯೂಟ್ ಆಗೋಯ್ತೋ ಏನೋ ಅಂತ. ಹಾಗೇನಾದ್ರೂ ಆದ್ರೆ ನನ್ಗೆ ಚಾಟ್ ಅಲ್ಲಿ ಹೇಳಿ. ಎಲಿಮೆಂಟ್ಸ್ ಏನೇನ್ ಹೋಗುತ್ತೆ ಅಂತ, ಯಾವ ತರ ಕಾಸ್ಟ್ಗಳು ಒಂದು ಪ್ರಾಡಕ್ಟ್ ಕಾಸ್ಟ್ಗೆ ಹೋಗುತ್ತೆ ಅಂತ. ನೀವು ಒಂದು ಪ್ರಾಡಕ್ಟ್ ಕಾಸ್ಟ್ ಅಲ್ಲಿ ಹೋಗ್ತಾ ಇರೋ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ಏನೇನ್ ಹೋಗುತ್ತೆ ಅಂತ. ಡೈರೆಕ್ಟ್ ಕಾಸ್ಟ್, ಈ ಟೋಟಲ್ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಿದೆಯಲ್ಲ ಅದು ಮತ್ತೆ ಎರಡು ತರ ಇದೆ. ಅಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅದರಲ್ಲೇ ಮತ್ತೆ ಎರಡು ತರ. ಒಂದು ಡೈರೆಕ್ಟ್ ಕಾಸ್ಟ್ ಅಂತ, ಅದಕ್ಕೆ ಪ್ರೈಮ್ ಕಾಸ್ಟ್ ಅಂತಾನೂ ಹೇಳ್ತಾರೆ. ಡೈರೆಕ್ಟ್ ಕಾಸ್ಟ್ ಮತ್ತೆ ಪ್ರೈಮ್ ಕಾಸ್ಟ್ ಎರಡೂ ಒಂದೇ ಅರ್ಥ ಬರುತ್ತೆ. ಕೆಲವೊಂದು ಸತಿ ಕ್ವಶನ್ಸ್ ಅಲ್ಲಿ ನಿಮ್ಗೆ ಪ್ರೈಮ್ ಕಾಸ್ಟ್ ಅಂತ ಕಾಣಿಸ್ಬೋದು, ಕೆಲವೊಂದ್ ಸತಿ ಡೈರೆಕ್ಟ್ ಕಾಸ್ಟ್ ಅಂತ ಕಾಣಿಸ್ಬೋದು. ನೆಕ್ಸ್ಟ್ ಬರುತ್ತೆ ಇಂಡೈರೆಕ್ಟ್ ಕಾಸ್ಟ್. ಇದೇನಿದೆ
ಇಂಡೈರೆಕ್ಟ್ ಕಾಸ್ಟ್ಗೆ ಓವರ್ ಹೆಡ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟ್ ಕಾಸ್ಟ್ ಅಂತ, ಇದು ಏನಿದೆ ಇದು ಇಂಡೈರೆಕ್ಟ್ ಕಾಸ್ಟ್ ಅಂತ. ಇಂಡೈರೆಕ್ಟ್ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್ ಮತ್ತೆ ಈ ಓವರ್ ಹೆಡ್ಸ್ ಎರಡು ಒಂದೇನೆ. ಇವಾಗ ನೋಡೋಣ ಡೈರೆಕ್ಟ್ ಕಾಸ್ಟ್ ಅಲ್ಲಿ ಏನೇನು ಹೋಗುತ್ತೆ ಅಂತ. ಡೈರೆಕ್ಟ್ ಕಾಸ್ಟ್ ಅಲ್ಲಿ ಬರುತ್ತೆ ಡೈರೆಕ್ಟ್ ಮಟೀರಿಯಲ್ ಅಂತ ಕಾಸ್ಟ್ ಏನಿದೆ, ಮಟೀರಿಯಲ್ ಕಾಸ್ಟ್ ಏನೇನು ಹೋಗುತ್ತೋ ಅದೆಲ್ಲಾನು ಪ್ರಾಡಕ್ಟ್ ಕಾಸ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಏನು ಅಂತಂದ್ರೆ, ಏನೋ ಒಂದು ನೀವು ಒಂದು ಪ್ಲಾಸ್ಟಿಕ್ ಬಕೆಟ್ ಯೂಸ್ ಮಾಡ್ತೀನಿ ಅಂತಂದ್ರೆ, ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಪೆಟ್ ರೇಸಿನ್ ಅಂತ ಅದೊಂದು ರಾ ಮಟೀರಿಯಲ್, ಅದೊಂದು ಈ ಇದಿರತ್ತಲ್ಲ, ಈ ಸ್ಯಾಂಡ್ ಇರತ್ತಲ್ಲ, ಆ ಥರನೇ ಒಂದು ಗ್ರಾನ್ಯೂಲ್ಸ್ ಸಿಗತ್ತೆ ಮಾರ್ಕೆಟ್ ಅಲ್ಲಿ. ಅದನ್ನ ಕರಗಿಸ್ಬಿಟ್ಟು ಪ್ಲಾಸ್ಟಿಕ್ ಬಕೆಟ್ ನ ಮಾಡ್ತಾರೆ, ಅದು ರಾ ಮಟೀರಿಯಲ್ ಅಂತ. ಅದು ಒಂದು ಎಕ್ಸಾಂಪಲ್ ನಿಮ್ಗೆ ರಾ ಮಟೀರಿಯಲ್ ಯೂಸ್ ಮಾಡೋದಕ್ಕೆ ಅದರದ್ದು ಎಕ್ಸಾಂಪಲ್. ನೆಕ್ಸ್ಟ್ ಡೈರೆಕ್ಟ್ ಲೇಬರ್, ನಿಮ್ಗೆ ಪೀಸ್ ಮೀಲ್ ರೇಟ್ ಅಲ್ಲಿ ಅವರ್ಲಿ ರೇಟ್ ಅಲ್ಲಿ ಕೊಡ್ತಾ ಇರ್ಬೋದು, ಅಥವಾ ನೀವು ಯೂನಿಟ್ ಬೇಸ್ಡ್ ರೇಟ್ಸ್ ಕೊಡ್ತಾ ಇರ್ಬೋದು. ಒಂದ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಲೇಬರ್ಗೆ ಇಷ್ಟು ಖರ್ಚು ಅಂತ, ಅದೆಲ್ಲಾನು ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ. ಇದು ಎರಡೂನು ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಇವ್ ಎರಡೂನು ಸೇರ್ಕೊಂಡು ಪ್ರೈಮ್ ಕಾಸ್ಟ್ ಆಗತ್ತೆ ಅಥವಾ ಡೈರೆಕ್ಟ್ ಕಾಸ್ಟ್ ಆಗತ್ತೆ. ಮತ್ತೆ ಇಂಡೈರೆಕ್ಟ್ ಕಾಸ್ಟ್ ಯಾವುದು? ಇಂಡೈರೆಕ್ಟ್ ಕಾಸ್ಟ್ ಅಂತಂದ್ರೆ ಅದರಲ್ಲಿ ಮತ್ತೆ ಎರಡು ತರ ಇದೆ. ಒಂದು ವೇರಿಯೇಬಲ್ ಇಂಡೈರೆಕ್ಟ್ ಕಾಸ್ಟ್ ಅಂತ, ಇನ್ನೂ ಒಂದು ಫಿಕ್ಸ್ಡ್ ಇಂಡೈರೆಕ್ಟ್ ಕಾಸ್ಟ್ ಅಂತ. ಇಂಡೈರೆಕ್ಟ್ ಕಾಸ್ಟ್, ಓವರ್ ಹೆಡ್ ಎರಡು ಒಂದೇ, ನಿಮ್ಗೆ ಈಗ ತಾನೇ ಹೇಳಿದ್ದೆ. ಈ ವೇರಿಯೇಬಲ್ ಓವರ್ ಹೆಡ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಏನು ಅಂತ. ವೇರಿಯೇಬಲ್ ಓವರ್ ಹೆಡ್ಸ್ ಅಲ್ಲಿ ಎಕ್ಸಾಂಪಲ್ ಬರುತ್ತೆ ಇಂಡೈರೆಕ್ಟ್ ಮಟೀರಿಯಲ್. ಕೆಲವೊಂದು ಮಟೀರಿಯಲ್ ಏನಿದೆ ಅಲ್ಲ, ಅದು ಆ ಪ್ರಾಡಕ್ಟ್ ಕಾಸ್ಟ್ ಇನ್ ಪಾರ್ಟ್ ಆಗಲ್ಲ. ಅಂದ್ರೆ ಈಗ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ಬೇಕಾದ್ರೆ ಮಷಿನ್ಗೆ ನೀವು ಕೂಲೆಂಟ್ಸ್ ನ ಹಾಕ್ತಾ ಇರ್ಬೋದು, ಅಥವಾ ನೀರನ್ನ ಕಂಟಿನ್ಯೂಸ್ ಆಗಿ ಬಿಡ್ತಾ ಇರ್ಬೋದು, ಅದು ಸ್ಮೂತ್ ಆಗಿ ಓಡ್ಲಿ ಅಂತ. ಆ ನೀರು ಮತ್ತೆ ನಿಮ್ಗೆ ಏನ್ ಕೂಲೆಂಟ್ ಹಾಕ್ತೀರಾ, ಗ್ರೀಸ್ ಹಾಕ್ತೀರಾ, ಅದು ಆ ಪ್ರಾಡಕ್ಟ್ ಒಳಗಡೆ ಹೋಗಿ ಕೂತ್ಕೊಳ್ಳಲ್ಲ, ಅದು ಸುಮ್ಮನೆ ಮಷಿನ್ ಸರಿಯಾಗಿ ಓಡಿಸೋದಕ್ಕೆ. ಆದ್ರೆ ಆ ಮಟೀರಿಯಲ್ ಬೇಕೇ. ಸೊ ಅದು ಏನಾಗತ್ತೆ, ಇಂಡೈರೆಕ್ಟ್ ಮಟೀರಿಯಲ್ ಅಂತ ಅನ್ಸುತ್ತೆ. ಅದು ವೇರಿಯೇಬಲ್ ಓವರ್ ಹೆಡ್ ಅಂತ ಒಳಗಡೆ ಹೋಗುತ್ತೆ. ಮತ್ತೆ ಇಂಡೈರೆಕ್ಟ್ ಲೇಬರ್ ಏನಿದೆ ಅದನ್ನು ವೇರಿಯೇಬಲ್ ಓವರ್ ಹೆಡ್. ಇಂಡೈರೆಕ್ಟ್ ಲೇಬರ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದ್ರೆ, ಕ್ಲೀನರ್ ಇರ್ತಾನೆ, ಅಂದ್ರೆ ಅವನು ಒಂದು ಮಷಿನ್ ಮೇಲೆ ಕೆಲಸ ಮಾಡಲ್ಲ. ಒಂದು 4-5 ಮಷಿನ್ಸ್ ಇದೆ ಅಂತ ಇಟ್ಕೊಳ್ಳಿ ಫ್ಯಾಕ್ಟ್ರಿನಲ್ಲಿ, ಅವ್ನು ಬಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡೋನು ಒಬ್ನೇ ಇರ್ತಾನೆ. ಅವನಿಗೆ ನಾವು ಹೇಳಕ್ಕಾಗಲ್ಲ ಇವನು ಈ ಪ್ರಾಡಕ್ಟ್ಗೋಸ್ಕರನೇ ಕೆಲಸ ಮಾಡಿದಾನೆ, ಇದೇ ಕೆಲಸ ಮಾಡಿದಾನೆ ಅಂತ ಹೇಳಕ್ಕಾಗಲ್ಲ. ಸೊ ಅದು ಇಂಡೈರೆಕ್ಟ್ ಲೇಬರ್ ಅಂತ ಅನ್ಸ್ಕೊಳತ್ತೆ, ಅದು ವೇರಿಯೇಬಲ್ ಓವರ್ ಹೆಡ್. ಇನ್ನ ಒಂದು ಬರತ್ತೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈಗ ನೀವು ಇದು ಯೂಸ್ ಮಾಡ್ತೀರಾ, ಏನು ಅಂತ ಯಾವ್ದು ಹೇಳ್ಬೋದು ಅಂತಂದ್ರೆ, ಇದರಲ್ಲಿ ಯುಟಿಲಿಟಿ ಎಕ್ಸ್ಪೆನ್ಸಸ್ ಏನಿರತ್ತೆ, ಲೈಕ್ ಎಲೆಕ್ಟ್ರಿಸಿಟಿ ಎಕ್ಸ್ಪೆನ್ಸಸ್ ಏನಿರತ್ತೆ, ಅದೆಲ್ಲಾನು ವೇರಿಯೇಬಲ್ ಓವರ್ ಹೆಡ್ಗೆ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್. ಫಿಕ್ಸ್ಡ್ ಓವರ್ ಹೆಡ್ ಅಂದ್ರೆ ಅಗೇನ್ ಇದು ಇಂಡೈರೆಕ್ಟ್ ಕಾಸ್ಟ್. ಇದರಲ್ಲಿ ಎಕ್ಸಾಂಪಲ್ಸ್ ನ ಯಾವ್ದು ಹೇಳ್ಬೋದು? ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ಅದು ಫಿಕ್ಸ್ಡ್ ಆಗಿರ್ಬೇಕು. ಆ ಥರ ಎಕ್ಸಾಂಪಲ್ಸ್ ಯಾವುದು? ಈಗ ಮಷಿನರಿದು ಡೆಪ್ರಿಸಿಯೇಷನ್ ಇದೆ, ಆಮೇಲೆ ಆ ಪ್ಲಾಂಟ್ ಮ್ಯಾನೇಜರ್ಗೆ ಕೊಡ್ತೀವಲ್ಲ ಸ್ಯಾಲ್ರಿ, ಅದು ಫಿಕ್ಸ್ಡ್ ಇರುತ್ತೆ, ಪ್ರತಿ ತಿಂಗಳು ಇಷ್ಟು ಅಂತ. ನೀವು ಅವನು ಮ್ಯಾನುಫ್ಯಾಕ್ಚರಿಂಗ್ ಬಿಡ್ಲಿ, ಅವನು ಎಷ್ಟಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ಲಿ, ಕಡಿಮೆ ಮಾಡ್ಲಿ, ಜಾಸ್ತಿ ಮಾಡ್ಲಿ, ಅವನದು ಸ್ಯಾಲ್ರಿ ಫಿಕ್ಸ್ಡ್ ಆಗಿರತ್ತೆ ಪ್ಲಾಂಟ್ ಮ್ಯಾನೇಜರ್ದು. ಅದು ಓವರ್ ಹೆಡ್ ಕಾಸ್ಟ್ ಅಂತ, ಅದು ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್ ಅಂತ ಅನ್ಸ್ಕೊಳ್ಳುತ್ತೆ. ಇವಾಗ ನೋಡಿ, ಈ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್ ಮತ್ತೆ ವೇರಿಯೇಬಲ್ ಓವರ್ ಹೆಡ್ ಏನಿದೆಯಲ್ಲ, ಇದು ಎಲ್ಲಾನು ಸೇರ್ಕೊಂಡು ನಾವು ಅದಕ್ಕೆ ಹೇಳ್ತೀವಿ ವೇರಿಯೇಬಲ್ ಕಾಸ್ಟ್ ಅಂತ ಹೇಳ್ತೀವಿ. ಇದನ್ನ ಬಿಟ್ಟು ಉಳಿದಿದೆಲ್ಲ ಇರೋದು ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್ ಆಗತ್ತೆ. ಈಗ ಯಾವುದೋ ಒಂದು ಕಾಸ್ಟ್ ಕೊಟ್ರು ಅಂತಂದ್ರೆ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಅದು ವೇರಿಯೇಬಲ್ ಇದೆಯೋ ಅಥವಾ ಫಿಕ್ಸ್ಡ್ ಇದೆಯೋ ಅಂತ? ವೇರಿಯೇಬಲ್ ಕಾಸ್ಟ್ ಒಂದು ಗುಣ ಇದೆ, ಅದನ್ನ ನಾನು ಚಾರ್ಟ್ ಮಾಡಿ ಹೇಳ್ತೀನಿ ನಿಮ್ಗೆ. ಇದಕ್ಕೆ ಕಾರ್ಟೇಸಿಯನ್ ಪ್ಲೇನ್ ಅಂತ ಹೇಳ್ತಾರೆ, ಗ್ರಾಫ್ ಅದರ ಮೇಲೆ ಬರೀತೀನಿ. ಇದು ಎಕ್ಸ್ ಗ್ರಾಫ್ ಇದೆ, ಇದು ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಒರಿಜಿನ್. ವೇರಿಯೇಬಲ್ ಕಾಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ, ಇದು ಇಲ್ಲಿ ಇದೆ ಯೂನಿಟ್ಸ್ ಇದೆ ಅಂತ ಇಟ್ಕೊಳ್ಳಿ, ಎಕ್ಸ್ ಆಕ್ಸಿಸ್ ಮೇಲೆ ಪ್ಲಾಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಮತ್ತೆ ವೈ ಆಕ್ಸಿಸ್ ಮೇಲೆ ನಾನು ಡಾಲರ್ಸ್ ನ ಪ್ಲಾಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನೀವು ಯೂನಿಟ್ಸ್ ನ ಎಷ್ಟೆಷ್ಟು ನೀವು ಹೀಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತಿರೋ, ಜಾಸ್ತಿ ಆದಾಗೆ ನೋಡಿ ಟೋಟಲ್ ವೇರಿಯೇಬಲ್ ಕಾಸ್ಟ್ ಏನಾಗತ್ತೆ ಅಂತ ನೋಡಿ. ಟೋಟಲ್ ವೇರಿಯೇಬಲ್ ಕಾಸ್ಟ್
ಇದು ಮೇಲ್ ಹೋಗ್ತಾ ಇದೆ. ನೀವು ಇಲ್ಲಿ ಯೂನಿಟ್ಸ್ ಜಾಸ್ತಿ ಮಾಡಿದಾಗೂ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಎಕ್ಸಾಂಪಲ್ ನೀವು ತಗೊಂಡ್ರೆ ವೇರಿಯಬಲ್ ಕಾಸ್ಟ್ ಎಕ್ಸಾಂಪಲ್ ನಾನು ಹೇಳಿದ್ದೆ ಡೈರೆಕ್ಟ್ ಮಟೀರಿಯಲ್ ಅಂತ. ನೀವು 1 ಯೂನಿಟ್ ಮಾಡಿಸಿದ್ರೆ ಇಷ್ಟೇ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಗತ್ತೆ. ನೀವು 10 ಮಾಡಿದ್ರೆ ಇಷ್ಟರ ತನಕ ಆಗ್ಬೋದು, ಅಂದ್ರೆ ಖರ್ಚು ಇಷ್ಟು ಬಂತು. ಸೊ ನೀವು ಜಾಸ್ತಿ ಸೇಲ್ ಮಾಡಿದ್ರೆ ಮಟೀರಿಯಲ್ನ ಅಥವಾ ಇನ್ವೆಂಟರಿನ ಅಥವಾ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅದೇ ರೀತಿ ಡೈರೆಕ್ಟ್ ರಿಲೇಶನ್ಶಿಪ್ ಇರತ್ತೆ, ವೇರಿಯಬಲ್ ಕಾಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದರದ್ದು ಗುಣ ನೋಡೋಣ, ಫಿಕ್ಸ್ಡ್ ಓವರ್ ಹೆಡ್. ಈ ಫಿಕ್ಸ್ಡ್ ಓವರ್ ಹೆಡ್ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತಂದ್ರೆ, ಮತ್ತೆ ಅದನ್ನೇ ಹಾಗೆ ಈಗ ನಾನು ಕಾರ್ಟೇಸಿಯನ್ ಪ್ಲೇನ್ ಮೇಲೆ ಗ್ರಾಫ್ ಹಾಕಿದ್ರೆ ಇಲ್ಲಿ ಯೂನಿಟ್ಸ್ ಇದೆ ಅಂತ ಇಟ್ಕೊಳ್ಳಿ, ಇಲ್ಲಿ ಡಾಲರ್ಸ್ ಇದೆ ಅಂತ ಇಟ್ಕೊಳ್ಳಿ. ನಾನು ನೋಡಿ ಈ ಲೈನ್ ಟೋಟಲ್ ಕಾಸ್ಟ್ ಲೈನ್ ನೋಡಿ ಪ್ಯಾರಲಲ್ ಆಗಿದೆ ಎಕ್ಸ್ ಆಕ್ಸಿಸ್ಗೆ, ಟೋಟಲ್ ಫಿಕ್ಸ್ಡ್ ಕಾಸ್ಟ್. ಅಂದ್ರೆ ನೀವು ಇಲ್ಲಿ ಎಷ್ಟು ಯೂನಿಟ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದೀರಾ, ಹಾಗೇನೆ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇಲ್ಲ. ನೀವು ಮೇಲ್ಗಡೆ ನೋಡಿದ್ರೆ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಹೋಗ್ತಾ ಇದೆ. ಇಲ್ಲಿ ನೋಡಿ ನೀವು 1 ಮಾಡಿದ್ರು ಇಷ್ಟೇ, 10 ಮಾಡಿದ್ರು ಅಷ್ಟೇ ಕೊಡ್ಬೇಕು. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ದಾಗೇನೆ ಡೆಪ್ರಿಸಿಯೇಷನ್ ಆಫ್ ಎ ಪ್ಲಾಂಟ್ ಇದೆ. ಒಂದು ಮಷಿನರಿ ಡೆಪ್ರಿಸಿಯೇಷನ್ 10,000 ಇದ್ರೆ ಡಾಲರ್ಸ್, ನೀವು ಮಾಡಿದ್ರು ಕೊಡ್ಬೇಕು 10,000 ಡೆಪ್ರಿಸಿಯೇಷನ್ ಎಕ್ಸ್ಪೆನ್ಸ್ ಬರತ್ತೆ, ಮಾಡದೇ ಇದ್ರೂ ಬರತ್ತೆ. ಅದೇ ರೀತಿ ನೀವು ಇನ್ನೊಂದು ಎಕ್ಸಾಂಪಲ್ ಫ್ಯಾಕ್ಟ್ರಿ ರೆಂಟ್ ಅಂತ ತಿಳ್ಕೊಳ್ಳಿ. ಫ್ಯಾಕ್ಟ್ರಿ ರೆಂಟ್ ಎಷ್ಟೇ ಇದ್ರೆ ನೀವು ಅವನಿಗೆ ಓನರ್ಗೆ ಹೇಳಕ್ಕಾಗತ್ತಾ, ಇಲ್ಲ ಸರ್ ನಾನು ಈ ಸಲ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ಲಿಲ್ಲ, ಏನೋ ಪ್ರಾಬ್ಲಮ್ ಬಂತು, ಈ ಸಲ ರೆಂಟ್ ಕೊಡಕ್ ಆಗಲ್ಲ ಅಂದ್ರೆ ಆಗತ್ತಾ? ಅವನಿಗೆ ಫಿಕ್ಸ್ಡ್ ರೆಂಟ್ ಇರತ್ತೆ. Whether you manufacture or not, whether you sell or not, you have to pay that amount. ಅದು ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್ ಅಂತ ಆಗತ್ತೆ. ಈಗ ತಾನೇ ನೀವು ನೋಡಿದ್ರ, ನಾನು ನಿಮ್ಗೆ ಹೇಳ್ದೆ, ನೀವು ಎಷ್ಟೋ ಜನ ನೋಟ್ಸ್ ಮಾಡಿ ಇಟ್ಕೊಂಡಿರ್ಬೋದು. ಹಾಗಿದ್ರೆ ಒಂದು ಪ್ರಾಡಕ್ಟ್ ಮಾಡ್ಬೇಕಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಂತ ಇರತ್ತೆ, ಮತ್ತೆ ನಾನ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರುತ್ತೆ. ಬಟ್ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಷ್ಟೇ ತಗೋಬಹುದು. ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ 4 ಅಂತ ನೀವು ನೋಟ್ ಮಾಡ್ಕೊಂಡಿರ್ಬೋದು. ಯಾವ್ದನ್ನ ನೋಟ್ ಮಾಡ್ಕೊಂಡಿರ್ತೀರಾ ನೀವು? ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಪ್ರೊಡಕ್ಷನ್ ವೇರಿಯಬಲ್ ಓವರ್ ಹೆಡ್, ಪ್ರೊಡಕ್ಷನ್ ಫಿಕ್ಸ್ಡ್ ಓವರ್ ಹೆಡ್. ಈಗ ಒಂದು ಕ್ವೆಶನ್ ಬರತ್ತೆ, ಈ 4 ನಾವು ಪ್ರಾಡಕ್ಟ್ ಕಾಸ್ಟ್ ನಲ್ಲಿ ತಗೊಳ್ಬಹುದಾ ಅಥವಾ ಯಾವ್ದನ್ನಾದ್ರೂ ಬಿಟ್ರೆ ನಡೆಯತ್ತಾ? ಅದಕ್ಕೆ ಆನ್ಸರ್ ಏನಿದೆ ಅಂತಂದ್ರೆ, ಈ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಅನ್ನ ಉಪಯೋಗಿಸ್ಕೊಂಡು ನೀವು ಮ್ಯಾನುಫ್ಯಾಕ್ಚರ್ ಯಾವಾಗ ಮಾಡ್ತೀರಾ ಅವಾಗ ನೀವು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಂತ ಒಂದು ಮೆಥಡ್ ಇದೆ, ಅದನ್ನ ನೀವು ಉಪಯೋಗಿಸಿದ್ರೆ ನೀವು ಈ 4 ಕಾಸ್ಟ್ ಅನ್ನ ತಗೊಳ್ಬೇಕಾಗತ್ತೆ. US ಗ್ಯಾಪ್ ಅಲ್ಲಿ ಹೇಳ್ತಾರೆ, ನೀವು ಸ್ಟೇಕ್ ಹೋಲ್ಡರ್ಸ್ಗೆ ರಿಪೋರ್ಟಿಂಗ್ ಮಾಡ್ಬೇಕಿದ್ರೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ಬೇಕಿದ್ರೆ ವ್ಯಾಲ್ಯೂನ, ನೀವು ಇದನ್ನೇ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ಲ, ನಿಮ್ಗೆ ಚಾಯ್ಸ್ ಇಲ್ಲ. ಈ 4 ಇದನ್ನ ಇಲ್ಲಿದೆ ನೋಡಿ, ನಾನು ಮತ್ತೆ ಈಕ್ವಲ್ ಟು ಹಾಕ್ತೀನಿ. ಈ ಎಲ್ಲ 4 ಪ್ರಾಡಕ್ಟ್ ಕಾಸ್ಟ್ 4 ಉಪಯೋಗಿಸ್ತೀರಾ. ಹಾಗೆ ನೀವು ಉಪಯೋಗಿಸಿದ್ರೆ ನೀವು ಹೇಳ್ಬೋದು, ನಾನು ಕಂಪ್ನಿನಲ್ಲಿ ನಾನು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀನಿ US ಗ್ಯಾಪ್ ರಿಪೋರ್ಟಿಂಗ್ಗೋಸ್ಕರ ಅಂತ ಹೇಳ್ಬೋದು. ಈಗ ನಿಮ್ಗೆ ಕ್ವಶನ್ ಬರ್ಬೋದು, ಅಲ್ಲಿ ನಿಮ್ಗೆ ಕ್ವಶನ್ ಅಲ್ಲಿ ನಮ್ಗೆ ಎಕ್ಸಾಮ್ ಅಲ್ಲಿ ಹೇಳ್ತಾರ ಅವರು ಯಾವ್ದನ್ನ ಉಪಯೋಗಿಸ್ಕೋಬೇಕು, ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಉಪಯೋಗಿಸಿ ಮಾಡುವಂತ ಅಥವಾ ಬೇರೆ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಾರ ಅಂತ. ಅದಕ್ಕೆ ಒಂದು ಆನ್ಸರ್ ಏನು ಅಂದ್ರೆ, ನಾರ್ಮಲಿ ಅವರು ಹೇಳಲ್ಲ. ಹೇಳ್ದೆ ಇದ್ರೆ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ, ಅದು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಂಡ್ಬಿಡಿ. ಇನ್ನೊಂದ್ ತರ ಸಿಸ್ಟಮ್ ಇದೆ, ಅದಿರೋದು ವೇರಿಯಬಲ್ ಕಾಸ್ಟಿಂಗ್ ಅಲ್ಲಿ. ವೇರಿಯಬಲ್ ಕಾಸ್ಟಿಂಗ್ ಅನ್ನ ಇದನ್ನ ಯಾವಾಗ ಉಪಯೋಗಿಸ್ತಾರೆ, ಇದನ್ನ ನಾನು ತಿಳ್ಕೊಂಡು ಹೇಳ್ದೆ ನಿಮ್ಗೆ, ಅಬ್ಸಾರ್ಪ್ಷನ್ ಕಾಸ್ಟಿಂಗ್ US ಗ್ಯಾಪ್ ಪ್ರಕಾರ ಅದನ್ನ ನೀವು ಮಾಡಲೇಬೇಕು, ರಿಪೋರ್ಟಿಂಗ್ಗೋಸ್ಕರ ಉಪಯೋಗಿಸ್ಲೇಬೇಕು ಅಂತ. ಆದ್ರೆ ನೀವು ಇಂಟರ್ನಲ್ ಡಿಸಿಷನ್ ಮೇಕಿಂಗ್ ಏನಿರತ್ತೆ, ಬೇರೆ ಬೇರೆ ತರ ಡಿಸಿಷನ್ಸ್ ಕಂಪ್ನಿ ಕೆಲವೊಂದ್ಸತಿ ತಗೊಳ್ಬೇಕಾಗತ್ತೆ. ಅದರಿಂದ ರಿಪೋರ್ಟಿಂಗ್ ಮಾಡ್ಬೇಕಾಗಿಲ್ಲ, ಆದ್ರೆ ಡಿಸಿಷನ್ಸ್ ತಗೊಳ್ಬೇಕಲ್ಲ, ಅದಕ್ಕೋಸ್ಕರ ಕಂಪ್ನಿ ವೇರಿಯಬಲ್ ಕಾಸ್ಟಿಂಗ್ ಅನ್ನ ಉಪಯೋಗಿಸ್ಕೋಬಹುದು. ಮೇನ್ ಡಿಫ್ರೆನ್ಸ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮತ್ತೆ ವೇರಿಯಬಲ್ ಕಾಸ್ಟಿಂಗಿಗೆ ಡಿಫ್ರೆನ್ಸ್ ನೀವು ಆಗ್ಲೇ ಅಬ್ಸರ್ವ್ ಮಾಡಿರ್ಬೋದು. ಮತ್ತೆ ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ಪ್ರಾಡಕ್ಟ್ ಫಿಕ್ಸ್ಡ್ ಓವರ್ ಹೆಡ್ ಕಾಸ್ಟ್. ಪ್ರೊಡಕ್ಷನ್ ಫಿಕ್ಸ್ಡ್ ಓವರ್ ಹೆಡ್ಸ್ ಏನಿದೆಯಲ್ಲ, ಅದನ್ನ ನಾವು ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ನಲ್ಲಿ ಅಷ್ಟೇ ಉಪಯೋಗಿಸ್ತೀವಿ. ವೇರಿಯಬಲ್ ಕಾಸ್ಟಿಂಗ್ ನಲ್ಲಿ ಆ ಪ್ರೊಡಕ್ಷನ್ ಫಿಕ್ಸ್ಡ್ ಓವರ್ ಹೆಡ್ ಬರಲ್ಲ.
ಅದು ಮೇನ್ ಡಿಫ್ರೆನ್ಸ್. ಈಗ ನಿಮ್ಗೆ ಕ್ವಶನ್ಸ್ ಇರ್ಬೋದು ಮನಸ್ಸಿನಲ್ಲಿ, ಇದು ಇಂಟರ್ನಲ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇದು ಯಾವ ತರ ಡಿಸಿಷನ್ಸ್ ಇದು ಅಂತ. ಇದನ್ನ ಇದು ನೀವು ಪಾರ್ಟ್ 2 ಸೆಕ್ಷನ್ ಸಿ ನಲ್ಲಿ ಇದೆ ಡಿಸಿಷನ್ ಅನಾಲಿಸಿಸ್ ಅಂತ. ಅಲ್ಲಿ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ, ತುಂಬಾ ಡಿಟೇಲ್ ಅಲ್ಲಿ ಹೋಗ್ತೀವಿ ಅಲ್ಲಿ ಯಾವ ತರ ಡಿಸಿಷನ್ಸ್ ತಗೊಳತ್ತೆ ವೇರಿಯಬಲ್ ಕಾಸ್ಟಿಂಗ್ ಯೂಸ್ ಮಾಡಿ ಅಂತ. ಹಾಗೇನೆ ಈ ಸೆಕ್ಷನ್ ಡಿ ನಲ್ಲೇನೆ ಒಂದು ಸೆಪರೇಟ್ ಟಾಪಿಕ್ ಇದೆ. ನಾನು ತಗೊಳ್ತಾ ಇರೋದು ಪ್ರೊಸೆಸ್ ಕಾಸ್ಟಿಂಗ್ ಅಂತ ಒಂದ್ ಪಾರ್ಟ್ ಅಷ್ಟೇ. ಇನ್ನ ಒಂದು ಪಾರ್ಟ್ ಇದೆ ಸೆಕ್ಷನ್ ಡಿ ನಲ್ಲೇನೆ, ಅಲ್ಲಿ ತುಂಬಾ ಡೀಪ್ ಆಗಿ ಹೋಗ್ತೀವಿ. ಅದು ಅಲ್ಲಿ ಅನಲೈಸ್ ಮಾಡ್ತೀವಿ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ನಲ್ಲಿ ಮತ್ತೆ ವೇರಿಯಬಲ್ ಕಾಸ್ಟಿಂಗ್ ನಲ್ಲಿ ಯಾವ ತರ ಡಿಫ್ರೆನ್ಸ್ ಇದೆ, ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ಅದನ್ನೆಲ್ಲ ನೋಡ್ತೀವಿ ಯಾವ ತರ ಡಿಫ್ರೆನ್ಸಸ್ ಬರ್ತಾ ಇದೆ, ಯಾತಕ್ ಬರ್ತಾ ಇದೆ ಅಂತ. ಸೊ ಅದನ್ನ ನಾನು ಇಲ್ಲಿ ಡಿಟೇಲ್ ಅಲ್ಲಿ ಹೋಗಲ್ಲ, ನಿಮ್ಗೆ ಸುಮ್ಮನೆ ಹೇಳಿದ್ದೀನಿ, ಇದು ನಿಮ್ಗೆ ಗೊತ್ತಿರಬೇಕು. ಪ್ರೊಸೆಸ್ ಕಾಸ್ಟಿಂಗ್ ಉಪಯೋಗಿಸಬೇಕಾದ್ರೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಥವಾ ವೇರಿಯಬಲ್ ಕಾಸ್ಟಿಂಗ್ ಉಪಯೋಗಿಸ್ಕೋಬಹುದು. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ US GAAP ಪ್ರಕಾರ ಉಪಯೋಗಿಸಲೇಬೇಕು. ಮತ್ತೆ ಏನು ಹೇಳದೆ ಇದ್ರೆ ಕ್ವಶನ್ ಅಲ್ಲಿ ವಿ ಅಸ್ಯೂಮ್ ದಟ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ನೇ ಉಪಯೋಗಿಸ್ಕೋಬೇಕು ಅಂತ. ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ನಲ್ಲಿ ಬರೋದು 4 ಕಾಸ್ಟ್. ಇವಾಗ ನಾನು ನಿಮ್ಗೆ ಹೇಳಿದೆ 4 ಕಾಸ್ಟಿಂಗ್ ಇರತ್ತೆ ಅಂತ, 4 ತರ ಕಾಸ್ಟ್ ಇರತ್ತೆ ಅಂತ. ಸೊ ಟೋಟಲ್ ಕಾಸ್ಟ್ ಏನ್ ಬರತ್ತೆ ಅಂತಂದ್ರೆ 4 ಇದೆ. ಡಾಲರ್ ಅಮೌಂಟ್ ಇಷ್ಟು ಕಾಸ್ಟ್ ಇದೆ ಅಂತ ಇಟ್ಕೊಳ್ಳಿ. ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ ಇದೆ. ಆ 4 ಕಾಸ್ಟ್ ಅನ್ನ ನಾನು 3 ತರ ಮಾಡಿದ್ದೀನಿ ಇಲ್ಲಿ. ಒಂದು ಡೈರೆಕ್ಟ್ ಮಟೀರಿಯಲ್ ಕಾಸ್ಟ್ ಇದೆ, ಇನ್ನೊಂದು ಡೈರೆಕ್ಟ್ ಲೇಬರ್ ಕಾಸ್ಟ್ ಅಂತ ಇದೆ. ಓವರ್ ಹೆಡ್ಸ್ ನ ಎಲ್ಲಾನು ನಾನು ಕೂಡಿಸ್ಕೊಂಡ್ಬಿಟ್ಟು ಒಂದು ಕ್ಯಾಟಗರೈಸ್ ಮಾಡ್ಕೊಂಡಿದ್ದೀನಿ, ವೇರಿಯಬಲ್ ಅಂಡ್ ಫಿಕ್ಸ್ಡ್ ಓವರ್ ಹೆಡ್ಸ್ ಅಂತ. ನಿಮ್ಗೆ ಈಗ ಸ್ವಲ್ಪ ಬೇಜಾರಾಗಿರ್ಬೋದು, ಇದೇನಿದು ಲೆಕ್ಚರಿಂಗ್ಗೆ ಉದ್ದಕ್ಕೆ ಹೋಗ್ತಾ ಇದೆ, ನಾವು ಕ್ಯಾಲ್ಕುಲೇಷನ್ ಎಲ್ಲ ಯಾವಾಗ ನೋಡೋದು, ಎಕ್ಸಾಮ್ ನಲ್ಲಿ ಈ ತರ ಕ್ವಶನ್ಸ್ ಬರತ್ತಾ ಅಂತ. ಇದು ನಿಮ್ಗೆ ಇದು ಬೇಸಿಕ್ಸ್, ಇದು ಫೌಂಡೇಶನ್, ಇದ್ರದ್ದು ನಾಲೆಜ್ ಬೇಕೇ ಬೇಕಾಗತ್ತೆ ನಿಮ್ಗೆ ಆ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ. ಇದು ಆಟ ಆಡ್ದಂಗೆ. ನೀವು ಕೇರಂ ಬೋರ್ಡ್ ಆಡ್ಬೇಕು, ಚೆಸ್ ಆಡ್ಬೇಕು, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಮೊದಲು ಯು ಹ್ಯಾವ್ ಟು ನೋ ದ ರೂಲ್ಸ್ ಆಫ್ ದ ಗೇಮ್. ನಿಮ್ಗೆ ರೂಲ್ಸ್ ಗೊತ್ತಿದ್ರೆ ಆಮೇಲೆ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನೀವು ಏನೇನ್ ಕಲ್ತ್ಕೋತಾ ಇದ್ದೀರಾ, ಇವಾಗ ನೋಡ್ತಾ ಇದ್ದೀರಾ, ಇದೆಲ್ಲ ದೀಸ್ ಆರ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ನಿಮ್ಗೆ ಕ್ವಶನ್ಗೆ ಹೋಗೋಕ್ಕಿಂತ ಮುಂಚೆ ಗೊತ್ತಿರಲೇಬೇಕು. ನಾನು ನಿಮ್ಗೆ ಹೇಳ್ತಾ ಇದ್ದೆ ಇವಾಗ ಟೋಟಲ್ ಪ್ರೊಡಕ್ಷನ್ ಕಾಸ್ಟ್ 3 ತರ ಇದೆ ಅಂತ. 3 ತರ ಅಂದ್ರೆ 4 ತರ ಇದೆ. ನಾನು ಪ್ರೊಡಕ್ಷನ್ ಓವರ್ ಹೆಡ್ಸ್ ನ ಎಲ್ಲಾನು ವೇರಿಯಬಲ್ ಫಿಕ್ಸ್ ನ ಒಂದರಲ್ಲೇ ಹಾಕೊಂಡಿದ್ದೇನೆ. ಇವಾಗ ನೀವು ಇದೆರಡನ್ನ ಇಷ್ಟನ್ನ ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ಈ ಲೇಬರ್ ಕಾಸ್ಟ್ ತುಂಬಾ ಕಡಿಮೆ ಇದೆ. ಸೊ ಕ್ವಶನ್ ಬರುತ್ತೆ, ಇದಕ್ಕೇನು ನಾವು ಸೆಪರೇಟ್ ಕ್ಯಾಲ್ಕುಲೇಷನ್ ಇದಕ್ಕೋಸ್ಕರ ಮಾಡ್ಬೇಕಾ ಅಂತ ಲೇಬರ್ ಕಾಸ್ಟ್ಗೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ಪ್ರೊಸೆಸ್ ಕಾಸ್ಟಿಂಗ್ ಅಲ್ಲಿ, ನಾರ್ಮಲಿ ಈ ಲೇಬರ್ ಕಾಸ್ಟ್ ತುಂಬಾ ಕಡಿಮೆ ಇದ್ರೆ ಅದನ್ನ ನಾವು ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಲ್ಲಿ ಸೇರ್ಕೊಂಡ್ ಬಿಡ್ತೀವಿ. ಅದನ್ನ ಸೇರಿಸ್ಬಿಟ್ಟು ಎರಡೇ ಕಾಸ್ಟ್ ಮಾಡ್ತೀವಿ. ನೀವು ನೋಡ್ತೀರಾ ಆಮೇಲೆ ಎಕ್ಸಾಮ್ ಕ್ವಶನ್ ನಾನು ಸಪೋರ್ಟ್ ಪ್ಯಾಕೇಜ್ ಇಂದ ಇರೋ ಕ್ವಶನ್ಸ್ ನ ಸಾಲ್ವ್ ಮಾಡ್ಬೇಕಾದ್ರೆ ಇನ್ ಮೋಸ್ಟ್ ಆಫ್ ದ ಕ್ವಶನ್ಸ್ ಯು ವಿಲ್ ಸಿ ದಟ್ ದೇರ್ ಆರ್ ಓನ್ಲಿ 2 categories ಆಫ್ ಅ ಕಾಸ್ಟ್. ಅಂದ್ರೆ ಲೇಬರ್ ಕಾಸ್ಟ್ ತುಂಬಾ ಮಿನಿಮಮ್ ಆಗಿರತ್ತೆ, ಅದನ್ನ ಪ್ರೊಡಕ್ಷನ್ ಓವರ್ ಹೆಡ್ಸ್ ಜೊತೆ ಇನ್ಕ್ಲೂಡ್ ಮಾಡಿಬಿಟ್ಟಿರ್ತಾರೆ. ಅವಾಗ ಹಾಗೆ ಇನ್ಕ್ಲೂಡ್ ಮಾಡಿದಾಗ ಬರೋ ಕಾಸ್ಟ್ ಅನ್ನ ಹೇಳ್ತಾರೆ ಕನ್ವರ್ಷನ್ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಕನ್ವರ್ಷನ್ ಕಾಸ್ಟ್ ಅಲ್ಲಿ ಏನೇನ್ ಬರತ್ತೆ, ಒಂದ್ ಬರತ್ತೆ ಲೇಬರ್ ಕಾಸ್ಟ್ ಬರತ್ತೆ, ಮತ್ತೆ ಓವರ್ ಹೆಡ್ಸ್ ಬರತ್ತೆ. ಇವೆರಡು ಸೇರ್ಕೊಂಡು ಕನ್ವರ್ಷನ್ ಕಾಸ್ಟ್ ಅಂತ ಆಗತ್ತೆ. ಓವರ್ ಹೆಡ್ಸ್ ಅಲ್ಲಿ ಏನ್ ಬರತ್ತೆ ನೋಡಿದೀವಿ ಆಗ್ಲೇನೆ, ವೇರಿಯಬಲ್ ಓವರ್ ಹೆಡ್ಸ್ ಬರತ್ತೆ ಮತ್ತೆ ಫಿಕ್ಸ್ಡ್ ಓವರ್ ಹೆಡ್ಸ್ ಬರತ್ತೆ. ಈ ಕಂಟಿನ್ಯೂಸ್ ಆಗಿ ಕಂಪ್ನಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇರತ್ತಲ್ಲ, ಅವಾಗ ಇದೆಲ್ಲ ಖರ್ಚುಗಳು, ಇದೆಲ್ಲ ಪ್ರೊಸೆಸ್ ಯಾವ ತರ ಆಗತ್ತೆ ಅಂತ. ನಾನು ಮಷಿನ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಇಂಜಿನಿಯರ್ಸ್ ಅಲ್ಲ. ಯಾವ್ದ್ರಲ್ಲಿ ಯಾವ ಮೋಟಾರ್ ಸ್ಟಾರ್ಟ್ ಮುಂಚೆ ಮಾಡ್ತೀವಿ, ಯಾವ ಸ್ಕ್ರೂನ ಟೈಟ್ ಮಾಡಬೇಕು, ಅದ್ರ ಬಗ್ಗೆ ಮಾತಾಡಲ್ಲ. ಯಾಕಂದ್ರೆ ನಾವು ವಿ ಆರ್ ಗೋಯಿಂಗ್ ಟು ಬಿಕಮ್ ಅ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್. ನಾನು ಫ್ರಮ್ ಕಾಸ್ಟಿಂಗ್ ಆಂಗಲ್, ದುಡ್ಡು ಎಲ್ಲೆಲ್ಲಿ ಹೋಗ್ತಾ ಇದೆ, ಖರ್ಚು ಎಲ್ಲೆಲ್ಲಿ ಹೋಗ್ತಾ ಇದೆ, ಅಕೌಂಟಿಂಗ್ ಯಾವ ತರ ಮಾಡಬೇಕು ಅದ್ರ ಬಗ್ಗೆ ಮಾತಾಡೋಣ. ಫ್ಲೋ ಆಫ್ ಕಾಸ್ಟ್ ಯಾವ ತರ ಆಗತ್ತೆ ಕಂಪ್ನಿನಲ್ಲಿ ಅಂತ ಪ್ರೊಸೆಸ್ ಕಾಸ್ಟಿಂಗ್ ಅಲ್ಲಿ ನೋಡಿ. ನಾನು ಈಗ ಅಸ್ಯೂಮ್ ಮಾಡ್ಕೊಂಡ್ರೆ ಡಿಪಾರ್ಟ್ಮೆಂಟಲೈಸ್ಡ್ ಫಸ್ಟ್ ಪ್ರೊಸೆಸ್ ಅಲ್ಲಿ ಇರತ್ತೆ, ಸೆಕೆಂಡ್ ಪ್ರೊಸೆಸ್ಗೆ ಹೋಗತ್ತೆ, ಫಸ್ಟ್ ಪ್ರೊಸೆಸ್ ಇಂದ ಸೆಕೆಂಡ್ ಪ್ರೊಸೆಸ್ಗೆ ಹೋಗತ್ತೆ. ನಾನು 3 ಪ್ರೊಸೆಸ್ ಇದೆ ಅಂತ ಇಟ್ಕೊಂಡ್ರೆ ಸೆಕೆಂಡ್ ಪ್ರೊಸೆಸ್ ಇಂದ ಥರ್ಡ್ ಪ್ರೊಸೆಸ್ಗೆ ಹೋಗತ್ತೆ. ನಾನು ಇಲ್ಲಿ ಪ್ರೊಸೆಸ್ ಅಂತ ಬರ್ದಿದ್ದೀನಿ, ನೀವು ಬೇಕು ಅಂತಂದ್ರೆ ಇದನ್ನ ಡಿಪಾರ್ಟ್ಮೆಂಟ್ ಅಂತಾನು ತಿಳ್ಕೊಬಹುದು. ಒಂದ್ ಡಿಪಾರ್ಟ್ಮೆಂಟ್ ಇಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ, ಮತ್ತೆ ಫೈನಲ್ ಥರ್ಡ್ ಡಿಪಾರ್ಟ್ಮೆಂಟ್ ಇಂದ ಫಿನಿಶ್ ಗೂಡ್ಸ್ಗೆ ಹೋಗತ್ತೆ ಅಂತ. ಅಥವಾ
ನೀವು ಒಂದೇ ಪ್ರೊಸೆಸ್ ಇದೆ ಅಂತಾನು ತಿಳ್ಕೊಬಹುದು. ನಿಮ್ಗೆ ಆಗ್ಲೇ ಹೇಳಿದ್ದೆ ಪ್ರೊಸೆಸ್ ಎರಡ್ ತರ ಅಂತ, ಒಂದು ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್, ಇನ್ನೂ ಒಂದು ಕಂಟಿನ್ಯೂಸ್ ಆಗಿ ಒಂದೇ ಪ್ರೊಸೆಸ್ ಇರತ್ತೆ ಅಂತ. ಒಂದೇ ಪ್ರೊಸೆಸ್ ಇದ್ರೆ ಈ ತರ ಇರತ್ತೆ. ಮೊದಲ ಒಂದು ಪ್ರೊಸೆಸ್ಗೆ ಸ್ಟಾರ್ಟಿಂಗ್ ಓಪನಿಂಗ್ WIP ಇರತ್ತೆ, ಕ್ಲೋಸಿಂಗ್ WIP ಇರತ್ತೆ. ಅಥವಾ ನೀವು ಡಿಪಾರ್ಟ್ಮೆಂಟಲೈಸ್ ಮಾಡಿದ್ರೆ ಅದೇ ತರ ಪ್ರತಿಯೊಂದು ಪ್ರೊಸೆಸ್ಗೂ ಫಾರ್ ಈಚ್ ಪ್ರೊಸೆಸ್ ದೇರ್ ಇಸ್ ಗೋಯಿಂಗ್ ಟು ಬಿ ಓಪನಿಂಗ್ WIP ಅಂಡ್ ಕ್ಲೋಸಿಂಗ್ WIP. ಇದನ್ನ ಎರೇಸ್ ಮಾಡಿಬಿಡ್ತೀನಿ, ತುಂಬಾ ಬರೀತಾ ಇದ್ರೆ ಕನ್ಫ್ಯೂಸ್ ಆಗೋಗುತ್ತೆ. ಡೈರೆಕ್ಟ್ ಮಟೀರಿಯಲ್ ಎಲ್ಲ ಪ್ರೊಸೆಸ್ ಅಲ್ಲೂ ಹೋಗ್ತಾ ಇರ್ಬೋದು. ಹಾಗೇನೆ ಡೈರೆಕ್ಟ್ ಲೇಬರು ಮತ್ತೆ ಫ್ಯಾಕ್ಟರಿ ಓವರ್ ಹೆಡ್ ಎರಡು ಸೇರ್ಕೊಂಡು ಕನ್ವರ್ಷನ್ ಕಾಸ್ಟ್ ಆಗತ್ತೆ, ಮತ್ತೆ ಅದೂನು ಪ್ರೊಸೆಸ್ ಅಲ್ಲಿ ಹೋಗತ್ತೆ. ಸೊ ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಫ್ಯಾಕ್ಟರಿ ಓವರ್ ಹೆಡ್, ಅದು ವೇರಿಯಬಲ್ ಫಿಕ್ಸ್ಡ್ ಓವರ್ ಹೆಡ್ ಎಲ್ಲಾನು ಪ್ರೊಸೆಸ್ ಮೇಲೆ ಹೋದ್ಮೇಲೆ ಕೊನೆಗೆ ಫಿನಿಶ್ ಗೂಡ್ಸ್ ಬರತ್ತೆ. ನೋಡ್ತಾ ಇದ್ದೀರಾ, ಫಿನಿಶ್ ಗೂಡ್ಸ್ ಕೊನೆ ಪ್ರೊಸೆಸ್ ಇಂದ ಅಷ್ಟೇ ಬರತ್ತೆ, ಅಥವಾ ಒಂದೇ ಪ್ರೊಸೆಸ್ ಇದ್ರೆ ಕೊನೆಗೆ ಪ್ರೊಸೆಸ್ ಕೊನೆಗೆ ಫಿನಿಶ್ ಗೂಡ್ಸ್ ಇನ್ವೆಂಟರಿ ಬರತ್ತೆ. ಸ್ವಲ್ಪ ಉಳ್ಕೊಂಡಿರತ್ತೆ ಅಂತ ಅದನ್ನ ಅನ್ಕೊಳ್ಳಿ, ಅರ್ಧಂಬರ್ಧ ಆಗಿರೋದು ಹಾಗೇನೆ ಪ್ರೊಸೆಸ್ ಅಲ್ಲೇ ಇರತ್ತೆ. ಈ ಫಿನಿಶ್ ಗೂಡ್ಸ್ ಏನಾಗಿದೆ ಸೇಲ್ ಆಯ್ತು ಅಂತ ಇಟ್ಕೊಳ್ಳಿ, ಅದು ಸೇಲ್ ಆದಾಗ ಈ ಫಿನಿಶ್ ಗೂಡ್ಸ್ ಕಾಸ್ಟ್ ಏನಿರತ್ತೆ ಆ ಕಾಸ್ಟ್ ಎಲ್ಲ ಹೋಗ್ಬಿಟ್ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಆ ಅಕೌಂಟ್ ಅಲ್ಲಿ ಕೂತ್ಕೊಳ್ಳತ್ತೆ. ನಾವು ಈ ಕಾಸ್ಟ್ ಆಫ್ ಗೂಡ್ಸ್ ಇಂದ ಮುಂದೆ ಹೋಗುತ್ತೆ P&L ಇನ್ಕಮ್ ಸ್ಟೇಟ್ಮೆಂಟ್ಗೆ ಹೋಗುತ್ತೆ. ಇದನ್ನ ಇನ್ಕಮ್ ಸ್ಟೇಟ್ಮೆಂಟ್ ಅಂತಾನು ಹೇಳ್ತಾರೆ. ಅಲ್ಲಿಗೆ ಹೋಗಿ ಕೂತ್ಕೊಳ್ಳತ್ತೆ. ಸೊ ನಾವು ಏನ್ ತಿಳ್ಕೊಂಡಿದೀವಿ ಇವಾಗ, ಡೈರೆಕ್ಟ್ ರಾ ಮಟೀರಿಯಲ್ಸ್, ಡೈರೆಕ್ಟ್ ಲೇಬರ್, ಫ್ಯಾಕ್ಟರಿ ಓವರ್ ಹೆಡ್ ಪ್ರೊಸೆಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಫಿನಿಶ್ ಗೂಡ್ಸ್ಗೆ ಮತ್ತೆ COGSಗೆ ಹೋಗುತ್ತೆ ಅಂತ. ಈಗ ಇದನ್ನ ಮಟೀರಿಯಲ್ನ ಮತ್ತೆ ಡೈರೆಕ್ಟ್ ಲೇಬರ್ನ ಮತ್ತೆ ಫ್ಯಾಕ್ಟರಿ ಓವರ್ ಹೆಡ್ ನ ಕಾಸ್ಟ್ ನ ನಾವು ಪ್ರೊಸೆಸ್ ಒಳಗಡೆ ಹಾಕ್ಬೇಕಾದ್ರೆ ನಾವು 3 ತರದ ಕಾಸ್ಟ್ ಮೆಜರ್ಮೆಂಟ್ ಸಿಸ್ಟಮ್ ಯೂಸ್ ಮಾಡಿ ಹಾಕ್ಬೋದು. ಕಾಸ್ಟ್ ಅನ್ನ ಆಕ್ಚುಯಲ್ ಕಾಸ್ಟಿಂಗ್ ಸಿಸ್ಟಮ್ ಅಲ್ಲಿ, ಮೆಜರ್ಮೆಂಟ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಹಾಕ್ಬೋದು, ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಸಿಸ್ಟಮ್ ಯೂಸ್ ಮಾಡಿ ಹಾಕ್ಬೋದು, ನಾರ್ಮಲ್ ಮೆಜರ್ಮೆಂಟ್ ಸಿಸ್ಟಮ್ ಮಾಡಿ ಹಾಕ್ಬೋದು. ಈಗ ನಾನು ನಿಮ್ಗೆ ಏನ್ ಹೇಳಿದ್ದೀನಿ ಅಷ್ಟು ಸಾಕು. ಇದ್ರ ಬಗ್ಗೆ ನಾನು ಡಿಟೇಲ್ ಅಲ್ಲಿ ಹೋಗಲ್ಲ. ಆಕ್ಚುಯಲ್, ಸ್ಟ್ಯಾಂಡರ್ಡ್, ನಾರ್ಮಲ್ ಮೆಜರ್ಮೆಂಟ್ ಸಿಸ್ಟಮ್ ಅಂದ್ರೆ ಏನು, ಯಾವ್ದು ಯಾವ ತರ ಒಂದರಿಂದ ಇನ್ನೊಂದಕ್ಕೆ ಡಿಫ್ರೆನ್ಸ್ ಇದೆ ಅಂತ, ಅದು ಮತ್ತೆ ಅಗೇನ್ ಇನ್ನೂ ಒಂದು ಸಪರೇಟ್ ಟಾಪಿಕ್ ಇದೆ, ಇದರಲ್ಲೇನೆ ಇದೆ. ಪಾರ್ಟ್ 1 ಸೆಕ್ಷನ್ ಡಿ, ಈ ಏನ್ ಸೆಕ್ಷನ್ ನಾವು ಇಲ್ಲಿ ಇದೀವೋ ಅದರಲ್ಲೇನೆ ಅದೊಂದು ಸಪರೇಟ್ ಟಾಪಿಕ್, ಅದಕ್ಕೇನೆ ಸಾಕಷ್ಟು ಟೈಮ್ ಹೋಗುತ್ತೆ. ಅದು ಇಟ್ಸ್ ಎ ಟಾಪಿಕ್ ಇನ್ ಇಟ್ ಸೆಲ್ಫ್. ಈಗ ನೀವು ಇದಕ್ಕೆ ಈ ಲೆಸನ್ಗೋಸ್ಕರ, ಈ ಪ್ರೊಸೆಸ್ ಕಾಸ್ಟಿಂಗ್ಗೋಸ್ಕರ ತಿಳ್ಕೊಳ್ಳಿ, ಕಾಸ್ಟ್ ಮೆಜರ್ಮೆಂಟ್ಸ್ 3 ತರ ಇದೆ, ಅದನ್ನ ಉಪಯೋಗಿಸ್ಕೊಂಡು ಪ್ರೊಸೆಸ್ಗೆ ಕಾಸ್ಟ್ಗಳೆಲ್ಲ ಹೋಗುತ್ತೆ ಅಂತ. ಫೀಚರ್ಸ್ ಆಫ್ ಅ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಅಂಡ್ ಇಟ್ಸ್ ಅಪ್ಲಿಕೇಶನ್. ಈಗ ನೀವು ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ನೇ ಉಪಯೋಗಿಸ್ತಾರ, ಅಥವಾ ಜಾಬ್ ಕಾಸ್ಟಿಂಗ್ ಉಪಯೋಗಿಸ್ತಾರ, ಆಪರೇಷನ್ ಕಾಸ್ಟಿಂಗ್ ಉಪಯೋಗಿಸ್ತಾರ, ಅಥವಾ ನೀವೇ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ನಾಳೆ ನಿಮ್ಮನ್ನ ಒಂದ್ ಕಡೆ ಯಾವ್ದೋ ಒಂದು ಕಂಪ್ನಿಗೆ ಸೇರ್ಕೊಳ್ತೀರಾ, ಅವರು ನಿಮ್ಗೆ ಕೇಳ್ತಾರೆ, ಏನ್ ಮಾಡೋಣ ಇವರೇ, ನೀವು ಹೊಸದಾಗಿ ಸೇರ್ಕೊಂಡಿದ್ದೀರಾ, ನೀವು CMA ಆಗಿದ್ದೀರಾ, ನೀವೇ ಸಜೆಸ್ಟ್ ಮಾಡಿ, ಜಾಬ್ ಕಾಸ್ಟಿಂಗ್ ಮಾಡೋಣವಾ ಅಥವಾ ಆಕ್ಟಿವಿಟಿ ಮಾಡೋಣವಾ, ಲೈಫ್ ಸೈಕಲ್ ಮಾಡೋಣವಾ, ಯಾವ ಕಾಸ್ಟಿಂಗ್ ಉಪಯೋಗಿಸಿ ಮಾಡೋಣ ಅಂತ ಕೇಳಿದ್ರೆ ನಿಮ್ಗೆ ಹೇಳಕ್ಕೆ ಬರಬೇಕು ಯಾವಾಗ ಉಪಯೋಗಿಸ್ಕೋಬಹುದು ಅಂತ. ಅದಕ್ಕೆ ಕೆಲವೊಂದು ಫೀಚರ್ಸ್ ಇದೆ, ಈ ಪ್ರೊಸೆಸ್ ಕಾಸ್ಟಿಂಗ್ ಫೀಚರ್ಸ್. ಈ ಫೀಚರ್ಸ್ ಎಲ್ಲೆಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ಲೆಲ್ಲನೂ ಪ್ರೊಸೆಸ್ ಕಾಸ್ಟಿಂಗ್ ಈಸ್ ದ ಬೆಸ್ಟ್ ಸೂಟೆಡ್ ಒನ್. ಈಗ ಏನು ಅಂತ ನಾನು ಹೇಳ್ತೀನಿ. ಇದು ಉದ್ದಕ್ಕೆ ಒಂದು ಪ್ಯಾರಾಗ್ರಾಫ್ ಇದೆ, ನಾನು ಪ್ಯಾರಾಗ್ರಾಫ್ ಓದಲ್ಲ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಇದ್ರದ್ದು ಫೀಚರ್ಸ್ ಏನು ಅಂತ. ಒಂದು ಏನು ಅಂದ್ರೆ, ಈ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಏನಿದೆಯಲ್ಲ, ಇದು ಕಾಸ್ಟ್ ಅಕ್ಯುಮುಲೇಷನ್ ಸಿಸ್ಟಮ್. ಅಂದ್ರೆ ಪ್ರಾಡಕ್ಟ್ ಏನೇನ್ ಖರ್ಚು ಮಾಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್, ಅದನ್ನೆಲ್ಲ ಕೂಡಿಸ್ಬಿಟ್ಟು ಒಂದು ವ್ಯಾಲ್ಯೂ ತೆಗೆಯೋ ಸಿಸ್ಟಮ್. ಇದು ಎಲ್ಲಿ ಉಪಯೋಗಿಸ್ತಾರೆ ಅಂದ್ರೆ, ದೇರ್ ಹ್ಯಾಸ್ ಟು ಬಿ ಎ ಮಾಸ್ ಪ್ರೊಡಕ್ಷನ್ ಆಗ್ಬೇಕು, ಒಂದೊಂದೇ ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ, ಬಲ್ಕ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರ್ಬೇಕು. ಯಾವ್ದು ಎಕ್ಸಾಂಪಲ್ ನ ತಗೊಳ್ಬಹುದು, ಇವಾಗ ನೀವು ಮಾಜಾ ಇದೆ, ಇದು ಮ್ಯಾಂಗೋ ಜ್ಯೂಸ್, ನೀವು ಫ್ಯಾಕ್ಟ್ರಿಗೆ ಹೋದ್ರೆ 2 ಶಿಫ್ಟ್ 3 ಶಿಫ್ಟ್ ಅಲ್ಲಿ ಕಂಟಿನ್ಯೂಸ್ ಬಾಟಲ್ ಅಲ್ಲಿ ಫಿಲ್ ಅಪ್ ಮಾಡ್ತಾ ಇರ್ತಾರೆ ಜ್ಯೂಸಸ್ ನ. ಸೊ ದೇರ್ ಇಸ್ ಅ ಮಾಸ್ ಪ್ರೊಡಕ್ಷನ್ ದೇರ್. ಆ ತರ ಸಿಸ್ಟಮ್ಸ್ ನ ಬೇಕು, ಒಂದೊಂದೇ ಸೆಪರೇಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಸಿಸ್ಟಮ್ ಇರಲ್ಲ.
ನೆಕ್ಸ್ಟ್ ಏನು ಅಂದ್ರೆ ಇಟ್ ವಿಲ್ ಬಿ ಅ ಸಿಮಿಲರ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್. ಏನೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಒಂದೇ ತರ ಇರತ್ತೆ. ಈ ಮಾಜಾ ಬಾಟಲ್ ಒಂದು ತಗೊಂಡ್ರೆ ಬೇರೆ ಬೇರೆ ಸೈಜಸ್ ಇರ್ಬೋದು, ಅರ್ಧ ಲೀಟರ್ದು, 1 ಲೀಟರ್ದು, 1/4 ಲೀಟರ್ದು, ಬಟ್ ಎಲ್ಲಾನು ಸಿಮಿಲರ್ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ ಇರತ್ತೆ. ಆಮೇಲೆ ಇದು 1 or more ಕಂಟಿನ್ಯೂಯಸ್ ರಿಪಿಟೇಟಿವ್ ಪ್ರೊಸೆಸ್. ಅಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋದಿಕ್ಕೆ ಪ್ರತಿಯೊಂದು ಬಾಟಲ್ಗೂ ಬೇರೆ ಬೇರೆ ತರ ಮಾಡಲ್ಲ. ಈಗ ನೀವು ಮಾಜಾ ಬಾಟಲ್ ನಿಮ್ಮನೆ ಹತ್ರ ನೀವು ತಗೊಂಡ್ರಿ, ನಮ್ಮನೆ ಹತ್ರ ನಾನ್ ತಗೊಂಡ್ರೆ ಟೇಸ್ಟ್ ಒಂದೇ ತರ ಇರತ್ತೆ, ವೆಯ್ಟ್ ಒಂದೇ ತರ ಇರತ್ತೆ. ಆಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋದು ಚೇಂಜ್ ಮಾಡ್ತಾ ಇರಲ್ಲ ಅವರು. ಇಟ್ ಈಸ್ ಅ ರಿಪಿಟೇಟಿವ್ ಪ್ರೊಸೆಸ್, ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ. ಆಮೇಲೆ ನಾವು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಏನ್ ಮಾಡ್ತೀವಿ ಅಂತಂದ್ರೆ, ಈ ಪ್ರೊಸೆಸ್ ಕಾಸ್ಟಿಂಗ್ ನಲ್ಲಿ ಇದ್ದಾಗ ಕಾಸ್ಟ್ಸ್ ನ ಅವರೇಜ್ ಮಾಡ್ಬಿಡ್ತೀವಿ. ಅಂದ್ರೆ ಟೋಟಲ್ ಕಾಸ್ಟ್ ಈ ಒಂದ್ ಪೀರಿಯಡ್ ತಗೊಳ್ತೀವಿ, ಯಾವುದೋ ಒಂದು ಪೀರಿಯಡ್, ತಿಂಗಳು, ಕ್ವಾರ್ಟರ್ಲಿನೋ, ಇಯರ್ಲಿ ತಗೊಂಡು ವ್ಯಾಲ್ಯೂಯೇಷನ್ ಮಾಡು ಅಂತ ಹೇಳಿದ್ರೆ, ನಾವು ಎಷ್ಟು ಈ ಪೀರಿಯಡ್ ಅಲ್ಲಿ ಖರ್ಚು ಮಾಡಿದೀವಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, ಅದು ಎಲ್ಲಾನು ಕೂಡಿಸ್ಬಿಟ್ಟು, ಮತ್ತೆ ಎಷ್ಟು ಯೂನಿಟ್ಸ್ ಮಾಡಿದೀವಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅದನ್ನ ನೋಡ್ಬಿಟ್ಟು ಒಂದರಿಂದ ಇನ್ನೊಂದನ್ನ ಡಿವೈಡ್ ಮಾಡ್ಬಿಡ್ತೀವಿ. ಆನ್ ಎನ್ ಆವರೇಜ್ ಇಷ್ಟು ಬರತ್ತೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ನೀವು $10,000 ಖರ್ಚು ಮಾಡಿ 1,000 ಯೂನಿಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ, ನಾನು ಹೇಳ್ಬಿಡ್ತೀನಿ ನೀವು $10 ಪರ್ ಯೂನಿಟ್ ಖರ್ಚು ಮಾಡಿದಿರಿ ಅಂತ. ನಾವು ಕಾಸ್ಟ್ ನ ಅವರೇಜ್ ಮಾಡ್ಬಿಡ್ತೀವಿ. ಅಂದ್ರೆ ಹೀಗೂ ಆಗಿರ್ಬೋದು, ಈ ಮಾಸ್ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಯೂನಿಟ್ಗೆ ಜಾಸ್ತಿ ಖರ್ಚು ಮಾಡಿರ್ಬೋದು, ಅಥವಾ ಸ್ವಲ್ಪ ಕೆಲವೊಂದು 10-20 ಯೂನಿಟ್ಸ್ಗೆ ಜಾಸ್ತಿ ಖರ್ಚು ಮಾಡಿರ್ಬೋದು, ಕೆಲವೊಂದು ಯೂನಿಟ್ಸ್ಗೆ ಸ್ವಲ್ಪ ಕಡಿಮೆ ಖರ್ಚು ಆಗಿರ್ಬೋದು. ಬಟ್ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ ಅದನ್ನೆಲ್ಲಾನು ಆವರೇಜ್ ಮಾಡ್ಬಿಟ್ಟು ಇಷ್ಟು ಅಂತ ಹೇಳ್ಬಿಡ್ತೀವಿ ರಿಪೋರ್ಟಿಂಗ್ಗೋಸ್ಕರ. ಇದು ಯಾಕೆ ಹಿಂಗ್ ಮಾಡ್ತೀವಿ ಅಂತಂದ್ರೆ, ಈ ಮಾಸ್ ಪ್ರೊಡಕ್ಷನ್ ಆಗ್ತಾ ಇರ್ಬೇಕಾದ್ರೆ ಅದು ಕಾಸ್ಟ್ ಎಫೆಕ್ಟಿವ್ ಆಗಿರಲ್ಲ, ಮತ್ತೆ ಪ್ರಾಕ್ಟಿಕಲ್ ಅಲ್ಲ. ನೀವು ಒಂದೊಂದನ್ನೇ ತೆಗೆದ್ಬಿಟ್ಟು ಇದಿಷ್ಟಕ್ಕೆ ಈ ಬಾಟಲ್ಗೆ ಎಷ್ಟು ಖರ್ಚಾಯ್ತು, ಎಷ್ಟು ಜ್ಯೂಸ್ ಹೋಯ್ತು ಅಂತ ಮಾಡ್ತಾ ಕೂತ್ಕೊಂಡ್ರೆ ಅದು ಮುಗಿಯೋದೇ ಇಲ್ಲದೆ ಇರೋ ಕೆಲಸ ಅದು. ಸೊ ಅದನ್ನ ಕಾಸ್ಟ್ ನ ಆವರೇಜ್ ಮಾಡ್ಬಿಡ್ತೀವಿ. ಇವಾಗ ನಾನು ನಿಮ್ಗೆ ಹೇಳಿದ್ದೆ ಮುಂಚೆ ಸ್ಟಾರ್ಟಿಂಗ್ ನಲ್ಲಿ, ಇದನ್ನ ನಾವು ಸರ್ವಿಸ್ ಇಂಡಸ್ಟ್ರಿನಲ್ಲೂ ಉಪಯೋಗಿಸ್ಕೊಳ್ಬಹುದು, ಈ ಪ್ರೊಸೆಸ್ ಕಾಸ್ಟಿಂಗ್ ಅನ್ನ, ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ನಲ್ಲೂ ಉಪಯೋಗಿಸ್ಕೋಬಹುದು ಅಂತ. ಇವಾಗ ನಿಮ್ಗೆ ಎಕ್ಸಾಂಪಲ್ಸ್ ಹೇಳ್ತೀನಿ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಯಾವುದು ಅಂತ. ಇದು ಎಕ್ಸಾಸ್ಟಿವ್ ಲಿಸ್ಟ್ ಅಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ನಿಮ್ಗೆ ಜ್ಯೂಸ್ ಬಾಟಲ್ದು ಮಾಜಾದು ಹೇಳ್ದೆ, ಅದು ನೋಡಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಬಂತು. ಹಾಗೇನೆ ಆಯಿಲ್ ಇಂಡಸ್ಟ್ರಿ ಆಯ್ತು, ಪೇಂಟ್ ಇಂಡಸ್ಟ್ರಿ ಆಯ್ತು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಆಯ್ತು. ಇದು ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಲ್ಲಿ ಪ್ರೊಸೆಸ್ ಕಾಸ್ಟಿಂಗ್ ಉಪಯೋಗಿಸ್ಕೋತಾರೆ ಅದು. ಹಾಗೇನೆ ಸರ್ವಿಸ್ ಇಂಡಸ್ಟ್ರಿ ಯಾವ್ಯಾವುದು? ಪೋಸ್ಟಲ್ ಡೆಲಿವರಿ ಆರ್ಗನೈಸೇಷನ್ ಇದೆ, ಕ್ರೆಡಿಟ್ ಕಾರ್ಡ್ ಇಂಡಸ್ಟ್ರಿ ಇದೆ. ಇಲ್ಲಿನೂ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಆಗ್ತಾ ಇರತ್ತೆ, ಒಂದಾದ್ಮೇಲೆ ಒಂದು. ಇದನ್ನು ಮಾಸ್ ಆಗಿ ಒಂದು ಡೆಲಿವರಿ ಆಗ್ತಾ ಇರತ್ತೆ. ಈಗ ಪೋಸ್ಟಲ್ ಡೆಲಿವರಿ ತಗೊಂಡ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇರತ್ತೆ. ನಿಮಗೆ ಇಲ್ಲಿ ಕ್ವಶನ್ ಬರ್ಬೋದು, ಇಲ್ಲಿ ರಾ ಮಟೀರಿಯಲ್ ಉಪಯೋಗಿಸ್ಕೊಳ್ಳಲ್ವಾ ಈ ಸರ್ವಿಸ್ ಇಂಡಸ್ಟ್ರಿನಲ್ಲಿ ಅಂತ. ಅದಕ್ಕೆ ಉತ್ತರ ಏನು ಅಂದ್ರೆ, ನಾರ್ಮಲಿ ಏನಿರತ್ತೆ ರಾ ಮಟೀರಿಯಲ್ಸ್ ಕಂಟೆಂಟ್ಸ್ ಏನಿರತ್ತಲ್ಲ ಅದು ತುಂಬಾ ಕಡಿಮೆ ಇರತ್ತೆ ಈ ಇಂಡಸ್ಟ್ರಿಗಳಲ್ಲಿ, ಸರ್ವಿಸ್ ಇಂಡಸ್ಟ್ರಿನಲ್ಲಿ, ಅಥವಾ ಕೆಲವೊಂದು ಇಂಡಸ್ಟ್ರಿನಲ್ಲಿ ಇರೋದೇ ಇಲ್ಲ. ಇವಾಗ ನಾವು ನೋಡಿದ್ವಿ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್ ಅಂದ್ರೆ ಏನು ಅಂತ ಇಲ್ಲಿ ತನಕ ನೋಡಿದೀವಿ. ಅದು 2 ತರ ಡಿಪಾರ್ಟ್ಮೆಂಟಲ್, ನಾನ್ ಡಿಪಾರ್ಟ್ಮೆಂಟಲ್ ಅಂತ ನೋಡಿದ್ವಿ. ಯಾವ ತರ ಕಾಸ್ಟ್ಗಳು ಪ್ರಾಡಕ್ಟ್ ಒಳಗೆ ಹೋಗುತ್ತೆ ಅಂತ ನೋಡಿದ್ವಿ. ನಾವು ಹೇಗೆ ಐಡೆಂಟಿಫೈ ಮಾಡಬೇಕು ಪ್ರೊಸೆಸ್ ಕಾಸ್ಟಿಂಗ್ ನ ಉಪಯೋಗಿಸ್ಕೋಕೋ ಬೇಡವೋ ಅಂತ ಅದನ್ನ ನೋಡಿದ್ವಿ. ಮತ್ತೆ ಇಂಡಸ್ಟ್ರಿ ಎಕ್ಸಾಂಪಲ್ಸ್ ಅಷ್ಟನ್ನ ಇಲ್ಲಿ ತನಕ ನೋಡಿದ್ವಿ. ನೆಕ್ಸ್ಟ್ ನೋಡೋಣ ಸ್ಟೆಪ್ಸ್. ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್. ಈ ಒಂದು ಸ್ಲೈಡ್ ಇಲ್ಲಿ ಹೇಳ್ತಾ ಇರೋದು ತುಂಬಾ ಇಂಪಾರ್ಟೆಂಟ್. ಅಂಡ್ ಯು ಆರ್ ಲುಕಿಂಗ್ ಎಟ್ ದ ಹಾರ್ಟ್ ಆಫ್ ಪ್ರೊಸೆಸ್ ಕಾಸ್ಟಿಂಗ್ ಸಿಸ್ಟಮ್. ಇದು ಇಂಪಾರ್ಟೆಂಟ್, ನೀವು ತಿಳ್ಕೊಳ್ಬೇಕಾಗಿರೋದು. ಮೋಸ್ಟ್ ಆಫ್ ದ ಎಕ್ಸಾಮ್ ಕ್ವಶನ್ಸ್ ಏನಿರತ್ತೆ ಇದ್ರ ಮೇಲೆ ಬರತ್ತೆ. ನಾನು ಮುಂಚೆ ಹೇಳ್ದಾಗೆ ನಾನು ಏನೇನು ಕವರ್ ಮಾಡಿದ್ನೋ ಅದನ್ನು ನಿಮ್ಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ನಲ್ಲಿ ಕೇಳ್ಬೋದು, ಕೇಳಲ್ಲ ಅಂತಲ್ಲ. ಬಟ್ ನಿಮ್ಗೆ ಯಾವಾಗ ನ್ಯೂಮರಿಕಲ್ ಕ್ವಶನ್ಸ್ ಏನ್ ಜಾಸ್ತಿ ಬರ್ತಾ ಇದೆ ಅದನ್ನ ನೀವು ಸಾಲ್ವ್ ಮಾಡೋದಕ್ಕೆ ಈ ಸ್ಟೆಪ್ಸ್ ನ ಫಾಲೋ ಮಾಡಬೇಕು. ಎಷ್ಟೋ ಸಲ ನನಗೆ ಹುಡುಗರು ಹೇಳಿದ್ದಾರೆ, ಸರ್ ನಾನೆಲ್ಲ ಲೆಸನ್ ಎಲ್ಲ ಅಟೆಂಡ್ ಆಗಿದ್ದೀನಿ, ಈ ಎಕ್ಸಾಮ್ ಅಲ್ಲಿ ಕ್ವಶನ್ ಬಂದ್ರೆ ಹೆಂಗೆ ಅದು ಮುಂದುವರಿಬೇಕು ಅಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಲೆಸನ್ ಎಲ್ಲ ಓದಿದ್ದೀನಿ, ಬಟ್ ನಾನು ಅದನ್ನ ಯಾವ ತರ ಸ್ಟಾರ್ಟಿಂಗ್ ಹೆಂಗೆ ಅಂತ ಗೊತ್ತಾಗಲ್ಲ ಅಂತ. ಅಂಥವ್ರಿಗೆ ಇದು ತುಂಬಾ ಉಪಯೋಗ ಆಗತ್ತೆ ಈ ಸ್ಟೆಪ್ಸ್. ಒಂದಾದ ಕೂಡಲೇ ಒಂದು ನೀವು ಇದೇ ತರ ನಾನು ಇಲ್ಲಿ ಏನ್ ಹೇಳ್ತೀನಿ ಅದನ್ನ ನೀವು ಮಾಡ್ತಾ ಹೋದ್ರೆ
ನಿಮ್ಗೆ ಮಿಸ್ಟೇಕ್ ಆಗೋ ಚಾನ್ಸಸ್ಸೇ ಇಲ್ಲ. ಮಧ್ಯಾಹ್ನ ನಿಮ್ಗೆ ಫಾರ್ಮ್ಯಾಟ್ಸ್ನು ಹೇಳ್ತೀನಿ, ಯಾವ ತರ ಫಾರ್ಮ್ಯಾಟ್ಸ್ ನ ಉಪಯೋಗಿಸ್ಕೋಬೇಕು ಅಂತ. ಈಗ ಮೊದಲಿಗೆ ನಾನು ನಿಮ್ಗೆ ಬರೀ ಸ್ಟೆಪ್ಸ್ ನ ಹೇಳ್ತೀನಿ, ಆಮೇಲೆ ಆ ಒಂದೊಂದು ಸ್ಟೆಪ್ ಡಿಟೇಲ್ ಆಗಿ ಹೇಳ್ತೀನಿ ಇದರಲ್ಲಿ ಏನ್ ಬರುತ್ತೆ ಅಂತ. ಫಾರ್ಮ್ಯಾಟ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀನಿ, ಮತ್ತೆ ಎಕ್ಸಾಂಪಲ್ಸ್ ನ ತಗೊಳ್ತೀನಿ, ಇಲ್ಲಸ್ಟ್ರೇಷನ್ಸ್ ನ ತಗೊಳ್ತೀನಿ. ಈ ಸ್ಟೆಪ್ಸ್ ನಾನು ಮುಂಚೆ ಹೇಳಿದಾಗ ಕೆಲವೊಬ್ರು ಲೇಟ್ ಆಗಿ ಜಾಯ್ನ್ ಆಗಿರ್ಬೋದು, ಅವ್ರಿಗೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಇದನ್ನ ನೀವು ಬಹ್ಯಾಟ್ ಮಾಡಕ್ಕೆ ಹೋಗ್ಬೇಡಿ, ಇದು ಲಾಜಿಕಲಿ ಹೋಗತ್ತೆ. ಇದು ನಾವು ಈ ಕ್ಲಾಸಸ್ ನ ಈ ಸೆಷನ್ ಮುಗಿಸೋ ಅಷ್ಟೊತ್ತಿಗೆ ನಿಮ್ಗೆ ಗೊತ್ತಾಗೋಗತ್ತೆ ಯಾವ ತರ ಹೋಗ್ಬೇಕು ಅಂತ, ಒಂದಾದ ಕೂಡಲೇ ಬಂದು. ಈ ಸ್ಟೆಪ್ಸ್ 8 ಸ್ಟೆಪ್ಸ್ ಅಲ್ಲಿ ಕೊನೆ ಸ್ಟೆಪ್ ಏನಿದೆ ರೀಕನ್ಸಿಲೇಷನ್, ಅದನ್ನ ಎಕ್ಸಾಮ್ ನಲ್ಲಿ ಕೇಳಲ್ಲ, ಅದು ನಿಮ್ಗೋಸ್ಕರ ಅಷ್ಟೇ, ನೀವು ಮಾಡಿದ್ದೆಲ್ಲ ಸರಿ ಇದೆಯೋ ಇಲ್ಲೋ ಅಂತ ನೋಡೋದಕ್ಕೆ ಹೆಲ್ಪ್ ಆಗತ್ತೆ. ಅದನ್ನ ಎಕ್ಸಾಮ್ ಅಲ್ಲಿ ಟ್ರೈ ಮಾಡಬೇಡಿ ನಾನು ಮಾಡಿದ್ದೆಲ್ಲ ಸರಿ ಇದೆಯಾ ಅಂತ. ಇರೋ ಕ್ವಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಟೈಮ್ ಇರಲ್ಲ, ನೀವು ಅದಾದ್ಮೇಲೆ ನೀವು ಅದನ್ನ ಚೆಕ್ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಟೈಮ್ ಸಾಲೋದೇ ಇಲ್ಲ, ನಿಮ್ಗೆ ಇರೋದು ಇಲ್ಲ. ಅಲ್ಲ, ನಿಮ್ಗೆ ಟೈಮ್ ಅಕಸ್ಮಾತ್ ಆಗಿ ಉಳಿದ್ರೆ, ನನ್ಗೆ ಇನ್ನು ತನಕ ಯಾರು ಹೇಳಿಲ್ಲ ಸರ್ ನಂದು ಬೇಗ ಮುಗ್ದೋಯ್ತು, ಟೈಮ್ ಸಾಕಷ್ಟು ಉಳಿದೋಯ್ತು ಅಂತ. ಕೆಲವೊಂದು ನಿಮ್ಗೆ ಒಂದು 5-10 ಮಿನಿಟ್ಸ್ ಉಳಿದ್ರೇನು ರಿವ್ಯೂ ಮಾಡೋಕ್ಕಿಂತನೂ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ಒಳ್ಳೇದು. ನೀವು ಎಸ್ಎ ಟೈಪ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅನಲೈಸ್ ಮಾಡೋದಕ್ಕೆ ಅಲ್ಲಿ ಜಾಸ್ತಿ ಟೈಮ್ ಸಿಗತ್ತೆ ಎಸ್ಎ ಟೈಪ್ ಕ್ವಶನ್ಸ್ ಅಲ್ಲಿ. ಹಾಗಿದ್ರೆ ನೋಡೋಣ ಈ ಸ್ಟೆಪ್ಸ್ ಎಲ್ಲ ಏನು ಅಂತ. ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ, ಪ್ರೊಸೆಸ್ ಕಾಸ್ಟ್ ಫ್ಲೋ ಮೆಥಡ್ ಯಾವುದು ಅಂತ ಅದನ್ನ ತಿಳ್ಕೋಬೇಕು. ಕ್ವಶನ್ಸ್ ನಲ್ಲಿ ಇದನ್ನ ನಿಮ್ಗೆ ಕೊಟ್ಬಿಟ್ಟಿರ್ತಾರೆ. ನಾನು ಮುಂಚೆ ಹೇಳಿದಾಗೆ ನಾನು ತುಂಬಾ ಡಿಟೇಲ್ ಆಗಿ ಹೋಗಲ್ಲ, ಇದನ್ನ ಮತ್ತೆ ನಾನು ಆಮೇಲೆ ಮುಂಚೆ ಸ್ಟೆಪ್ಸ್ ಹೇಳ್ಬಿಟ್ಟು ಆಮೇಲೆ ಒಂದೊಂದು ಸ್ಟೆಪ್ ನ ಡಿಟೇಲ್ ಆಗಿ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂತಂದ್ರೆ, ಫಿಸಿಕಲ್ ಯೂನಿಟ್ಸ್ ನ ನೀವು ತಿಳ್ಕೊಳ್ಬೇಕು. ಅಂದ್ರೆ ಎಷ್ಟು ಯೂನಿಟ್ಸ್ ಮುಂಚೆ ಇತ್ತು ಪ್ರೊಸೆಸ್ ಅಲ್ಲಿ, ಎಷ್ಟು ಯೂನಿಟ್ಸ್ ನ ಮತ್ತೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು, ಇದೆಲ್ಲಾನು ಬಂದಿದ್ದು ಯೂನಿಟ್ಸ್ ಬಂದಿರೋದು ಪ್ರೊಸೆಸ್ಗೇನು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು, ನಾವ್ ಎಷ್ಟು ಹಾಕಿದ್ವಿ ಅಂತ. ಮತ್ತೆ ಪ್ರೊಸೆಸ್ ಇಂದ ಹೊರಗಡೆ ಬರೋದು ಏನಿರುತ್ತೆ, ಕ್ಲೋಸಿಂಗ್ ವರ್ಕ್ ಇನ್ ಪ್ರೊಸೆಸ್ ಇರುತ್ತೆ, ಮತ್ತೆ ಫಿನಿಶ್ಡ್ ಗುಡ್ಸ್ ಇರುತ್ತೆ. ಸೊ ಇದ್ರದ್ದೆಲ್ಲಾನು ಒಂದು ಐಡಿಯಾ ಇರಬೇಕು, ಅದನ್ನ ತಿಳ್ಕೊಳ್ಳೋದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಏನು, ಡಿಟರ್ಮಿನ್ ಪಾಯಿಂಟ್ ಆಫ್ ಟೈಮ್ ಆಫ್ ಎಡಿಷನ್ ಆಫ್ ರಾ ಮಟೀರಿಯಲ್. ರಾ ಮಟೀರಿಯಲ್ ನ ಯಾವಾಗ ಹಾಕ್ತಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಎಲ್ಲ ಪ್ರೊಸೆಸ್ ಅಲ್ಲೂ ಸ್ಟಾರ್ಟಿಂಗ್ ಅಲ್ಲೇನೆ ಹಾಕ್ಬಿಡಲ್ಲ. ನಾನು ನಿಮ್ಗೆ ಕ್ಯಾಂಡಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಶುರು ಮಾಡಿದೆ ಫಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಮೇಣ, ಬತ್ತಿ, ಸೆಂಟು ಎಲ್ಲಾನು ಒಂದು ಮೋಲ್ಡ್ ಅಲ್ಲಿ ಹಾಕ್ಬಿಡ್ತಾರೆ ಅಂತ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲೂ ಆ ತರ ಆಗಲ್ಲ. ಕೆಲವೊಂದ್ ಕಡೆ ಮಧ್ಯ ಹಾಕ್ಬೋದು, ಕೆಲವೊಂದ್ ಕಡೆ ಕೊನೆಗೆ ಹಾಕ್ಬೋದು. ಅದು ಯಾವಾಗ ಹಾಕ್ತಾರೆ ಅಂತ ತಿಳ್ಕೊಳ್ಳೋದು ಮುಖ್ಯ. ಸೊ ಇದನ್ನು ನಿಮ್ಗೆ ಕ್ವಶನ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಆ ಇನ್ಫಾರ್ಮೇಶನ್ ನ ತಗೊಂಡು ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ನೆಕ್ಸ್ಟ್ ಏನಿದೆ ಅಂತಂದ್ರೆ, ಡಿಟರ್ಮೈನ್ ಎಕ್ವಿವಲೆಂಟ್ ಯೂನಿಟ್ಸ್ ಅಂತ. ಇದು ನಿಮ್ಗೆ ಹೊಸ ವರ್ಡ್ ಇರ್ಬೋದು, ನೀವು ಯಾರು ಫಸ್ಟ್ ಟೈಮ್ ಈ ಲೆಸನ್ ನ ಅಟೆಂಡ್ ಆಗ್ತಾ ಇದ್ದೀರಾ ಅವ್ರಿಗೆ ಇದು ಹೊಸ ವರ್ಡ್ ಇರ್ಬೋದು. ನಿಮ್ಗೆ ಅರ್ಥ ಆಗತ್ತೆ ಫಿಸಿಕಲ್ ಯೂನಿಟ್ಸ್ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ. ಫಿಸಿಕಲ್ ಯೂನಿಟ್ಸ್ ಅಂತಂದ್ರೆ ನೀವು ಯಾವ್ದನ್ನ ಟಚ್ ಮಾಡಬಹುದು, ನೋಡ್ಬೋದು. ಈಗ ಯೂನಿಟ್ಸ್ ನಿಮಗೆ ಕಂಪ್ನಿಗೆ ಹೋದ್ರೆ ಗೊತ್ತಾಗತ್ತೆ, ಅರ್ಧಂಬರ್ಧ ಯೂನಿಟ್ಸ್ ನ ನೋಡ್ತೀರಾ ಕಣ್ಣಲ್ಲಿ, ಯಾವ್ದು ಮುಗ್ದೋಗಿದೆ ಇಂಟ್ರೊಡ್ಯೂಸ್ ಮಾಡಿದ್ದು ಯೂನಿಟ್ಸ್ ನ ನೋಡ್ತಾ ಇರ್ತೀರಾ. ಆದ್ರೆ ಇದು ಇಕ್ವಿವಲೆಂಟ್ ಯೂನಿಟ್ಸ್ ಅಂದ್ರೆ ಇದು ಏನು ಅಂತ, ಇದನ್ನ ನಾನು ಮತ್ತೆ ಫೋರ್ತ್ ಸ್ಟೆಪ್ ನಾನು ಹೇಳ್ದಾಗೆ ಮುಂಚೆ ಹೇಳ್ದಾಗೆ ಆಮೇಲೆ ಒಂದೊಂದು ಸ್ಟೆಪ್ ನೇ ತಗೊಂಡಾಗ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವಾಗ ಹೇಳ್ತೀನಿ ನಿಮ್ಗೆ ಎಕ್ವಿವಲೆಂಟ್ ಯೂನಿಟ್ಸ್ ಏನು ಅಂತ. ಫಿಸಿಕಲ್ ಯೂನಿಟ್ಸ್ ಮತ್ತೆ ಇಕ್ವಿವಲೆಂಟ್ ಯೂನಿಟ್ಸ್ ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ. ನಾನು ನಿಮ್ಗೆ ಹೇಳ್ತೀನಿ ಅದು ಯಾವ ತರ ಬೇರೆ ಬೇರೆ ಅಂತ. ಮತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಈ ಫೋರ್ತ್ ಸ್ಟೆಪ್ ಏನಿದೆ, ಎಷ್ಟೊಂದು ಕ್ವಶನ್ಸ್ ಬರತ್ತೆ, ನಿಮ್ಗೆ ಕೊನೆ ತನಕ ಹೋಗ್ಲೇಬೇಕಾಗಿಲ್ಲ. ಈ ಅವ್ರು ಹೇಳ್ತಾರೆ ಒಂದು ಕ್ವಶನ್ ಕೊಟ್ಬಿಟ್ಟು ಎಕ್ವಿವಲೆಂಟ್ ಯೂನಿಟ್ಸ್ ನ ಹೇಳಿ ಅಂದ್ಬಿಡ್ತಾರೆ, ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ. ಅಂದ್ರೆ ನಿಮ್ ಪೂರ್ತಿ ಪ್ರೊಸೆಸ್ ವ್ಯಾಲ್ಯೂಯೇಷನ್, ಇನ್ವೆಂಟರಿ ವ್ಯಾಲ್ಯೂಯೇಷನ್ ತನಕ ಹೋಗೋ ಇದೇ ಬೇಕಾಗಲ್ಲ ನಿಮ್ಗೆ. ಅದಕ್ಕೆ ನೀವು ಎಫರ್ಟ್ಸ್ ಹಾಕ್ಬೇಕಾಗಿಲ್ಲ, ಟೈಮ್ ಹೋಗಲ್ಲ ನಿಮ್ಗೆ. ಫಿಫ್ತ್ ಸ್ಟೆಪ್ ಏನು ಅಂತಂದ್ರೆ, ಕ್ಯಾಲ್ಕುಲೇಟ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಇನ್ಕ್ಲೂಡಿಂಗ್ ಕಾಸ್ಟ್ ಆಫ್ ಓಪನಿಂಗ್ WIP. ಏನೇನು ಖರ್ಚುಗಳು ಈ ಪೀರಿಯಡ್ ಅಲ್ಲಿ ಮಾಡಿದೆ ಅದನ್ನ ನೀವು ನೋಡೋದು, ಅದು ಫಿಫ್ತ್ ಸ್ಟೆಪ್. ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತಂದ್ರೆ, ಕ್ಯಾಲ್ಕುಲೇಟ್ ಪರ್ ಒಂದೊಂದು ಯೂನಿಟ್ಗೆ ಎಷ್ಟು ಖರ್ಚಾಯಿತು ಅಂತ ನೋಡೋದು. ಸೆವೆಂತ್ ಸ್ಟೆಪ್ ಏನು ಅಂತಂದ್ರೆ, ಒಂದೊಂದು ಕ್ಯಾಟಗರಿ ಆಫ್ ಪ್ರಾಡಕ್ಟ್ಸ್ ಇನ್ವೆಂಟರಿ ಇರುತ್ತಲ್ಲ, ಅದಕ್ಕೆ ಹೇಗೆ ವ್ಯಾಲ್ಯೂನ ಅರೈವ್ ಮಾಡೋದು ಅಂತ. ಅಂದ್ರೆ ಈಗ ಕ್ಲೋಸಿಂಗ್ WIP ಗೆ ವ್ಯಾಲ್ಯೂ ಹೇಗೆ ಎಷ್ಟಿತ್ತು ಟೋಟಲ್ ಅಂತ, ಆಮೇಲೆ ಈ ಫಿನಿಶ್ಡ್ ಗೂಡ್ಸ್ಗೆ ಟೋಟಲ್ ಅಂತ ಎರಡು ಕ್ಯಾಟಗರೀಸ್ ಆಗತ್ತಲ್ಲ, ಆ ಕ್ಯಾಟಗರೀಸ್ಗೆ ವ್ಯಾಲ್ಯೂ ಯಾವ ತರ ಮಾಡಬೇಕು ಅಂತ.
ಲಾಸ್ಟ್ ನೋಡ್ಬೇಕಾಗಿರೋದು ರೀಕನ್ಸಲಿಂಗ್. ನಿಮ್ಗೆ ಹೇಳ್ದಾಗೆ ದಿಸ್ ಇಸ್ ಓನ್ಲಿ ಫಾರ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್, ಎಕ್ಸಾಮ್ ನಲ್ಲಿ ಮಾಡ್ಬೇಕಾಗಿರೋ ನಿಮ್ಗೆ ನೆಸೆಸಿಟಿ ಬರಲ್ಲ. ನಿಮ್ಗೆ ಇದು ವೇಗಾಗಿ ನಾನು ಹೇಳಿದ್ದು ಅರ್ಥ ಆಗಿದ್ರೆ ನಾನು ಸಾಕಷ್ಟು ಅದು ಬೇಕಾದಷ್ಟು ಆಯ್ತು. ಯಾಕಂದ್ರೆ ಇದನ್ನ ವಿ ವಿಲ್ ಬಿ ರಿಪೀಟಿಂಗ್ ದೀಸ್ ಸ್ಟೆಪ್ಸ್. ಪ್ರತಿಯೊಂದು ಕ್ವಶನ್ಸ್ಗೂ ನಾವು ಈ ಸ್ಟೆಪ್ ನ ಫಾಲೋ ಮಾಡ್ತೀವಿ. ನಿಮ್ಗೆ ಆಟೋಮೆಟಿಕ್ ಆಗಿ ಆಮೇಲೆ ಅರ್ಥ ಆಗತ್ತೆ. ಈ 3 ಸ್ಟೆಪ್ ಏನಿದೆ ಹೇಳ್ತಾ ಇದ್ದೀನಲ್ಲ, ಇದೆಲ್ಲಾನು ಯೂನಿಟ್ಸ್ ಬಗ್ಗೆ. ಇದಿಷ್ಟು ಏನಿದೆಯಲ್ಲ, ಇದಿಷ್ಟು ಇರೋದು, ಇವೆರಡು ಸ್ಟೆಪ್ ಇರೋದು ಕಾಸ್ಟ್ ಬಗ್ಗೆ. ಇದಿರೋದು ವ್ಯಾಲ್ಯೂಯೇಷನ್ ಯಾವ ತರ ಇನ್ವೆಂಟರಿ ಮಾಡಬೇಕು ಅಂತ. ಇವಾಗ ಒಂದೊಂದನ್ನೇ ಸ್ಟೆಪ್ ಅನ್ನ ನೋಡೋಣ. ಫಸ್ಟ್ ಸ್ಟೆಪ್ ಇಲ್ಲಿ ನೋಡಿ, ಪ್ರೊಸೆಸ್ ಕಾಸ್ಟ್ ಫ್ಲೋ ಮೆಥಡ್ ಯಾವ್ದನ್ನ ಉಪಯೋಗಿಸ್ತಾರೆ ಅದನ್ನ ತಿಳ್ಕೊಳ್ಳಿ ಅಂತ ಹೇಳುತ್ತೆ ಫಸ್ಟ್ ಸ್ಟೆಪ್. ಅಲ್ಲಿ ಹೋಗೋಕ್ಕಿಂತ ಮುಂಚೆ ಫಸ್ಟ್ ಸ್ಟೆಪ್ ಅನ್ನ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ರಿಕ್ವೈರ್ಮೆಂಟ್ ಡಿಸೈಡ್ಸ್ ದ ಸ್ಟೆಪ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನೀವು ಇಷ್ಟು ಈಗ ಯೋಚನೆ ಮಾಡ್ತಾ ಇರಬಹುದು, ಇಷ್ಟನ್ನೆಲ್ಲ ನಾನು ತಿಳ್ಕೊಂಡಿರ್ಬೇಕಾ ನಾನು ಎಕ್ಸಾಮ್ ಅಲ್ಲಿ ಕ್ವಶನ್ ಆನ್ಸರ್ ಮಾಡೋದಕ್ಕೆ? ಕೆಲವೊಂದು ಕ್ವಶನ್ಸ್ಗೆ ತುಂಬಾ ಕಡಿಮೆ ಆ ತರ ಕ್ವಶನ್ಸ್ ಬರ್ಬೋದು, ಅದಕ್ಕೆ ಎಲ್ಲ ಸ್ಟೆಪ್ ಫಾಲೋ ಅಪ್ ಮಾಡ್ಬೋದು. ಆದ್ರೆ ಕೆಲವೊಂದು ಕ್ವಶನ್ಸ್ಗೆ ರಿಕ್ವೈರ್ಮೆಂಟ್ ಏನಿರತ್ತಲ್ಲ ಅದು ತುಂಬಾ ಕಡಿಮೆ ಇರತ್ತೆ. ಕೆಲವೊಂದು ನಿಮ್ಗೆ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತೀವಿ ಇವತ್ತು, ನೀವು ನೋಡ್ತೀರಾ ಬರೀ ಫಿಸಿಕಲ್ ಯೂನಿಟ್ಸ್ ನಾವು ಫೈಂಡ್ ಔಟ್ ಮಾಡಿದ್ರೆ ಅದೇ ಬೇಕಾದಷ್ಟು ಆಗೋಯ್ತು. ಸೆಕೆಂಡ್ ಸ್ಟೆಪ್ ಸಾಕಾಗೋಗುತ್ತೆ. ಫೋರ್ತ್ ಸ್ಟೆಪ್ ನಲ್ಲಿ ನೋಡಿ, ಎಕ್ವಿವಲೆಂಟ್ ಯೂನಿಟ್ಸ್. ಕ್ವಶನ್ ಅಲ್ಲಿ ಹೇಳ್ತಾರೆ ಎಕ್ವಿವಲೆಂಟ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ. ಇಲ್ಲಿ ತನಕ ಬಂದು ನಿಲ್ಲಿಸ್ಬಿಟ್ರೆ ಸಾಕು. ಹಾಗೇನೆ ಕೆಲವೊಂದ್ಸತಿ ಹೇಳ್ತಾರೆ ಎಕ್ವಿವಲೆಂಟ್ ಯೂನಿಟ್ಸ್ ಪರ್ ಯೂನಿಟ್ ಕಾಸ್ಟ್ ಹೇಳಿ ಅಂತಾರೆ. ಅವಾಗ 6 ಸ್ಟೆಪ್ ತನಕ ಹೋಗಿ ನಿಲ್ಲಿಸ್ಬಿಡೋದು. ನೆಕ್ಸ್ಟ್ 7th ಸ್ಟೆಪ್ ಅಲ್ಲಿ ಹೇಳ್ತಾರೆ ವ್ಯಾಲ್ಯೂಯೇಷನ್ ಅನ್ನ ಮಾಡಿ ಅಂತ. ನಿಮ್ಗೆ ಇದು ಸ್ಟೆಪ್ ಹೇಳಿದ್ರೆ ಇದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ. ಎಲ್ಲ ಸ್ಟೆಪ್ನು ಮೊದಲಿಂದ ಕೊನೆ ತನಕನು ಎಲ್ಲ ಸ್ಟೆಪ್ ಮಾಡ್ಬೇಕಾಗತ್ತೆ. ಈ ತರ 1-2 ಕ್ವಶನ್ಸ್ ಹಿಂದೆ ಬಂದಿದ್ದೇವೆ, ರಿಟೈರ್ಡ್ ಕ್ವಶನ್ಸ್ ಅಲ್ಲಿ ನಾವು ನೋಡ್ತೀವಿ. ಅದನ್ನ ಸಾಲ್ವ್ ಮಾಡ್ತೀನಿ, ಅದು ಸ್ವಲ್ಪ ಜಾಸ್ತಿ ಟೈಮ್ ತಗೊಳತ್ತೆ. ಬಟ್ ಸಿಂಪಲ್ ಪ್ರೊಸೀಜರ್, ನಿಮ್ಗೆ ಲಾಜಿಕ್ ಅರ್ಥ ಆಗಿದ್ರೆ ಅದು ಮೆಕ್ಯಾನಿಕಲಿ ಫಾಸ್ಟ್ ಆಗಿ ಮಾಡಬಹುದು. ಫಸ್ಟ್ ಸ್ಟೆಪ್ ನಾನು ಹೇಳಿದೆ ನಿಮ್ಗೆ, ಡಿಟರ್ಮಿನಿಂಗ್ ದ ಪ್ರೊಸೆಸ್ ಕಾಸ್ಟ್ ಫ್ಲೋ ಮೆಥಡ್. ಅದು ಫಸ್ಟ್ ಸ್ಟೆಪ್. ಈ ಕಾಸ್ಟ್ ಫ್ಲೋ ಮೆಥಡ್ ಏನಿದೆಯಲ್ಲ ಇದು 2 ತರ ಇದೆ. ಒಂದು ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಂತ, ಇನ್ನೊಂದು ವೇಟೆಡ್ ಅವರೇಜ್ ಮೆಥಡ್ ಅಂತ. ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಈ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾನಲ್ಲ, ನಾವು ಅಸ್ಯೂಮ್ ಮಾಡ್ಕೊಳ್ತೇವೆ ಅವನು ಇವತ್ತು ಶುರು ಮಾಡ್ದ ಅಂತ ಇಟ್ಟು, ಅಥವಾ ನಿಮ್ಮನ್ನೇ ನೀವು ತಿಳ್ಕೊಳ್ಳಿ, ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ದೀರಾ ಅಂತ ತಿಳ್ಕೊಳ್ಳಿ. ನೀವೇನಾದ್ರೂ FIFO ಯೂಸ್ ಮಾಡಿದ್ರೆ ಮೆಥಡ್, ಅದರ ಅರ್ಥ ಹೀಗ್ ಬರತ್ತೆ, ಹೋದ್ ಪೀರಿಯಡ್ ಅಲ್ಲಿ ಅರ್ಧಂಬರ್ಧ ಆಗೋಗಿತ್ತಲ್ಲ ಯೂನಿಟ್ಸ್, ಅದು ಈ ಪೆಂಡಿಂಗ್ ಇದೆಯಲ್ಲ, ನೀವು ಅದನ್ನ ಮುಗಿಸ್ಬಿಟ್ಟು ಆಮೇಲೆ ಹೊಸ ಯೂನಿಟ್ಸ್ ಮೇಲೆ ಕೆಲಸ ಮಾಡಕ್ಕೆ ಶುರು ಮಾಡ್ತೀರಾ ಅಂತ ಅರ್ಥ ಬರುತ್ತೆ. ಅದು ಯಾವ್ದು ಮೆಥಡ್? ಅದು FIFO ಮೆಥಡ್. ಈ FIFO ಮೆಥಡ್ ಇನ್ನೊಂದು ಮೆಥಡ್ ಏನಿದೆ ಅಂದ್ರೆ ವೇಟೆಡ್ ಅವರೇಜ್ ಮೆಥಡ್. 2 ಮೆಥಡ್ ಅಲ್ಲಿ ಏನು ಅಂತಂದ್ರೆ, ಇದು ಯಾವ್ದ್ರ ಮೇಲೆ ಫಸ್ಟ್ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾನೆ ಅಂತ ಹೇಳೋ ಮೆಥಡ್ಗಳು ಇವು. ಫಸ್ಟ್ ಔಟ್ ಮೆಥಡ್ ಅಲ್ಲಿ ಅಸಂಪ್ಷನ್ ನಾನು ನಿಮ್ಗೆ ಹೇಳ್ದಾಗೆ ಓಪನಿಂಗ್ WIP ಕಂಪ್ಲೀಟೆಡ್ ಫಸ್ಟ್, ಆಮೇಲೆ ಹೊಸ ಯೂನಿಟ್ಸ್ ನ ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾನೆ. ಇದರಲ್ಲಿ ಅಸಂಪ್ಷನ್ ಏನಿದೆ ವೇಟೆಡ್ ಅವರೇಜ್ ಅಲ್ಲಿ, ಓಪನಿಂಗ್ WIP ಇಲ್ಲೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾನೆ ಪ್ರೊಡಕ್ಷನ್ ಮ್ಯಾನೇಜರ್. ಅನ್ಕೋತಾನೆ ಅಲ್ಲಿ ಇದ್ರೂನು ಇರ್ಬೋದು, ಇಲ್ದೇನು ಇರ್ಬೋದು, ಓಪನಿಂಗ್ WIP ಅರ್ಧಂಬರ್ಧ ಆಗಿಲ್ದೇ ಇರೋದು. ಅದು ಇದ್ರೂ ಸರಿ, ಇಲ್ದೇ ಇದ್ರೂ ಸರಿ, ನಾನು ಒಟ್ಟಾಗಿ ಇಷ್ಟು ಯೂನಿಟ್ಸ್ ಮೇಲೆ ಈ ವರ್ಷ ಕೆಲಸ ಮಾಡಿದ್ದೀನಿ, ಆ ತರ ಒಂದು ವ್ಯವಹಾರ ಇರತ್ತೆ. ಅವನು ಡಿಫ್ರೆನ್ಶಿಯೇಟ್ ಮಾಡಲ್ಲ ಓಪನಿಂಗ್ WIP ಮತ್ತೆ ಕ್ಲೋಸಿಂಗ್. ಇದು ಈ ಸಲ ಇಂಟ್ರೊಡ್ಯೂಸ್ ಮಾಡಿದ್ದು ಅಂತ ಸೆಪರೇಟ್ ಮಾಡಿಬಿಟ್ಟು ಮೊದಲು ಓಪನಿಂಗ್ ಅನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಇದಕ್ಕೆ ಬರೋದು, ಆ ತರ ಮಾಡಲ್ಲ. ಎಲ್ಲ ಯೂನಿಟ್ಸ್ ಮೇಲೆ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡಕ್ಕೆ ಶುರು ಮಾಡ್ತಾನೆ. ಆ ತರ ಇದ್ರೆ ವೇಟೆಡ್ ಅವರೇಜ್ ಮೆಥಡ್ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ವಶನ್ಸ್ ಜಾಸ್ತಿ ವೇಟೆಡ್ ಅವರೇಜ್ ಮೇಲೆ ಇದೆ. ನೀವು ಪಾಸ್ಟ್ ಎಕ್ಸಾಮ್ಸ್ ನ ನೋಡಿದ್ರೆ, ರಿಟೈರ್ಡ್ ಕ್ವಶನ್ಸ್ ನ ನೋಡಿದ್ರೆ. ಆಮೇಲೆ US ಗ್ಯಾಪ್ಗೆ ಯಾವ್ದನ್ನ ಫಾಲೋ ಮಾಡಬೇಕು ಅಂತ ಕ್ವಶನ್ ಇದ್ರೆ ನಿಮ್ಮ ಮೈಂಡ್ ಅಲ್ಲಿ, ಎರಡನ್ನೂ ಉಪಯೋಗಿಸ್ಕೋಬಹುದು. ನೀವು ವೇಟೆಡ್ ಅವರೇಜ್ ಮೆಥಡ್ ಯೂಸ್ ಮಾಡಬಹುದು, ಫಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್ ನೀವು ಯೂಸ್ ಮಾಡಬಹುದು. ಎರಡನ್ನೂ ಅಕ್ಸೆಪ್ಟಬಲ್ ಬೈ US ಗ್ಯಾಪ್. ವೇಟೆಡ್ ಅವರೇಜ್ ಮೆಥಡ್ ಅಲ್ಲಿ ವರ್ಕ್ ಆನ್ ಆಲ್ ಯೂನಿಟ್ಸ್ ಸ್ಟಾರ್ಟ್ಸ್ ಇನ್ ದ ಕರೆಂಟ್ ಪೀರಿಯಡ್ ಸೈಮಲ್ಟೇನಿಯಸ್ಲಿ.
ಇವಾಗ ನಿಮಗ್ ಕ್ವಶನ್ ಬರತ್ತೆ, ನಾನ್ ಯಾವ್ದನ್ನ ಫಾಲೋ ಮಾಡ್ಬೇಕು? ನಾನ್ ನಾಳೆ CMA ಆಗ್ಬಿಟ್ಟು ಜಾಯ್ನ್ ಆದ್ಮೇಲೆ ಡೈರೆಕ್ಟರ್ ಹೇಳ್ತಾರೆ, ಸರಿ ಇವರ ಕ್ವಾಲಿಫೈಡ್ ಪ್ರೊಫೆಷನಲ್ CMA, ನೀವು ಡಿಸೈಡ್ ಮಾಡಿ ಹೇಳಿ, ನೀವು ವೇಟೆಡ್ ಅವರೇಜ್ ನಮ್ಮ ಯಾವ್ದು ಸೂಟೇಬಲ್ ಆಗತ್ತೆ ನಮ್ಮ ಕಂಪ್ನಿನಲ್ಲಿ, ವೇಟೆಡ್ ಅವರೇಜ್ ಸೂಟೇಬಲ್ ಇದೆಯಾ, 5 ಮಾಡೋಣ, ಯಾವ್ದು ಮಾಡೋಣ ಅಂತ ಕೇಳಿದ್ರೆ ನೀವ್ ಹೇಗೆ ಡಿಸೈಡ್ ಮಾಡ್ಬೇಕು ಅಂತ ನಿಮ್ಗೇನಾದ್ರೂ ಆಪ್ಷನ್ ಕೊಟ್ರೆ, ಇದನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ಸ್ ಬರಲ್ಲ. ಈ ಎಕ್ಸಾಮ್ ಅಲ್ಲಿ ನಾರ್ಮಲಿ ಅವ್ರು ಹೇಳೇ ಬಿಡ್ತಾರೆ ನಿಮ್ಗೆ 5 ಮಾಡ್ಬೇಕು, ವೇಟೆಡ್ ಅವರೇಜ್ ಮಾಡ್ಬೇಕು ಅಂತ. ಬಟ್ ನಾರ್ಮಲಿ ಯಾವಾಗ ಎಲ್ಲಿ ಉಪಯೋಗಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು, ಅಕಸ್ಮಾತ್ ಆಗಿ ಕೇಳಿದ್ರೆ. 5 ಮೆಥಡ್ ಬಗ್ಗೆ ನೋಡೋಣ. 5 ಮೆಥಡ್ ಯಾವಾಗ ಉಪಯೋಗಿಸ್ತಾರೆ ಅಂದ್ರೆ, ಪ್ರೈಸಸ್ ವಾಲಟೈಲ್ ಆಗಿರತ್ತೆ. ರಾ ಮಟೀರಿಯಲ್ ಪ್ರೈಸಸ್ ಏನಿರತ್ತಲ್ಲ, ಹೋದ್ ಪೀರಿಯಡ್ ಬೇರೆ ಇದೆ, ಈ ಪೀರಿಯಡ್ ಬೇರೆ ಇದೆ, ಮೇಲೆ ಕೆಳಗಡೆ ಜಾಸ್ತಿ ಹೋಗ್ತಾ ಇರತ್ತೆ. ಅಂತ ಟೈಮಲ್ಲಿ 5 ಮೆಥಡ್ ಉತ್ತಮ. ಯಾಕೆ ಅಂದ್ರೆ ಈ ಮೆಥಡ್ ಅಲ್ಲಿ ಏನಾಗುತ್ತೆ, ನಿಮ್ಗೆ ಬೆಟರ್ ಕಾಸ್ಟ್ ಕಂಟ್ರೋಲ್ ಸಿಗತ್ತೆ. ಅಂದ್ರೆ ನಾನು ಸೆಪರೇಟ್ ಆಗಿ ಇಟ್ಬಿಡ್ಬೋದು, ಹೋದ್ಸಲ ಖರ್ಚು ಇಷ್ಟು ಮಾಡಿದ್ದೆ ನಾನು ಕ್ಲೋಸಿಂಗ್ WIP ಮೇಲೆ, ಮತ್ತೆ ಅದನ್ನ ಕಂಟಿನ್ಯೂ ಮಾಡೋದಕ್ಕೆ ಈ ಸಲ ಇಷ್ಟು ಖರ್ಚಾಯ್ತು, ಒಟ್ಟು ಓಪನಿಂಗ್ WIP ಕಂಪ್ಲೀಟ್ ಮಾಡೋದಕ್ಕೆ ಇಷ್ಟು ಖರ್ಚಾಗಿದೆ, ಇದಕ್ಕೆ ಯಾರ ರೆಸ್ಪಾನ್ಸಿಬಿಲಿಟಿ, ನಾವು ಎಷ್ಟು ಖರ್ಚು ಮಾಡಬೇಕಾಗಿತ್ತು, ಇದನ್ನೆಲ್ಲ ಅನಲೈಸ್ ಮಾಡೋದಕ್ಕೆ ಅನುಕೂಲ ಆಗತ್ತೆ. ಸೊ ವೆನ್ ಪ್ರೈಸಸ್ ಆರ್ ವಾಲಟೈಲ್, ಫಾರ್ ಕಾಸ್ಟ್ ಕಂಟ್ರೋಲ್ ಪರ್ಪಸ್, FIFO ಈಸ್ ಬೆಟರ್ ಸೂಟೆಡ್. ಹಾಗಿದ್ರೆ ನಿಮ್ಗೆ ವೇಟೆಡ್ ಅವರೇಜ್ ಯಾವಾಗ ಉಪಯೋಗಿಸ್ಕೋಬಹುದು? ವೇಟೆಡ್ ಅವರೇಜು ಯಾವಾಗ ಪ್ರೈಸಸ್ ಏನಿರುತ್ತೆ ಮೋರ್ ಆರ್ ಲೆಸ್ ಸ್ಟೇಬಲ್. ಯಾವಾಗ್ಲೂ ನಾನು ಕಂಪ್ಲೀಟ್ಲಿ ಸ್ಟೇಬಲ್ ಅಂತ ಹೇಳಲ್ಲ, ನೀವು ಏನೇ ಪ್ರೈಸ್ ತಗೊಂಡ್ರು ಸ್ವಲ್ಪ ಮೇಲೆ ಕೆಳಗಡೆ ಹೋಗ್ತಾ ಇರತ್ತೆ, ಅಷ್ಟಿದ್ರೆ ಪರವಾಗಿಲ್ಲ. ಜಾಸ್ತಿ ಇದ್ರೆ ನೀವು 5 ಉಪಯೋಗಿಸೋದು ಒಳ್ಳೇದು. ಕಡಿಮೆ ಇತ್ತು ಅಂತಂದ್ರೆ ವೇಟೆಡ್ ಅವರೇಜ್ ಮೆಥಡ್ ಉಪಯೋಗಿಸ್ಕೋಬಹುದು. ಇದನ್ನ ಯಾಕೆ ಉಪಯೋಗಿಸ್ತೀವಿ ಅಂತ ಅಂದ್ರೆ, ದಿಸ್ ಇಸ್ ಸಿಂಪಲ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸ್. ಪ್ರೈಸ್ ವಾಲಟಿಲಿಟಿ ಇರಲ್ಲ, ಜಾಸ್ತಿ ಕಂಟ್ರೋಲ್ ಬೇಕಾಗಲ್ಲ, ಆ ಟೈಮಲ್ಲಿ ನಾವು ವೇಟೆಡ್ ಅವರೇಜ್ ಮೆಥಡ್ ನ ಉಪಯೋಗಿಸ್ಕೋಬಹುದು. ಏನೇನ್ ಕವರ್ ಮಾಡಿದ್ವಿ ನಾನು ಮಧ್ಯ ಇದನ್ನ ಹೇಳ್ತಾ ಇರ್ತೀನಿ, ಇಲ್ಲ ಅಂದ್ರೆ ನಿಮ್ಗೆ ಇದು ಹಿಂಗೆ ಫ್ಲೋ ಹೋಗ್ತಾನೆ ಇರತ್ತೆ, ನಿಮ್ಗೆ ಗೊತ್ತಾಗಲ್ಲ ಏನೇನ್ ಕವರ್ ಆಗಿದೆ ಅಂತ. ಒಂದ್ಸತಿ ರಿವೈಸ್ ಮಾಡ್ಬಿಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ನಾನು ಹೇಳಿದೆ ನಿಮ್ಗೆ ಕಾಸ್ಟ್ ಅಕ್ಯುಮುಲೇಷನ್ ಸಿಸ್ಟಮ್ ಯಾವ್ಯಾವ್ದು ಇರತ್ತೆ ಅಂತ. ಜಾಬ್ ಅಂತ ಇದೆ, ಆಪರೇಷನ್ಸ್ ಅಂತ ಇದೆ, ಇದೆಲ್ಲಾನು ನಿಮ್ ಸಿಲೆಬಸ್ ಅಲ್ಲಿ ಇದೆ. ಪ್ರೋಸೆಸ್ ಅಂತ ಇದೆ, ABC ಅಂತ ಇದೆ, ಲೈಫ್ ಸೈಕಲ್ ಕಾಸ್ಟಿಂಗ್ ಅಂತ ಇದೆ. ABC ಅಂದ್ರೆ ಆಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಅಂತ. ನಾನು ಸ್ಟಡಿ ಮಾಡ್ತಾ ಇರೋದು ಇವಾಗ ಪ್ರೊಸೆಸ್ ಕಾಸ್ಟಿಂಗ್ ನ. ಪ್ರೊಸೆಸ್ ಕಾಸ್ಟಿಂಗ್ ಅಲ್ಲಿ 2 ತರ ಮೆಥಡ್ ಇದೆ, ಇನ್ವೆಂಟರಿ ಕಾಸ್ಟಿಂಗ್ ಸಿಸ್ಟಮ್, ಅಬ್ಸಾರ್ಪ್ಷನ್, ವೇರಿಯೇಬಲ್ ಅಂತ. ಹೇಗೆ ಡಿಫ್ರೆನ್ಸ್ ಹೇಳಿ? ವೇರಿಯೇಬಲ್ ಕಾಸ್ಟಿಂಗ್ ಅಲ್ಲಿ ನಾವು 3 ತರ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಅಷ್ಟೇ ತಗೊಳ್ತೀವಿ, ಅಬ್ಸಾರ್ಪ್ಷನ್ ಅಲ್ಲಿ 4 ತರ ತಗೊಳ್ತೀವಿ. ಇದಕ್ಕೆ ಏನು ಮೇನ್ ಡಿಫ್ರೆನ್ಸ್ ಏನು ಅಂದ್ರೆ, ಫಿಕ್ಸ್ಡ್ ಓವರ್ ಹೆಡ್ ಅನ್ನ ಇಲ್ಲಿ ತಗೊಳ್ತೀವಿ, ಇಲ್ಲಿ ತಗೊಳ್ಳಲ್ಲ. ಆಮೇಲೆ ಕಾಸ್ಟ್ ಫ್ಲೋ ಅಸಂಪ್ಷನ್ಸ್ 5 ಇಟ್ಕೊಂಡು ಮಾಡ್ಬೋದು, ವೇಟೆಡ್ ಅವರೇಜ್ ಅಂತ ಇಟ್ಕೊಂಡು ಮಾಡ್ಬೋದು. ಸೆಕೆಂಡ್ ಸ್ಟೆಪ್ ಏನಿತ್ತು ಅಂದ್ರೆ, 8 ಸ್ಟೆಪ್ ಅಲ್ಲಿ ಫಿಸಿಕಲ್ ಮೂವ್ಮೆಂಟ್ಸ್ ನ ಯಾವ ತರ ಆಗತ್ತೆ ಅಂತ ತಿಳ್ಕೊಳ್ಳೋದು. ಈ 8 ಸ್ಟೆಪ್ಸ್ ನಾನು ನಿಮ್ಗೆ ಹೇಳಿದ ಮೇಲೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ನಿಮ್ಗೆ ಬ್ರೇಕ್ ತಗೊಂಡ್ಮೇಲೆ ಬಂದ್ಮೇಲೆ ಮತ್ತೆ ಫ್ರೆಶ್ ಆಗಿ ಕೂತ್ಕೋಬಹುದು. ಇನ್ನೊಂದು 10-15 ನಿಮಿಷ ಇದನ್ನ ಸ್ಟೆಪ್ಸ್ ನ ಕವರ್ ಮಾಡ್ಬಿಡ್ತೀನಿ, ಆಮೇಲೆ ಒಂದು ಬ್ರೇಕ್ ತಗೊಳ್ಳೋಣ. ಈ ಫಿಸಿಕಲ್ ಮೂವ್ಮೆಂಟ್ ಆಫ್ ಯೂನಿಟ್ಸ್ ನಲ್ಲಿ ನೀವು ತಿಳ್ಕೋಬೇಕು, ಏನೇನ್ ಯೂನಿಟ್ಸ್ ಪ್ರೊಸೆಸ್ ಒಳಗಡೆ ಹೋಗುತ್ತೆ, ಏನೇನ್ ಯೂನಿಟ್ಸ್ ಹೊರಗಡೆ ಹೋಗುತ್ತೆ ಪ್ರೊಸೆಸ್ ಅಂತ. ಇದು ನಿಮ್ಮ ಡಿಪಾರ್ಟ್ಮೆಂಟಲೈಸ್ಡ್ ಪ್ರೊಸೆಸ್ ಅಂತ ಆದ್ರೂ ತಿಳ್ಕೊಳ್ಳಿ, ಅಥವಾ ನಾನ್ ಡಿಪಾರ್ಟ್ಮೆಂಟಲೈಸ್ಡ್ ಒನ್ ಪ್ರೊಸೆಸ್ ಅಂತ. ಓಪನಿಂಗ್ WIP ಇರತ್ತೆ ಇನ್ಪುಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಒಂದು ಸ್ವಲ್ಪ ಯೂನಿಟ್ಸ್ ನ ಸ್ಟಾರ್ಟ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ಡ್ ಇನ್ ಇರುತ್ತೆ. ಸೊ ಟೋಟಲ್ ಯೂನಿಟ್ಸ್ ಅಕೌಂಟ್ ಮಾಡಬೇಕಾಗಿರೋದು ಇಷ್ಟು. ಸೊ ಇಷ್ಟು ಯೂನಿಟ್ಸ್ ಅಲ್ಲಿ ಏನೇನಾಗತ್ತೆ ಹೊರಗಡೆ ಬರೋದು ನೋಡಿ. ಕಂಪ್ಲೀಟ್ ಮಾಡ್ತೀರಾ, ಇಲ್ಲಿ ಇರೋದು ಯೂನಿಟ್ ಪುಟ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಮೊದಲು ಓಪನಿಂಗ್ WIP ನ ಕಂಪ್ಲೀಟ್ ಮಾಡ್ತೀರಾ ಫಸ್ಟ್. ಇದು ಯಾವ ಮೆಥಡ್ ಅಲ್ಲಿ? FIFO ಮೆಥಡ್ ಅಲ್ಲಿ, ನಿಲ್ ಅಂಡರ್ ವೇಟೆಡ್ ಅವರೇಜ್ ಮೆಥಡ್. ಯಾಕೆ? ಈಗ ತಾನೇ ಹೇಳಿದೆ ನಿಮ್ಗೆ, ವೇಟೆಡ್ ಅವರೇಜ್ ಮೆಥಡ್ ಅಲ್ಲಿ ಓಪನಿಂಗ್ WIP ಇಲ್ಲ ಅಂತಾನೆ ತಿಳ್ಕೊಂಡು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡ್ತಾನೆ. ಸೊ ಇದು ನಾನು ಇಲ್ಲಿ ನಿಮ್ಗೆ ಟಿಕ್ ಮಾರ್ಕ್ ಹಾಕಿರೋದು ಯಾವಾಗ ಅಂತಂದ್ರೆ, ಇದು FIFO ಯೂಸ್ ಮಾಡ್ತಾ ಇದ್ರೆ.
ಆಮೇಲೆ ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್, ಈ ಸಲ ಏನ್ ಸ್ಟಾರ್ಟ್ ಮಾಡಿದೆ ಮತ್ತೆ ಕಂಪ್ಲೀಟ್ ಮಾಡಿದೆ ಅದು ಔಟ್ಪುಟ್ ಆಗತ್ತೆ. ಅಂದ್ರೆ ಔಟ್ಪುಟ್ ನೋಡಿ, ಇದು ಓಪನಿಂಗ್ WIP ಕಂಪ್ಲೀಟ್ ಮಾಡಿರೋದು, ಮತ್ತೆ ಈ ಸಲ ಇಂಟ್ರೊಡ್ಯೂಸ್ ಮಾಡಿರೋದು ಕಂಪ್ಲೀಟ್ ಮಾಡಿರೋದು ಇದು ಇಂಟ್ರೊಡ್ಯೂಸ್ಡ್, ಮತ್ತೆ ಸ್ವಲ್ಪ ಕ್ಲೋಸಿಂಗ್ WIP ಇರತ್ತೆ. ಇದಕ್ಕೆ ನಾನು ಪಾಪ್ಯುಲೇಷನ್ಸ್ ಅಂತ ಹೇಳ್ತೀನಿ. 2 ಅಥವಾ 3 ಪಾಪ್ಯುಲೇಷನ್ಸ್ ಅಲ್ಲಿ ನೀವು ಅನಲೈಸ್ ಮಾಡಬೇಕಾಗತ್ತೆ. ಒಂದು ಪ್ರೊಸೆಸ್ ಅಲ್ಲಿ ಒಂದು ಕ್ವಶನ್ಸ್ ಕೊಟ್ಟಾಗ ಎಷ್ಟು ಯೂನಿಟ್ಸ್ ಬಂತು, ಎಷ್ಟು ಯೂನಿಟ್ಸ್ ಹೊರಗಡೆ ಹೋಯ್ತು ಅಂತ. 2 ಅಥವಾ 3 ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ಇದು ವೇಟೆಡ್ ಅವರೇಜ್ ಮೆಥಡ್ ಇದ್ರೆ ಬರೀ 2 ಉಳ್ಕೊಳ್ಳುತ್ತೆ. ಯಾಕಂದ್ರೆ ಓಪನಿಂಗ್ ಇದು ಇರೋದೇ ಇಲ್ಲ, ಓಪನಿಂಗ್ WIP ನ ನಾವು ಅಸ್ಯೂಮ್ ಮಾಡ್ಕೊಳ್ಳೋದೇ ಇಲ್ಲ. ಇಲ್ಲ ಅಂದ್ರೆ 3 ಇರುತ್ತೆ. ಇದರಲ್ಲಿ ನಿಮಗೆ ಸ್ಪಾಯ್ಲೇಜ್ ಕಾಣಿಸ್ತಾ ಇಲ್ಲ. ಸ್ಪಾಯ್ಲೇಜ್ ಅಂದ್ರೆ ಡಿಫೆಕ್ಟಿವ್ ಯೂನಿಟ್ಸ್, ಅದನ್ನ ನಾನು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಇದು ಸೆಕೆಂಡ್ ಸ್ಟೆಪ್ ಆಯ್ತು. ಥರ್ಡ್ ಸ್ಟೆಪ್ ಏನಿದೆ ನೋಡಿ. ಥರ್ಡ್ ಸ್ಟೆಪ್ ಹೋಗೋಕ್ಕಿಂತ ಮುಂಚೆ ಒಂದು ಇಲಿಸ್ಟ್ರೇಷನ್ ಇದೆ. ಇಲಿಸ್ಟ್ರೇಷನ್ ಅನ್ನು ನಾನೇ ಸಾಲ್ವ್ ಮಾಡ್ತೀನಿ, ಹೇಗೆ ತಿಳ್ಕೊಳ್ಳೋದು ಅಂತ. ಇದನ್ನ ನಾನು ಇಲ್ಲಿ ಏನಿದೆ ನಿಮ್ಗೆ ಲೆಫ್ಟ್ ಸೈಡ್ ಸ್ಕ್ರೀನ್ ಮೇಲೆ, ಇದು ಒಂದು ಕ್ವಶನ್, ಒಂದು ಅಬ್ಸ್ಟ್ರಾಕ್ಟ್ ಅಂತ ತಿಳ್ಕೊಳ್ಳಿ. ಎಷ್ಟು ಯೂನಿಟ್ಸ್ ಬಂತು ಹೋಯ್ತು ಅಂತ ಹೇಗೆ ತಿಳ್ಕೊಳ್ಳೋದು? ಫಸ್ಟ್ ಮಾಡಬೇಕಾಗಿರೋದು ಫಿಸಿಕಲ್ ಯೂನಿಟ್ಸ್ ಫ್ಲೋ ಏನಿದೆ ಅಂತ. ಈ ಕ್ವಶನ್ ನೋಡ್ತಾ ಇದ್ದಾಗ ನಾನು ಇಲ್ಲಿ ಜಂಪ್ ಮಾಡ್ತಾ ಇದ್ದೀನಿ. FIFO ಮೆಥಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಬರೀತೀನಿ, ಒಂದು ನಿಮಿಷ. FIFO ಮೆಥಡ್ ಉಪಯೋಗಿಸ್ಕೊಳ್ಬೇಕು ಈ ಕಂಪ್ನಿನಲ್ಲಿ. ಇನ್ಪುಟ್ಸ್ ಏನೇನಿದೆ ಮೊದಲು ಫಿಲ್ಅಪ್ ಮಾಡೋಣ, ಅಥವಾ ಔಟ್ಪುಟ್ಸ್ ಮುಂಚೆ ಸಿಕ್ತರೆ ಏನೇನು ಸಿಗುತ್ತೋ ಅದನ್ನೆಲ್ಲ ಫಿಲ್ಅಪ್ ಮಾಡಿಬಿಡೋಣ. ಎಷ್ಟು ಬಂತು ಎಷ್ಟು ಹೋಯ್ತು ಯೂನಿಟ್ಸ್ ಅಂತ ನಾನು ನಿಮ್ಗೆ ನೋಟ್ ಮಾಡಿ ಇಟ್ಕೊಳ್ಳಿ. ನಾನು ಡಾಲರ್ಸ್ ಅಮೌಂಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಯೂನಿಟ್ಸ್ ಬಗ್ಗೆ. ದೇರ್ ವೇರ್, ಒಂದು ನಿಮಿಷ, ಇಲ್ಲಿ ಹೇಳ್ತಾರೆ ನೋಡಿ. ದೇರ್ ವೇರ್ 2000 ಯೂನಿಟ್ಸ್ ಇನ್ ದ ಓಪನಿಂಗ್ WIP. ಓಪನಿಂಗ್ ಯೂನಿಟ್ಸ್ ನಲ್ಲಿ 2000. ನಾನು ಫಾರ್ಮ್ಯಾಟ್ಸ್ ನ ಇದನ್ನೆಲ್ಲ ಬರೆದು ಇಟ್ಬಿಟ್ಟಿದ್ದೀನಿ ಎಲ್ಲ ಸ್ಲೈಡ್ ಅಲ್ಲಿ, ನಿಮ್ ಟೈಮು ಮತ್ತೆ ನನ್ನ ಟೈಮು ಸೇವ್ ಮಾಡೋದಿಕ್ಕೆ ಅಷ್ಟೇ. ಯಾಕಂದ್ರೆ ಇದನ್ನೆಲ್ಲ ನಾನು ಫಾರ್ಮ್ಯಾಟ್ ಹಾಕ್ತಾ ಕೂತ್ಕೊಂಡ್ರೆ ಸುಮ್ಮನೆ ಟೈಮ್ ಹೋಗ್ತಾ ಇರತ್ತೆ. ಅದು ನನ್ಗನ್ಸತ್ತೆ ಇಟ್ಸ್ ಎ ವೇಸ್ಟ್ ಆಫ್ ಟೈಮ್. ಇದನ್ನ ನೀವು ಒಂದ್ಸತಿ ನೋಡ್ಬಿಟ್ರೆ ಇದು ಮೋರ್ ಓವರ್ ಇದನ್ನೇನು ಫಾರ್ಮ್ಯಾಟ್ ನ ನೀವೇನು ಸ್ಪೆಷಲ್ ಆಗಿ ತಿಳ್ಕೊಂಡು ಮೆಮರೈಸ್ ಮಾಡ್ಬೇಕಾದಂಥದ್ದು ಏನೂ ಇಲ್ಲ. ಒಂದ್ ಕಡೆ ಇನ್ಪುಟ್ ಇರತ್ತೆ, ಇನ್ನೊಂದ್ ಕಡೆ ಔಟ್ಪುಟ್ ಇರತ್ತೆ. ಓಪನಿಂಗ್ WIP ನಲ್ಲಿ 2000 ಆಯ್ತು. ಇಲ್ಲಿದೆ ನೋಡಿ, ಓಪನಿಂಗ್ WIP 2000. ಆಮೇಲೆ 10,000 ಅಡಿಷನಲ್ ಯೂನಿಟ್ಸ್ ವೇರ್ ಆಡೆಡ್ ಡ್ಯೂರಿಂಗ್ ದ ಪೀರಿಯಡ್. ಅವನು 10,000 ಈ ಸಲ ಸ್ಟಾರ್ಟ್ ಮಾಡಿದ್ದಾನೆ. ಓಪನಿಂಗ್ ಅರ್ಧಂಬರ್ಧ ಆಗಿರೋದು 2,000 ಇದೆ, ಸ್ಟಾರ್ಟ್ ಮಾಡಿರೋದು 10,000, ಒಟ್ಟು 12,000 ಯೂನಿಟ್ಸ್ ಇದೆ. ಇದು ಮತ್ತೆ ಈ ಪ್ರೊಸೆಸ್ ಇಂದ ಹೊರಗಡೆ ಏನ್ ಬರುತ್ತೆ, ಸ್ವಿಚ್ ಆಫ್ ಮಾಡ್ತಾರಲ್ಲ ಮಂತ್ ಎಂಡ್, ಕ್ವಾರ್ಟರ್ ಎಂಡ್, ಇಯರ್ ಎಂಡ್ಗೆ ರಿಪೋರ್ಟಿಂಗ್ಗೋಸ್ಕರ, ಅದೆರಡು ಮ್ಯಾಚ್ ಆಗ್ಬೇಕು. ಇದು ಚೆಕ್ ಅಂಡ್ ಬ್ಯಾಲೆನ್ಸಸ್ ನ ನೀವು ಪ್ರತಿಯೊಂದು ಕ್ಯಾಲ್ಕುಲೇಷನ್ ಅಲ್ಲೂ ಇಟ್ಕೊಳ್ಬೇಕಾಗತ್ತೆ. ಇವಾಗ ನೋಡೋಣ, ಇದು ಗೊತ್ತಾಯ್ತು ಏನ್ ಯೂನಿಟ್ಸ್ ಹೋಗಿದೆ ಪ್ರೊಸೆಸ್ ಅಲ್ಲಿ ಅಂತ. ಹೊರಗಡೆ ಹೋಗಿರೋದು ನೋಡಿ, ಡ್ಯೂರಿಂಗ್ ದ ಪೀರಿಯಡ್ 7,000 ಯೂನಿಟ್ಸ್ ಕಂಪ್ಲೀಟೆಡ್ ಅಂಡ್ ಟ್ರಾನ್ಸ್ಫರ್ಡ್ ಟು ಫಿನಿಶ್ಡ್ ಗೂಡ್ಸ್ ಇನ್ವೆಂಟರಿ ಅಂತಾರೆ. ಕಂಪ್ಲೀಟೆಡ್ ಅಂಡ್ ಟ್ರಾನ್ಸ್ಫರ್ಡ್ ಔಟ್ ಟು 7,000 ಅಂತೆ. ಇಲ್ಲಿ ಬರೀತೀನಿ, ಒಳಗಡೆ ಕಾಲಮ್ ಅಲ್ಲಿ ಬರೀತೀನಿ 7K ಅಂತ ಬರೀತೀನಿ ನೋಡಿ. ಫೋಕಸ್ ಮಾಡಿ, ಇದು ಯಾವ ಮೆಥಡ್? ಇದು FIFO ಮೆಥಡ್ ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರು ಸ್ಟಾರ್ಟಿಂಗ್ ಯೂನಿಟ್ಸ್ ನ ಮುಂಚೆ ಮುಗಿಸ್ಕೊಂಡ್ ಬಿಡ್ತಾನೆ. ಅಂದ್ರೆ ಈ ಕಂಪ್ಲೀಟ್ ಆಗಿರೋದು 7,000 ಅಂತ ಏನ್ ಹೇಳ್ತಾ ಇದಾರಲ್ಲ, ಅದರಲ್ಲಿ ಓಪನಿಂಗ್ WIP 2,000 ಮುಂಚೆ ಮುಗಿಸ್ಬಿಡ್ತಾನ ಅವನು. ಹೆಂಗೆ 2,000? ಇಲ್ಲಿದೆಯಲ್ಲ 2,000, ಇದೇ 2,000, ಇದನ್ನ ಮುಂಚೆ ಕಂಪ್ಲೀಟ್ ಮಾಡ್ಬಿಡ್ತಾನೆ. ಯಾಕಂದ್ರೆ ಇದು FIFO ಮೆಥಡ್. ಒಟ್ಟು 7,000 ಕಂಪ್ಲೀಟ್ ಮಾಡಿದ್ರೆ 2,000 ಮುಂಚಿಂದು ಕಂಪ್ಲೀಟ್ ಮಾಡಿದ್ರೆ ಅದರ ಅರ್ಥ ಬರುತ್ತೆ ಅವನು ಇಂಟ್ರೊಡ್ಯೂಸ್ ಮಾಡಿ 5,000ನ ಈ ಸಲ ಮುಗಿಸಿದಾನೆ ಅಂತ ಅರ್ಥ ಬರುತ್ತೆ. ಸೊ 7,000 ಆಯ್ತು. ಆಮೇಲೆ ಕ್ಲೋಸಿಂಗ್ ಯೂನಿಟ್ಸ್ ನ ಅವರು ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ನಾವು ಯೋಚನೆ ಮಾಡ್ಬೇಕಾಗಿಲ್ಲ. ವಿ ಕನ್ಸಿಡರ್ ಇಟ್ ಆಸ್ ಎ ಪ್ಲಗ್ ಅಂದ್ರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೀತಾರೆ ಅದೇ. ಕ್ಲೋಸಿಂಗ್ WIP ನ ಎಷ್ಟು ಅಂತ ತಗೊಳ್ಬಹುದು. ಇದು 12,000 ಅಂದ್ರೆ ಇಲ್ಲೂ 12,000 ಆಯ್ತು. 5, 2, 7, 12ರಲ್ಲಿ 7 ಹೋದ್ರೆ 5,000. ಸೊ ಕ್ಲೋಸಿಂಗ್ WIP ಇದೆ 5,000. ಕ್ಲಿಯರಾ? ಇವಾಗ ಇನ್ನೊಂದು ಇಲಸ್ಟ್ರೇಷನ್ ನೋಡೋಣ. ಇದು FIFO ಮೆಥಡ್, ಸೇಮ್ ಎಲ್ಲ ಡೀಟೇಲ್ಸು ಸೇಮ್ ಇದೆ. ವೇಟೆಡ್ ಅವರೇಜ್ ಮೆಥಡ್. ಇವಾಗ ನೀವೇ ಹೇಳಿ ಏನೇನ್ ನಂಬರ್ಸ್ ಹೋಗುತ್ತೆ ಅಂತ.
ನಿಮಗೆ ಗೊತ್ತು ಓಪನಿಂಗ್ WIP ನಲ್ಲಿ ಎಷ್ಟಿತ್ತು? 2000. ಇಲ್ಲಿದೆ ನೋಡಿ 2000. ಎಡಿಷನಲ್ ಎಷ್ಟು ಮಾಡಿದ್ದಾರೆ? 10,000. ಟೋಟಲ್ ಎಷ್ಟಾಯ್ತು? 12,000. ಇದು ಮ್ಯಾಚ್ ಆಗಬೇಕು. ಸೊ ಇಲ್ಲಿನೂ 12,000. ಮತ್ತೆ ಡ್ಯೂರಿಂಗ್ ದ ಪೀರಿಯಡ್ 7,000 ಅಂತಾರೆ. ಇವಾಗ ನಾನು ತುಂಬಾ ಕೇರ್ಫುಲ್ ಆಗಿರ್ತೀನಿ. 7,000 ಅನ್ನ ನಾನು ಇಲ್ಲಿ ಬರಿಬೇಕೋ ಇಲ್ಲಿ ಬರಿಬೇಕೋ? 7,000 ಕಂಪ್ಲೀಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನೋಡ್ತೀನಿ ಮುಂಚೆ ಇದು ಏನ್ ಮೆಥಡ್ ಇದು? 5 ವೇಟೆಡ್ ಅವರೇಜ್. ಇದು ವೇಟೆಡ್ ಅವರೇಜ್ ಅಲ್ಲಿ ಓಪನಿಂಗ್ WIP ಇಲ್ಲ ಅಂತ ತಿಳ್ಕೊಂಡು ಶುರು ಮಾಡ್ತಾನೆ ಪ್ರೊಡಕ್ಷನ್ ಮ್ಯಾನೇಜರ್. ಸೊ ಓಪನಿಂಗ್ WIP 0. ಮತ್ತೆ 7,000 ಕಂಪ್ಲೀಟ್ ಆಗಿದೆ ಅಂದ್ರೆ ಎಲ್ಲಿಂದ ಕಂಪ್ಲೀಟ್ ಮಾಡಿದ್ದಾರೆ ಅಂದ್ರೆ ಸ್ಟಾರ್ಟೆಡ್ ಡ್ಯೂರಿಂಗ್ ದ, ಎಲ್ಲಾನು 7,000 ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. 7,000 ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್ ಇದೆ. ಮತ್ತೆ ಟೋಟಲ್ ಯೂನಿಟ್ಸ್ 12,000 ಇರೋದ್ರಿಂದ ಬ್ಯಾಲೆನ್ಸ್ ಏನ್ ಬರುತ್ತೆ? 5,000. ಇದು ಕ್ಲೋಸಿಂಗ್ WIP ಅಂತ ಅರ್ಥ ಬರುತ್ತೆ. ಓಕೆನಾ? ಥರ್ಡ್ ಪಾಯಿಂಟ್ ಏನು ನೀವು ಅನ್ಕೊಳ್ತಾ ಇದ್ದೀರಾ? ಇದನ್ನೇನು ಮತ್ತೆ ತೋರಿಸ್ತಾ ಇದ್ದಾನೆ, ಎಲ್ಲ ಎಕ್ಸ್ಪ್ಲೇನ್ ಮಾಡ ಆಯ್ತಲ್ಲ ಅಂತ. ಇದು ಪಾಯಿಂಟ್ ಬೇರೆ. ಇವಾಗ ನಾನು ನಿಮ್ಗೆ ಹೇಳ್ತಾ ಇರೋದು, ಇವಾಗ ಡೈರೆಕ್ಟ್ ರಾ ಮಟೀರಿಯಲ್ ನ ಥರ್ಡ್ ಪಾಯಿಂಟ್ ಅಲ್ಲಿ ನೋಡ್ತೀವಿ. ಈ ರಾ ಮಟೀರಿಯಲ್ ನ ಯಾವಾಗ ಇನ್ಕ್ಲೂಡ್ ಮಾಡ್ತೀವಿ ಅಂತ ತಿಳ್ಕೊಬೇಕು. ಅಂಡ್ ದಿಸ್ ಇಸ್ ವೆರಿ ಕ್ರಿಟಿಕಲ್, ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಯಾವುದೇ ಒಂದು ಪ್ರೊಸೆಸ್ ಅಲ್ಲಿ ರಾ ಮಟೀರಿಯಲ್ ನ ಯಾವಾಗಾದ್ರೂ ಹಾಕ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಹಾಕ್ಬೋದು, ಎಂಡ್ ಅಲ್ಲಿ ಹಾಕ್ಬೋದು, ಮಧ್ಯದಲ್ಲಿ ಹಾಕ್ಬೋದು, ಬಿಗಿನಿಂಗ್ ಅಲ್ಲಿ ಹಾಕ್ಬೋದು, ಕೊನೆಗೆ ಹಾಕ್ಬೋದು. ಈವನ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು ರೇಟ್ ಅಲ್ಲಿ ಹಾಕ್ತಾ ಹೋಗ್ಬೋದು, ಅಥವಾ ಒಂದು ಪರ್ಟಿಕ್ಯುಲರ್ ಸ್ಟೇಜ್ ಅಲ್ಲಿ ಹಾಕ್ಬೋದು. ಅಂದ್ರೆ ಒಂದ್ ಸ್ಟೇಜ್ ಅಲ್ಲಿ ಮಲ್ಟಿಪಲ್ ಸ್ಟೇಜ್ ಅಲ್ಲಿ ಹಾಕ್ತಾ ಇರ್ಬೋದು. ಅಂದ್ರೆ ಒಂದು 20% ಕನ್ವರ್ಷನ್ ಕಾಸ್ಟ್ ಇನ್ಕರ್ ಆದ್ಮೇಲೆ ಒಂದ್ ಸ್ವಲ್ಪ ಹಾಕೋದು, ಇನ್ನೊಂದು 80% ಕನ್ವರ್ಷನ್ ಕಾಸ್ಟ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಹಾಕೋದು. ಆ ತರ ಒಂದರಲ್ಲಿ ಅಥವಾ 2 ಸ್ಟೇಜ್ ಅಲ್ಲಿ ಬೇರೆ ಬೇರೆ ಸ್ಟೇಜ್ ಅಲ್ಲಿನೂ ಹಾಕ್ಬೋದು. ನಾನು ಮಾತಾಡ್ತಾ ಇರೋದು ರಾ ಮಟೀರಿಯಲ್ಗೆ. ಒಂದು ತಿಳ್ಕೊಳ್ಳಿ, ಈ ಕನ್ವರ್ಷನ್ ಕಾಸ್ಟ್ ಏನಿದೆಯಲ್ಲ, ಇದು ಯಾವಾಗ್ಲೂ ಕಂಟಿನ್ಯೂಸ್ ಆಗಿ ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿರತ್ತೆ ಅಂತ ನಾವು ಒಂದು ಅಸ್ಯೂಮ್ ಮಾಡ್ಕೊಳ್ತೀವಿ. ಮೊದ್ಲಿಂದನೂ ಕೊನೆ ತನಕನೂ ಲೇಬರ್ ಓವರ್ ಹೆಡ್ ಖರ್ಚು ಆಗ್ತಾನೆ ಇರತ್ತೆ. ರಾ ಮಟೀರಿಯಲ್ ಮಾತ್ರ ಒಂದು ಸ್ಟೇಜ್ ಅಲ್ಲಿ ಬಿಗಿನಿಂಗ್ ಅಲ್ಲೋ ಕೊನೆಯಲ್ಲೋ ಮಧ್ಯದಲ್ಲೋ ಹಾಕ್ತಿವಿ. ಸೊ ನೀವು ಕ್ವಶನ್ ಅಲ್ಲಿ ಇದನ್ನ ಮಾರ್ಕ್ ಮಾಡಿ ಇಟ್ಕೊಳ್ಬೇಕು, ಯಾವಾಗ ಹಾಕ್ತಾರೆ ಅಂತ. ಅದು ಇಂಪಾರ್ಟೆನ್ಸ್ ನಿಮ್ಗೆ ಇನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗತ್ತೆ, ಯಾಕೆ ತಿಳ್ಕೋಬೇಕು ಅಂತ. ನೆಕ್ಸ್ಟ್ ಸ್ಟೆಪ್ ಹೇಳ್ತೀವಿ, ಎಕ್ವಿವೆಲೆಂಟ್ ಯೂನಿಟ್ಸ್. ನೆನಪಿದ್ಯಾ ನಿಮ್ಗೆ? ನಾನು ಹೇಳಿದ್ದೆ ಅಲ್ಲಿ 8 ಸ್ಟೆಪ್ಸ್ ಹೇಳ್ಬೇಕಾದ್ರೆ ಹೇಳಿದ್ದೆ, ಫಿಸಿಕಲ್ ಯೂನಿಟ್ಸ್ ಎಕ್ವಿವೆಲೆಂಟ್ ಯೂನಿಟ್ಸ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ. ಅಗೈನ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಎಲ್ಲ ಕ್ವಶನ್ ಅಲ್ಲಿಗೂ ನಿಮ್ಗೆ ಎಕ್ವಿವೆಲೆಂಟ್ ಯೂನಿಟ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ, ಮೋರ್ ಆರ್ ಲೆಸ್. ಹಾಗಿದ್ರೆ ಅದು ಏನು ಎಕ್ವಿವೆಲೆಂಟ್ ಯೂನಿಟ್ ಅಂತ? ವರ್ಕ್ ಡನ್ ಆನ್ ಎ ಫಿಸಿಕಲ್ ಯೂನಿಟ್ಸ್ ಡ್ಯೂರಿಂಗ್ ಎ ಇಯರ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಅ ಫುಲ್ಲಿ ಕಂಪ್ಲೀಟೆಡ್ ಯೂನಿಟ್ಸ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ, ಈ ಇಕ್ವಿವೆಲೆಂಟ್ ಯೂನಿಟ್ಸ್ ಏನು ಅಂದ್ರೆ, ಈ ಪ್ರೊಡಕ್ಷನ್ ಮ್ಯಾನೇಜರ್ ಈ ಪೀರಿಯಡ್ ಅಲ್ಲಿ ಎಷ್ಟು ಯೂನಿಟ್ಸ್ ಮೇಲೆ ಕೆಲಸ ಮಾಡಿದ್ದಾನೆ, ಎಷ್ಟು ಟೋಟಲ್ ಯೂನಿಟ್ಸ್ ಇನ್ ಟರ್ಮ್ಸ್ ಆಫ್ ಫುಲ್ಲಿ ಕಂಪ್ಲೀಟೆಡ್ ಯೂನಿಟ್ಸ್ ಕೆಲಸ ಮಾಡಿದ್ದಾನೆ ಅಂತ. ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು, ಏನ್ ಹೇಳ್ತಾ ಇದ್ದೀನಿ ಅಂತ. ಅದು ನಿಮ್ಗೆ ಫಾರ್ಮುಲಾ ನೋಡಿದ್ರೆ ಈಸಿಯಾಗಿ ಗೊತ್ತಾಗತ್ತೆ. ಎಕ್ವಿವೆಲೆಂಟ್ ಯೂನಿಟ್ಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ, ಇಟ್ ಈಸ್ ಈಕ್ವಲ್ ಟು ಫಿಸಿಕಲ್ ಯೂನಿಟ್ಸ್ ಎಷ್ಟಿತ್ತು ಅದಕ್ಕೆ ಎಷ್ಟು ಪರ್ಸೆಂಟೇಜ್ ನೀವು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದಾನೆ ಅದನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ಎಕ್ವಿವೆಲೆಂಟ್ ಯೂನಿಟ್ಸ್ ಸಿಕ್ಬಿಡತ್ತೆ. ಒಂದು ಎಕ್ಸಾಂಪಲ್ ತಗೊಳ್ತೀನಿ, ಕ್ಲಿಯರ್ ಆಗತ್ತೆ. ಇವಾಗ ಓಪನಿಂಗ್ ಯೂನಿಟ್ಸ್ ಪ್ರೊಡಕ್ಷನ್ ಮ್ಯಾನೇಜರು ನೋಡಿ, ಪ್ರೊಡಕ್ಷನ್ ಮ್ಯಾನೇಜರು ಈ ಪೀರಿಯಡ್, ಇದು ತುಂಬಾ ಇಂಪಾರ್ಟೆಂಟ್. ನಾನು ಮಾತಾಡ್ತಾ ಇರೋದು ಕರೆಂಟ್ ಪೀರಿಯಡ್. ಅವನು ಇವಾಗ ಬಂದ, ಇವತ್ತು ಫಸ್ಟ್ ಡೇ ಶುರು ಆಗಿದೆ,
ಏಪ್ರಿಲ್ 1 ಇವತ್ತು, ಮಾರ್ಚ್ 31 ಕ್ಲೋಸ್ ಮಾಡಿದ್ದಾರೆ. 1 ಏಪ್ರಿಲ್ ಬಂದಿದ್ದಾನೆ. 10,000 ಓಪನಿಂಗ್ WIP ಇದೆ. ನೀವು ಅನ್ಕೊಳ್ಳಿ, ಇದು ಒಂದು 20% ಆಗ್ಲೇ ಕಂಪ್ಲೀಟ್ ಆಗೋಗಿದೆ ಅಂತ ತಿಳ್ಕೊಳ್ಳಿ. ಇದು ಪ್ರೀವಿಯಸ್ ಪೀರಿಯಡ್ ಅಲ್ಲಿ, ಪ್ರೀವಿಯಸ್ ಇಯರ್ ಅಂತ ಬರೀತೀನಿ. ಇವಾಗ ಕ್ವಶನ್ ಬರತ್ತೆ, ಅವನು ಎಷ್ಟು ಯೂನಿಟ್ಸ್ ನ ಕಂಪ್ಲೀಟ್ ಮಾಡಿದಾನೆ ಈ ವರ್ಷ ಅಂತ. ಅಂದ್ರೆ ಇವಾಗ ಅವನು ಈ 10,000 ಅರ್ಧಂಬರ್ಧ ಆಗೋಗಿದೆಯಲ್ಲ, ಇದನ್ನ ಅವನು ಈ ವರ್ಷ ಕಂಪ್ಲೀಟ್ ಮಾಡಿದ್ರೆ, ಈ ಪೀರಿಯಡ್ ಅಲ್ಲಿ ಅವನು 10,000 ಯೂನಿಟ್ಸ್ ಸರ್ ನಾನು ಕಂಪ್ಲೀಟ್ ಮಾಡಿದೆ ಅಂತ ನನ್ನ ಹತ್ರ ಬಂದ್ರೆ, ನಾನು ತಿಳ್ಕೊಬೇಕಾ 10,000 ಅವನು ಯೂನಿಟ್ಸ್ ಕಂಪ್ಲೀಟ್ ಮಾಡಿದಾನೆ ಅಂತ? ಆಗಲ್ಲ. ಯಾಕೆ ಅಂದ್ರೆ 20% ಕೆಲಸ ಆಗ್ಲೇ ಆಗೋಗಿದೆ. ಸೊ ನಾವು EUP ಯೂನಿಟ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇದು 10,000 ಏನ್ ಮಾತಾಡ್ತಾ ಇದ್ದೀನಿ, ಇದು ಫಿಸಿಕಲ್ ಯೂನಿಟ್ಸ್. ಇದನ್ನ ನಾನು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಏನಿದೆ? ಎಕ್ವಿವೆಲೆಂಟ್ ಯೂನಿಟ್ಸ್ಗೆ 10,000 ಫಿಸಿಕಲ್ ಯೂನಿಟ್ಸ್ multiplied by work done during the period by the production manager. 20% ಆಗೋಗಿದ್ರೆ ಈ ಸಲ ಎಷ್ಟು ಕೆಲಸ ಮಾಡಿದಾನೆ ಅವನು? ಉಳಿದಿದ್ದು 80%. 100% ಮೈನಸ್ 20%. ಸೊ ಎಷ್ಟು ಯೂನಿಟ್ಸ್ ಬಂತು? 8,000 ಯೂನಿಟ್ಸ್ ಬಂತು. ಇದನ್ನ ನಾನು ಹೇಳ್ತೀನಿ EUP ಯೂನಿಟ್ಸ್ ಅಂತ ಹೇಳ್ತೀನಿ. ಸೊ ಈ 10,000 ಏನಿದು? ಇದು ಫಿಸಿಕಲ್ ಯೂನಿಟ್ಸ್. 8,000 ಏನಿದೆ? ಎಕ್ವಿವೆಲೆಂಟ್ ಯೂನಿಟ್ಸ್ ಇದೆ. ಇವಾಗ ಒಂದು 10,000 ಯೂನಿಟ್ಸ್ ನ ಅವನೇ ಇಂಟ್ರೊಡ್ಯೂಸ್ ಮಾಡ್ದ ಅಂತ ಇಟ್ಕೊಳ್ಳಿ, ಅಥವಾ ಬೇರೆ ನಂಬರ್ ತಗೊಳ್ತೀನಿ. 12,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮ್ಯಾನೇಜರು ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿ ಕಂಪ್ಲೀಟ್ ಮಾಡ್ದ ಅಂತ ಇಟ್ಕೊಳ್ಳಿ. ಅವಾಗ ಎಕ್ವಿವೆಲೆಂಟ್ ಯೂನಿಟ್ಸ್ ಎಷ್ಟಾಗತ್ತೆ ಹೇಳಿ? ಯಾಕೆಂದ್ರೆ ಅವನೇ ಶುರು ಮಾಡಿರೋದ್ರಿಂದ 100% ಅವನೇ ಕೆಲಸ ಮಾಡಿದ್ದಾನೆ. ಇದು ಹೋದ ಪೀರಿಯಡ್ ಇಂದ ಬಂದಿದ್ದು ಯೂನಿಟ್ಸ್ ಅಲ್ಲ ಇದು. ಸೊ EUP ಯೂನಿಟ್ಸ್ ಏನಾಗತ್ತೆ? ಕಂಪ್ಲೀಟ್ 12,000 ಇಂಟು 100% 12,000 ಯೂನಿಟ್ಸ್ ಆಗತ್ತೆ. ಅದನ್ನೇ ಇಲ್ಲಿ ಫಾರ್ಮುಲಾನಲ್ಲಿ ನಿಮ್ಗೆ ಹೇಳ್ತಾ ಇರೋದು. EUP ಫಾರ್ ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್ ಅಂಡ್ ಟ್ರಾನ್ಸ್ಫರ್ಡ್ ಯೂನಿಟ್ಸ್ ಇರತ್ತಲ್ಲ, ಅದು ಯಾವಾಗ್ಲೂ 100% ಇರತ್ತೆ. EUP ನ ನಾವು 3 ಕಾಸ್ಟ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು: ಮಟೀರಿಯಲ್ಗೆ, ಲೇಬರ್ಗೆ, ಓವರ್ ಹೆಡ್ ಕಾಸ್ಟ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಜಾಸ್ತಿ ಇದರಲ್ಲಿ ನಾವು ಕ್ವಶನ್ಸ್ ಅಲ್ಲಿ ನೋಡ್ತೀವಿ, ಬರೀ ನಾವು 2 ಕಾಸ್ಟ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ EUP ನ. ಯಾವ್ದದು? ಮಟೀರಿಯಲ್ ಮತ್ತೆ ಲೇಬರ್ ಕಾಸ್ಟ್. ನಿಮ್ಗೆ ಮುಂಚೆನೂ ಹೇಳಿದ್ದೆ, ನಾವು ಕಾಸ್ಟ್ನೆಲ್ಲ ಮರ್ಜ್ ಮಾಡ್ಬಿಡ್ತೀವಿ. ಓವರ್ ಹೆಡ್ ಕಾಸ್ಟ್, ಲೇಬರ್ ಕಾಸ್ಟ್ ಮರ್ಜ್ ಮಾಡಿಬಿಟ್ಟು ಕನ್ವರ್ಷನ್ ಕಾಸ್ಟ್ ಮಾಡ್ತೀವಿ ಅಂತ. ಹಾಗೇನೆ ನೀವು ಇನ್ನೊಂದು ತಿಳ್ಕೋಬೇಕು, EUP ನ ನಾವು ಒಂದೇ ಸತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಲ್ಲ ಕಾಸ್ಟ್ಗೂ. ಯಾವಾಗ ರಾ ಮಟೀರಿಯಲ್ ನ ಈವನ್ ಆಗಿ ನಾವು ಖರ್ಚು ಮಾಡ್ತೀವಿ, ಆರ್ ಕ್ಯಾಲ್ಕುಲೇಟೆಡ್ ಓನ್ಲಿ ಒನ್ಸ್ ವೆನ್ ಮಟೀರಿಯಲ್ ಕಾಸ್ಟ್ ಆರ್ ಇನ್ಕರ್ಡ್ ಈವನ್ಲಿ. ಕಂಟಿನ್ಯೂಸ್ ಆಗಿ ಮಟೀರಿಯಲ್ಸ್ ನ ಖರ್ಚು ಮಾಡ್ತಾ ಇದ್ರೆ, ಯಾಕಂದ್ರೆ ಲೇಬರ್ ಓವರ್ ಹೆಡ್ ನ ನಾವು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದೀವಿ ಕಂಟಿನ್ಯೂಸ್ ಆಗಿ ಖರ್ಚು ಮಾಡ್ತಾ ಇರ್ತಾರೆ ಪ್ರೊಡಕ್ಷನ್ ನಲ್ಲಿ ಅಂತ. ಮಟೀರಿಯಲ್ನು ಹಾಗೆ ಇದೆ ಅಂತ ಅನ್ಕೊಂಡ್ಬಿಟ್ರೆ ನೀವು EUP ಯೂನಿಟ್ಸ್ ನ ನೀವು ರಾ ಮಟೀರಿಯಲ್ಗೆ, ಲೇಬರ್ಗೆ ಹಾಗೆ ಸೆಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಇದನ್ನ ಒಂದು ಕ್ಯಾಲ್ಕುಲೇಷನ್ ಆಗಿ ಮಾಡಿದ್ರೆ EUP ಗೆ ಸಾಕಾಗತ್ತೆ. 5th ಯೂನಿಟ್ಸ್ ಮಟೀರಿಯಲ್ ನ ಬಿಗಿನಿಂಗ್ ನಲ್ಲಿ ಆಡ್ ಮಾಡಬಹುದು. ನಾನು ನಿಮ್ಗೆ ಹೇಳಿದೆ, ನಾನು ನೋಡ್ತಾ ಇರೋದು ಇಲ್ಲಸ್ಟ್ರೇಷನ್ ನೋಡ್ತಾ ಇದ್ದೀವಿ ನಾವು. ಮಟೀರಿಯಲ್ ನ ಮುಂಚೆನೆ ಹಾಕ್ಬಿಟ್ರೆ EUP ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ. ಎಕ್ಸಾಂಪಲ್ ನಲ್ಲಿ ನೋಡೋಣ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದ್ದಾರೆ, ಆಲ್ ಡೈರೆಕ್ಟ್ ಮಟೀರಿಯಲ್ಸ್. ಇದು ಇಲ್ಲಸ್ಟ್ರೇಷನ್ ಅಷ್ಟೇ. ಇದು ಡೈರೆಕ್ಟ್ ಮಟೀರಿಯಲ್ಸ್ ಆರ್ ಆಡೆಡ್ ಎಟ್ ದ ಬಿಗಿನಿಂಗ್ ಆಫ್ ದ ಪ್ರೋಸೆಸ್. ಮುಂಚೆನೆ ಹಾಕ್ಬಿಡ್ತಾರೆ. ಕನ್ವರ್ಷನ್ ಕಾಸ್ಟ್ ಪ್ರೊಪೋರ್ಷನೇಟ್ಲಿ ಈವನ್ಲಿ ಡಿಸ್ಟ್ರಿಬ್ಯೂಟೆಡ್ ಥ್ರೂಔಟ್ ದ ಪೀರಿಯಡ್ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಫೈಂಡ್ ಔಟ್ ಪರ್ಸೆಂಟೇಜ್ ಆಫ್ ಅ ಕಂಪ್ಲೀಷನ್ ಆಫ್ ಓಪನಿಂಗ್ WIP ಯೂನಿಟ್ಸ್ ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್ ಅಂಡ್ ಕ್ಲೋಸಿಂಗ್ WIP ಫಾರ್ ದ ಪರ್ಪಸ್ ಆಫ್ ಫೈಂಡಿಂಗ್ EUP ಯೂನಿಟ್ಸ್. ಯಾವ ಪರ್ಸೆಂಟೇಜಸ್ ನ ಕ್ಯಾಲ್ಕುಲೇಷನ್ಗೆ ತಗೊಳ್ಬೇಕು ಮಟೀರಿಯಲ್ಸ್ ನ ಬಿಗಿನಿಂಗ್ ನಲ್ಲಿ ಹಾಕಿದ್ರೆ ಅಂತ ಕೇಳ್ತಾರೆ. ನಾನು ಒಂದು ಟೇಬಲ್ ನ ತಗೊಂಡ್ಬಿಟ್ಟು ನಿಮ್ಗೆ ಹೇಳ್ತೀನಿ.
ಇವಾಗ ನಾವು ಓಪನಿಂಗ್ WIP ನ ನೋಡೋಣ. ನಿಮ್ಗೆ ಹೇಳಿದ್ದೆ ನಾನು 2 ಅಥವಾ 3 ಪಾಪ್ಯುಲೇಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮ್ಗೆ ನೆನಪಿರ್ಬೇಕು, ನಾವು ಫಿಸಿಕಲ್ ಯೂನಿಟ್ಸ್ ನ ತಗೊಂಡಾಗ 3 ಪಾಪ್ಯುಲೇಷನ್ ಆಗಿ ಅದನ್ನ ಕ್ಯಾಟಗರೈಸ್ ಮಾಡ್ಕೊಳ್ತೀವಿ ಅಂತ. ಈ ಕ್ಯಾಟಗರೀಸ್ ಪಾಪ್ಯುಲೇಷನ್ಸ್ಗೆ ಪರ್ಸೆಂಟೇಜ್ UUP ಪರ್ಸೆಂಟೇಜ್ ಏನ್ ತಗೊಳ್ಬೇಕು, ಮಟೀರಿಯಲ್ಸ್ ನ ಬಿಗಿನಿಂಗ್ ನಲ್ಲೇ ಆಡ್ ಮಾಡಿದ್ರೆ ಅಂತ. ಬಿಗಿನಿಂಗ್ ನಲ್ಲೇ ಆಡ್ ಮಾಡಿದ್ರೆ ಮಟೀರಿಯಲ್ಸ್ ನ ಆಕ್ಚುಯಲ್ ಇದು ಏನಿದೆ ಅಲ್ಲ, UUP ನ ಯಾವಾಗ್ಲೂ ನಾವು ಕರೆಂಟ್ ಪೀರಿಯಡ್ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ ಒಂದ್ ಸ್ವಲ್ಪ ಓಪನಿಂಗ್ WIP ಇದೆ ಅಂದ್ರೆ ಇದ್ರ ಮೇಲೆ ಯಾರೋ ಕೆಲಸ ಮಾಡ್ಬಿಟ್ಟಿದ್ದಾರೆ ಹೋದ ವರ್ಷ, ಆಮೇಲೆ ಮಟೀರಿಯಲ್ ನ ಬಿಗಿನಿಂಗ್ ನಲ್ಲೇ ಹಾಕ್ಬಿಡ್ತಾರೆ. ಅದರ ಅರ್ಥ ಏನ್ ಬರತ್ತೆ? ಅದರ ಅರ್ಥ ಬರತ್ತೆ, ಈ ವರ್ಷ ಈ ಸಲ ಪ್ರೊಡಕ್ಷನ್ ಮ್ಯಾನೇಜರ್ ಎಷ್ಟು ಹಾಕ್ತಾನೆ ಅವನು ಮಟೀರಿಯಲ್ಸ್ ನ, ಅವನು ಹಾಕೋದೇ ಇಲ್ಲ ಮಟೀರಿಯಲ್ಸ್ ನ. ಯಾಕಂದ್ರೆ ಮಟೀರಿಯಲ್ಸ್ ನ ಬಿಗಿನಿಂಗ್ ನಲ್ಲೇ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಅದು ಓಪನಿಂಗ್ WIP ನಲ್ಲಿ ಅಂದ್ರೆ ಹೋದ ವರ್ಷದಿಂದ ಬಂದಿರೋದ್ರಿಂದ ಏನೇನ್ ಮಟೀರಿಯಲ್ ಬೇಕೋ ಕಂಪ್ಲೀಟ್ ಮಾಡೋದಕ್ಕೆ ಅದಾಗ್ಲೇ ಹಾಕ್ಬಿಟ್ಟಿದ್ದಾರೆ ಹೋದ ವರ್ಷಕ್ಕೆ. ಸ್ಟಾರ್ಟೆಡ್ ಅಂಡ್ ಕಂಪ್ಲೀಷನ್ಗೆ UUP ಪರ್ಸೆಂಟೇಜ್ ಯಾವಾಗ್ಲೂ ಬರತ್ತೆ 100%. ಇದನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಯಾವಾಗ್ಲೂ ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟ್ಗೆ UUP ಪರ್ಸೆಂಟೇಜ್ ತಗೊಳ್ಬೇಕಾಗಿರೋದು 100% ಅಂತ. ಕ್ಲೋಸಿಂಗ್ WIPಗೆ ಏನ್ ತಗೊಳ್ಬೇಕು, ಅವನು ಬಿಗಿನಿಂಗ್ ನಲ್ಲೇನೆ ಅವ್ರು ಹಾಕ್ಬಿಡೋದ್ರಿಂದ, ಈಗ ಸ್ಟಾರ್ಟ್ ಒಂದು ಯೂನಿಟ್ಸ್ ನ ಅವನು ಸ್ಟಾರ್ಟ್ ಮಾಡಿದ್ದಾರೆ, ಅದು ಸ್ವಲ್ಪ ಉಳ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಅಂದ್ರೆ ಮಟೀರಿಯಲ್ ನ ಎಷ್ಟು ಮಟ್ಟಿಗೆ ಹಾಕಿದ್ದಾರೆ ಅಂದ್ರೆ ಅದನ್ನು 100%. ಯಾಕಂದ್ರೆ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ ಅಂತಂದ್ರೆ ಈ ಕ್ಲೋಸಿಂಗ್ WIP ಸ್ಟಾರ್ಟ್ ಆಗಿದೆಯಾ ಇಲ್ವೋ, ಅದು ಈ ಸಲ ಶುರು ಆಗಿದೆ. ಆಮೇಲೆ ಈ ಸಲ ಶುರು ಮಾಡಿದಾಗೇನೆ ಮಟೀರಿಯಲ್ ಹಾಕ್ಬಿಡ್ತೀವಿ ಅಂತ ಅಂದ್ರೆ ಮಟೀರಿಯಲ್ ಪೂರ್ತಿ ಹಾಕ್ಬಿಟ್ಟಿದ್ದಾರೆ ಅಂತ ಅರ್ಥ ಬರುತ್ತೆ. ಸೊ ಈ ಪರ್ಸೆಂಟೇಜಸ್ ನ ತಗೊಳ್ತೀವಿ, 100% ಹಾಕ್ಬಿಟ್ಟಿದ್ದಾರೆ ಅಂತ. ಫಿಸಿಕಲ್ ಯೂನಿಟ್ಸ್ ಇಂಟು ಪರ್ಸೆಂಟೇಜಸ್ ಏನಿದೆ UUP ಪರ್ಸೆಂಟೇಜ್ ತಗೊಂಡ್ರೆ ನಿಮ್ಗೆ ಬರತ್ತೆ ಇಕ್ವಿವೆಲೆಂಟ್ ಯೂನಿಟ್ಸ್ ಬರತ್ತೆ. ನೆಕ್ಸ್ಟ್ ನಮ್ಗೆ ಹೇಳ್ತೀನಿ, ಎಂಡ್ ಆಫ್ ದ ಪ್ರೋಸೆಸ್ಗೆ ಹಾಕ್ಬೋದು. ಕೆಲವೊಂದ್ಸತಿ ಮಟೀರಿಯಲ್ ನ ಕೊನೆಗೆ ಹಾಕ್ತಾರೆ ಪ್ರೋಸೆಸ್ ನ. ಎಕ್ಸಾಂಪಲ್ ಸೇಮ್ ಇದೆ, ಮಟೀರಿಯಲ್ಸ್ ನ ಕೊನೆಗೆ ಹಾಕಿದ್ರೆ ಎಲ್ಲ ಮುಗಿದ್ಮೇಲೆ, ಕನ್ವರ್ಷನ್ ಕಾಸ್ಟ್ ಎಲ್ಲ ಇನ್ಕರ್ ಆದ್ಮೇಲೆ ಇನ್ನೇನ್ ವೇರ್ ಹೌಸ್ಗೆ ಹೋಗ್ಬೇಕು ಪ್ರಾಡಕ್ಟ್, ಅವಾಗ ಮಟೀರಿಯಲ್ ಹಾಕ್ತೀನಿ ಅಂತಂದ್ರೆ ಅವಾಗ UUP ಪರ್ ಯೂನಿಟ್ಸ್ ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಸೇಮ್ ಟೇಬಲ್ ಇದೆ. ಇವಾಗ ನೋಡಿ, ಓಪನಿಂಗ್ WIP ಏನಿದೆ ಇದು ಈ ಸಲ ಕಂಪ್ಲೀಟ್ ಆಗಿರೋದ್ರಿಂದ, ಕಂಪ್ಲೀಷನ್ ಈ ಸಲ ಮುಗ್ದಿರೋದ್ರಿಂದ, ಆಮೇಲೆ ಮುಗಿಬೇಕಾದ್ರೆ ಮಟೀರಿಯಲ್ಸ್ ನ ಹಾಕ್ತಾ ಇರೋದ್ರಿಂದ 100% ಮಟೀರಿಯಲ್ ನ ಈ ಸಲನೇ ಹಾಕಿದೀವಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ. ಸ್ಟಾರ್ಟೆಡ್ ಅಂಡ್ ಕಂಪ್ಲೀಟೆಡ್ ಯಾವಾಗ್ಲೂ ಇರೋದು ಅದು 100% ಇರತ್ತೆ. ಕ್ಲೋಸಿಂಗ್ WIP ನಲ್ಲಿ ಎಂಡ್ ಆಫ್ ದ ಪ್ರೋಸೆಸ್ಗೆ ನೀವು ಮಟೀರಿಯಲ್ ಆಡ್ ಮಾಡ್ತೀರಾ. ಅಂದ್ರೆ ಕ್ಲೋಸಿಂಗ್ WIP ಮುಗ್ದಾಯ್ತಾ, ಆಗ್ಲೇ ಫಿನಿಶ್ ಗುಡ್ಸ್ ಆಗಿದೆಯಾ, ಆಗಿಲ್ಲ. ಅದು ಆಗೋಗಿದ್ರೆ ಎಂಡ್ ಅಲ್ಲಿ ಹಾಕ್ತಾ ಇದ್ರ, ಅದು ಕ್ಲೋಸಿಂಗ್ WIP ಅರ್ಧಂಬರ್ಧ ಆಗೋಗಿದೆ, 30% 50% ನಿಮ್ ಕಡೆಯಿಂದ ಉಳ್ಕೊಂಡಿದೆ ಈ ಪೀರಿಯಡ್ ಅಲ್ಲಿ. ಸೊ ಹಾಗಿದ್ರೆ UUP ಈ ಪೀರಿಯಡ್ಗೆ ಏನ್ ಬರುತ್ತೆ ಅಂದ್ರೆ 0. ಯಾಕೆ ಅಂದ್ರೆ ನೀವು ಇದನ್ನ ಕೊನೆ ಮಾಡೇ ಇಲ್ಲ, ಇದು ಕೊನೆಗೆ ಹಾಕಿರೋ ಮಟೀರಿಯಲ್ಸ್. ಸೊ ಮಟೀರಿಯಲ್ಸ್ ಏನಿದೆ ರಾ ಮಟೀರಿಯಲ್ಸ್ಗೆ, ಅದಕ್ಕೆ ಎಕ್ವಿವೆಲೆಂಟ್ ಯೂನಿಟ್ಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅಗೇನ್ ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ ಫಿಸಿಕಲ್ ಯೂನಿಟ್ಸ್ ಇಂಟು UUP ಪರ್ಸೆಂಟೇಜ್ ಮಾಡಿದ್ರೆ ನಿಮ್ಗೆ EU ಯೂನಿಟ್ಸ್ ಬರುತ್ತೆ. ಇದು ಎಂಡ್ ಆಫ್ ದ ಪ್ರೊಸೆಸ್ ಆಯ್ತು.